ಕರ್ನಾಟಕದ ಎಲ್ಲ ಟಿ ಅಭ್ಯರ್ಥಿಗಳಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಅದರಲ್ಲೂ ಕೂಡ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ಪರೀಕ್ಷೆ ಇದೆ. ಈಗಾಗಲೇ ನಿಮ್ಮ ಪ್ರಿಪ್ರೇಷನನ್ನು ಅಂತಿಮ ಹಂತಕ್ಕೆ ನೀವು ತಲುಪಿದ್ದೀರಿ. ಸೊ ಈ ಒಂದು ಅಂತಿಮ ಹಂತದಲ್ಲಿ ನಿಮ್ಮ ಒಂದು ಪ್ರಿಪ್ರೇಷನ್ಗಳನ್ನು ರಿವಿಷನ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ನಾವು ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಕಳೆದ ಒಂದು ವಿಡಿಯೋದಲ್ಲಿ ನಾವು 30 ಕ್ವಶನ್ಸ್ಗಳನ್ನು ಬಿಡಿಸಿದ್ವಿ. ಅದರಲ್ಲಿ ಒಂದೊಂದು ಕ್ವಶನ್ ಒಂದೊಂದು ಕಾನ್ಸೆಪ್ಟನ್ನು ಹೇಳ್ತಾ ಇತ್ತು. ಈಗ ಮತ್ತೊಂದು ಅದೇ ರೀತಿಯಾದಂತಹ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಅದು ಕೂಡ ಇದು ಮಹಾ ಮ್ಯಾರಥಾನ್ ಅಂತ ಕರಿತೀವಿ. ಯಾಕಂದರೆ ಇದರಲ್ಲಿ 50 ಪ್ರಶ್ನೆಗಳು ಒಳಗೊಂಡಿದ್ದಾವೆ. ಫುಲ್ ಸಿಲೆಬಸನ್ನು ಕವರ್ ಮಾಡಿರುವಂತಹ 50 ಪ್ರಶ್ನೆಗಳು ಇದರಲ್ಲಿ ಒಳಗೊಂಡಿದ್ದಾವೆ. ಸೊ ಟಿ ಪರೀಕ್ಷೆಗೆ ಖಂಡಿತವಾಗ್ಲೂ ಹೆಲ್ಪ್ ಆಗೇ ಆಗುತ್ತೆ. ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಒಳಗಾಗದೆ ಈ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ. ಒಂದೊಂದು ಪ್ರಶ್ನೆ ಕೂಡ ಒಂದೊಂದು ಕಾನ್ಸೆಪ್ಟನ್ನು ಒಳಗೊಂಡಿರುತ್ತೆ. ಸೊ ಹೀಗಾಗಿ ಆ ಕಾನ್ಸೆಪ್ಟನ್ನು ಬಿಡಿಸೋದರ ಕಡೆಗೆ ನೀವು ಗಮನ ಹರಿಸಿ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಒಳಗಾಗಬೇಡಿ. ಈಗ ನಿಮ್ಮ ಒಂದು ಪ್ರಿಪ್ರೇಷನ್ ಟೈಮ್ ಹೇಗಿರಬೇಕು ಅಂದರೆ, ಹೊಸ ವಿಷಯಗಳನ್ನು ಕಲಿಯೋದನ್ನು ಬಿಟ್ಟು ಈಗ ಓದಿರುವಂಥ ವಿಷಯಗಳನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ ಅವುಗಳನ್ನು ಗಟ್ಟಿಗೊಳಿಸ್ರಿ. ಸ್ಟ್ರಾಂಗ್ ಆದರೆ ಮಾತ್ರ ಟಿ ಕ್ವಶನ್ಸ್ಗಳಲ್ಲಿ ನೀವು ಖಂಡಿತವಾಗ್ಲೂ ಯಶಸ್ಸನ್ನು ಗಳಿಸ್ತೀರಿ. ಇಲ್ಲದೇ ಇದ್ದರೆ ಮತ್ತೊಂದಿಷ್ಟು ಕನ್ಫ್ಯೂಷನ್ಗಳನ್ನು ತಲೆಯಲ್ಲಿ ಕೂರಿಸ್ಕೊಂಡು ಈಗ ಪ್ರಾಕ್ಟೀಸ್ ಮಾಡಿರೋದಿಲ್ವಲ್ಲ, ಸೊ ಹೀಗಾಗಿ ಅವುಗಳು ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಓದಿರೋದನ್ನು ಫೋಕಸ್ ಮಾಡಿ ಅವುಗಳಲ್ಲೇ ನೀವು ಖಂಡಿತವಾಗ್ಲೂ ಮಾರ್ಕ್ಸ್ಗಳನ್ನು ಗಳಿಸುವಂತಹ ಸಾಮರ್ಥ್ಯ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ, ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಣಿತದ ಜ್ಞಾನವನ್ನು ಮತ್ತಷ್ಟು ಹೆಚ್ಚಿಸಿರಿ ಅಂತ ಹೇಳ್ತಾ ಇದ್ದೇವೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿದೆ. ಯಾಕಂದರೆ 50 ಪ್ರಶ್ನೆಗಳು 50 ಕಾನ್ಸೆಪ್ಟ್ಗಳನ್ನು ಹೇಳೋ ರೀತಿ ಈ ಒಂದು ಪ್ರಶ್ನೆಗಳನ್ನು ರೆಡಿ ಮಾಡಲಾಗಿದೆ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ನಿಮ್ಮ ಟಿ ಪರೀಕ್ಷೆಗೆ ಇದು ಅನುಕೂಲ ಆಗೇ ಆಗುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೂಡ ನೀಡಿರ್ತೀವಿ. ಸೊ ಅವುಗಳನ್ನು ಕ್ಲಿಕ್ ಮಾಡೋದರ ಮುಖಾಂತರ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು, ಮಾಹಿತಿಗಳನ್ನು ಶೇರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲ ಕ್ವಶನ್ ಅಂತ ನಮ್ಮ ವಿಡಿಯೋ ಆರಂಭ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಕ್ವಶನ್. ಸುರಭಿಯು ಅಂದರೆ ಒಬ್ಬ ಮಹಿಳೆ. ಸುರಭಿಯು ರು 400 ಬೆಲೆಯ ಒಂದು ಜೊತೆ ಬಟ್ಟೆಯನ್ನು ಕೊಳ್ಳುತ್ತಾಳೆ ಅಂದರೆ ಖರೀದಿ ಮಾಡ್ತಾಳೆ. ಅವುಗಳಿಗೆ ಶೇಕಡ 20% ರಿಯಾಯಿತಿ ಇದೆ, ಅಂದರೆ ಡಿಸ್ಕೌಂಟ್ ಇದೆ. ತೆರಿಗೆಯು 6% ಆದರೆ, ತೆರಿಗೆ ಅಂದರೆ ಟ್ಯಾಕ್ಸ್ 6% ಆದರೆ ಅವಳು ಕೊಡಬೇಕಾದ ಹಣ ಎಷ್ಟು ಅಂತ ಕೇಳಿದರೆ ತೆರಿಗೆ ಸಹಿತ ಅಂದಿದ್ದಾರೆ. ತೆರಿಗೆ ಸಹಿತ ಅಂತಂದರೆ ಅದರ ಮೇಲೆ ಏನು ಟ್ಯಾಕ್ಸ್ ಇರುತ್ತಲ್ಲ ಅದನ್ನು ಸೇರಿಸಿ ಅವಳು ಕೊಡಬೇಕು. ಓಕೆನಾ? ಹಾಗಿದ್ರೆ ಕ್ಲಿಯರಾಗಿ ನೋಡ್ರಿ. ಸುರಭಿ ಅಂತ ಇರುವಂಥ ಒಬ್ಬ ಹೆಣ್ಣು ಮಗಳು 400 ರೂಪಾಯಿಯ ಒಂದು ಜೊತೆ ಬಟ್ಟೆಗಳನ್ನು ಖರೀದಿ ಮಾಡ್ತಾಳೆ. ಸೊ ಇದಕ್ಕೆ ಡಿಸ್ಕೌಂಟ್ ಏನಿರುತ್ತೆ ಅಂದರೆ, ರಿಯಾಯಿತಿ ಎಷ್ಟಿದೆ, ಡಿಸ್ಕೌಂಟ್ ಎಷ್ಟಿದೆ, 20% ಇದೆ. ಹಾಗಿದ್ರೆ ಇದರ ಬೆಲೆ ಎಷ್ಟಾಯ್ತು ಇವಾಗ ಹೆಂಗೆ ಕಂಡುಹಿಡಿಯೋದು? 400ಕ್ಕೆ 20% ಅಂದರೆ ಎಷ್ಟು ನೋಡ್ರಿ. ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು, ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು. ಹಾಗಿದ್ರೆ 40 × 2 ಅಂದರೆ 80 ರೂಪಾಯಿ ಡಿಸ್ಕೌಂಟ್ ಆಯಿತು. ಹಾಗಿದ್ರೆ 400ರಲ್ಲಿ 80ನ್ನು ಕಳೆದ್ರೆ ಎಷ್ಟು ಬಂತು? 320 ರೂಪಾಯಿ ಆಯಿತು. ಕ್ಲಿಯರ್? ಹಾಗಿದ್ರೆ ಆ ಒಂದು ಜೊತೆ ಬಟ್ಟೆಯ ಬೆಲೆ ಎಷ್ಟು? 320. ಇದಕ್ಕೆ ಅವ್ರು ಏನು ಮಾಡ್ತಾರಂತೆ? ಟ್ಯಾಕ್ಸ್ ಹಾಕ್ತಾರೆ. ನೋಡ್ರಿ, ತೆರಿಗೆ 6% ಆದರೆ, ತೆರಿಗೆ 6% ಅಂತೆ ಅಂದರೆ 320ಕ್ಕೆ 6% ಅಂದರೆ ಎಷ್ಟು? 6% ಅಲ್ವಾ? ಕ್ಲಿಯರ್? ಹಾಗಿದ್ರೆ ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು. ಓಕೆನಾ? ಇವಾಗ 2 3 2 5 ಹೋಗುತ್ತೆ. ಕ್ಲಿಯರಾ? ಹಾಗಿದ್ರೆ 32 3 96. ಕ್ಲಿಯರ್? ಅಪಾನ್ 5. ಹಾಗಿದ್ರೆ 96/5. 5 1 5 ಹೌದಲ್ವಾ? 9ರಲ್ಲಿ 5 ಹೋದರೆ 4 ಉಳಿತು, 46 ಆಯಿತು. 5 9 45. ಓಕೆ? ಕ್ಲಿಯರ್? 6ರಲ್ಲಿ 5 ಹೋದರೆ 1, 0 ಪಾಯಿಂಟ್ ಕೊಡ್ತೀನಿ, 0 ಆಯಿತು. ಓಕೆನಾ? 5ರಲ್ಲಿ 10. ಸೊ ಹಾಗಿದ್ರೆ ಎಷ್ಟು ಇದೆ ಅದಕ್ಕೆ ಟ್ಯಾಕ್ಸು? 19.2, 19 ರೂಪಾಯಿ ಪ್ಲಸ್ ಅದರ ಮೇಲೆ 20 ಪೈಸೆ. ಕ್ಲಿಯರ್ ಅಲ್ವಾ? ಹಾಗಿದ್ರೆ ಆ ಬಟ್ಟೆಯ ಬೆಲೆ ಕಂಡುಹಿಡ್ಕೊಂಡಿದ್ದೀವಿ 320. ಬಟ್ಟೆ ಬೆಲೆ 320. ಅದಕ್ಕೆ ನಾವು ಎಷ್ಟು ಸೇರಿಸ್ಬೇಕು ಇವಾಗ? 19.2. ಹಾಗಾದರೆ 2 9 2 1 3 339 ರೂಪಾಯಿ
20 ಪೈಸವನ್ನು ನಾವೇನು ಮಾಡಬೇಕಲ್ಲಿ ಕಟ್ಟಬೇಕು, ಅವಳು ಕಟ್ತಾಳೆ, ಕೊಡಬೇಕಾಗಿದ್ದಂಥ ಹಣ. ಕ್ಲಿಯರ್ ಆಯಿತಾ? ಇಲ್ಲಿ ಬಟ್ಟೆಯ ಬೆಲೆಯನ್ನು ಕಂಡು ಹಿಡಿದಿದ್ದೀವಿ. ಓಕೆನಾ? ರಿಯಾಯಿತಿ ಆದಮೇಲೆ, ಡಿಸ್ಕೌಂಟ್ ಆದಮೇಲೆ ಕಂಡು ಹಿಡಿದಿದ್ದೀವಿ. ಅದಾದಮೇಲೆ ತೆರಿಗೆ ಎಷ್ಟು? 6%. 6% ತೆರಿಗೆ ಅಂದರೆ 19 ರೂಪಾಯಿ ಬೀಳುತ್ತೆ, ಮೇಲೆ 20 ಪೈಸಾ. ಸೊ ಅದನ್ನು ಸೇರಿಸಿ ತೆರಿಗೆ ಸಹಿತ ಕೊಡಬೇಕು. ತೆರಿಗೆ ಸಹಿತ ಕೊಡದೇ ಇದ್ದರೆ ಅವಳು ಕೇವಲ 320 ರೂಪಾಯಿ ಅಷ್ಟೇ ಕೊಟ್ಟಂಗೆ. ತೆರಿಗೆ ಕೊಟ್ಟರೆ 339.20 ಪೈಸೆ. ಕ್ಲಿಯರ್? ಓಕೆ, ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ನೋಡ್ರಿ, 4² ಇಂಟು 3/5 ಇಂಟು 2/4 ಅಪಾನ್ 4/3 ಇಂಟು 3/5 ಇಂಟು 2/2 ಅಂತಿದೆ. ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ವೆರಿ ಈಸಿ, ಘಾತಾಂಕಗಳ ನಿಯಮಗಳಿಗೆ ಸಂಬಂಧಪಟ್ಟಿದ್ದು. ನೋಡ್ರಿ, ಇದು ಮತ್ತು ಇವೆರಡು ಕ್ಯಾನ್ಸಲ್ ಆಗುತ್ತಾ? ಕ್ಲಿಯರ್? ಹಾಗಿದ್ರೆ ಉಳ್ಕೊಂಡಿರೋದು ನಮಗೆ 4/2 ಇಂಟು 2/4 ಅಪಾನ್ 4/3 ಇಂಟು 2/2. ಹೌದಲ್ವಾ? ಸೊ ಇವಾಗ ಇಲ್ಲಿ ನೋಡ್ರಿ, ಎರಡೂ ಬೇಸ್ಗಳು ಸಮ ಇರೋದ್ರಿಂದ, ಇಲ್ಲೂ 4 ಇದೆ, ಇಲ್ಲೂ 4 ಇರೋದ್ರಿಂದ ಮೇಲ್ಗಡೆ ಘಾತಗಳನ್ನು ನೋಡ್ರಿ, ಈ 4/2 ಇದರಲ್ಲಿ ಒಂದು ಕ್ಯಾನ್ಸಲ್ ಆಯಿತು. ಹಾಗಿದ್ರೆ ಉಳ್ಕೊಂಡಿರೋದು 1/4 ಅಂತ. ಕ್ಲಿಯರ್ ಅಲ್ವಾ? ಹಾಗಿದ್ರೆ ಇದರಲ್ಲಿ ನೋಡ್ರಿ, ಇಲ್ಲಿ 2 ಘಾತಗಳಿದ್ದಾವೆ, ಇಲ್ಲಿ 4 ಇದೆ, ಬೇಸ್ಗಳ ಸಮ ಇದಾವಲ್ವಾ? ಹಾಗಿದ್ರೆ ಇವೆರಡು ಮತ್ತು ಇದರಲ್ಲಿ 2 ಕ್ಯಾನ್ಸಲ್ ಆದರೆ ಉಳ್ಕೊಂಡಿರೋದು ಮೇಲ್ಗಡೆ 2 ಅಷ್ಟೇ. ಹಾಗಿದ್ರೆ 2/2 ಅಂದರೆ 4, 4 ಇಂಟು 1 ಅಂದರೆ 4 ಅಪಾನ್ ಮತ್ತೆ 4 ಕ್ಯಾನ್ಸಲ್ ಆಯಿತು. ಸೊ ಹಾಗಾದರೆ ಆನ್ಸರ್ 1. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕ್ಲಿಯರಾ? ಘಾತಾಂಕಗಳ ನಿಯಮಗಳನ್ನು ಯೂಸ್ ಮಾಡ್ಕೋಬೋದು ಅಥವಾ ಬೇರೆ ವಿಧಾನದಿಂದ ಕೂಡ ಬಿಡಿಸ್ಬೋದು. ಸರಿ, ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ಗೆ ಹೋಗೋಣ. ಒಂದು ಲಂಬಕೋನ ತ್ರಿಭುಜದ ಕರ್ಣದ ಉದ್ದ 5 ಆಗಿದ್ದು ಒಂದು ಪಾದದ ಉದ್ದ 2 ಆಗಿದ್ದಲ್ಲಿ ಮತ್ತೊಂದು ಪಾದದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಹಾಗಿದ್ರೆ ನಮ್ಗೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಬೇಕಿವಾಗ. ಕ್ಲಿಯರಾ? ಒಂದು ಲಂಬಕೋನ ತ್ರಿಭುಜ ಅಂದರೆ ಇದು 90 ಡಿಗ್ರಿಗೆ ಸಮ ಆಗಿರುತ್ತೆ. ಹೆಸರು ಕೊಡೋಣ, ABC ಅನ್ನೋದು ಒಂದು ಲಂಬಕೋನ ತ್ರಿಭುಜ. ಈ ತ್ರಿಭುಜದ ಕರ್ಣದ ಉದ್ದ 5. ನೋಡ್ರಿ, ಈ ಕರ್ಣ ದೊಡ್ಡ ಬಾಹು ಅಲ್ವಾ, 5. ಮತ್ತೆ ಹೇಳಿದ್ದಾರೆ ಒಂದು ಪಾದದ ಉದ್ದ 2. ಒಂದು ಪಾದದ ಉದ್ದ ಅಂದರೆ ಯಾವುದಾದ್ರೂ ತೊಗೊಳ್ರಿ, ಇದಾದರೂ ತೊಗೊಳ್ರಿ, ಇದಾದ್ರೂ ತೊಗೋಬೋದು. ನಾನು 2 ಅಂತ ತೊಗೊಳ್ತೀನಿ. ಅಂದರೆ ಒಂದು AB ಪಾದದ ಉದ್ದ 2 ಆದರೆ, ಕ್ಲಿಯರಾ, ಇನ್ನೊಂದು ಎಷ್ಟು ಅನ್ನಂಗೆ ಹೆಂಗೆ ಕಂಡುಹಿಡಿತೀವಿ? ಪೈಥಾಗೋರಸ್ ಪ್ರಮೇಯ. ಓಕೆ, EC² ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. 5² ಇಸ್ ಈಕ್ವಲ್ ಟು AB ಅಂದರೆ ಎಷ್ಟು? 2² ಪ್ಲಸ್ BC². ಹಾಗಿದ್ರೆ 5ರ ವರ್ಗ 25, 2ರ ವರ್ಗ 4 ಆಗುತ್ತೆ, 2ರ ವರ್ಗ 4 ಆಗುತ್ತೆ, ಈ ಕಡೆ ತೊಗೊಂಡು ಬಂದರೆ -4 ಇಸ್ ಈಕ್ವಲ್ ಟು BC². ಹಾಗಿದ್ರೆ 21 ಬರುತ್ತೆ ಇಸ್ ಈಕ್ವಲ್ ಟು BC². ನೋಡ್ರಿ, ಏನಾದ್ರೂ ಈ ವರ್ಗ ಈ ಕಡೆ ಬಂದರೆ ವರ್ಗಮೂಲವಾಗಿ ಪರಿವರ್ತನೆ ಆಗುತ್ತೆ. ಹಾಗಿದ್ರೆ √21 ಇಸ್ ಈಕ್ವಲ್ ಟು BC. ನೋಡ್ರಿ, ಇನ್ನೊಂದು ಪಾದದ ಉದ್ದ ಎಷ್ಟು? √21. ಕ್ಲಿಯರ್? ಅಂಡರ್ಸ್ಟ್ಯಾಂಡ್? ಸರಿ, ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ 2 - 3 ಇಂಟು ಬ್ರಾಕೆಟ್ ಆಫ್ 2 - 3 raised to -1 whole raised to -1 ಅಂತ ಇದೆ. ಓಕೆನಾ? ಫಸ್ಟ್ ಒನ್ ಸಿಂಪ್ಲಿಫೈ ಮಾಡೋಣ. ಸರಳೀಕರಣದ ಕ್ವಶನ್ ಇದು. 2 - 3 -1 whole raised to -1 ಅಂತ ಇದೆ. ಓಕೆನಾ? ಫಸ್ಟ್ ನೋಡ್ರಿ, ಬ್ರಾಕೆಟಲ್ಲಿರೋದನ್ನು ಬಿಡಿಸ್ಬೇಕು. 2 - 3 ಈಸ್ -1 raised to -1. ಕ್ಲಿಯರಾ? ಇವಾಗ 2 ಮೈನಸ್, ನೋಡ್ರಿ, ಸೊ ಇಲ್ಲಿ ನಾವು ಇದನ್ನು ಬಿಡಿಸ್ತೀವಿ. ಇವಾಗ ಯಾವುದು ಇದನ್ನು ಬಿಡಿಸ್ತೀವಿ. ಸೊ ನೋಡ್ರಿ, ಕ್ಲಿಯರಾಗಿ ನೋಡ್ರಿ, 3 ಅಂತ ಬರ್ಕೊಳ್ತೀನಿ ಇದನ್ನು ಮೊದಲನೇದ್ದು. ಈಗ ಯಾವುದಾದ್ರೂ ಘಾತದ ಮೇಲೆ ಯಾವುದಾದ್ರೂ ಸಂಖ್ಯೆ ಮೇಲೆ -1 ಇದೆ ಅಂದರೆ ಏನರ್ಥ? ಇಲ್ಲಿ ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಇದೆ ಅಂದ್ಕೊಳ್ರಿ, ಅದರ ಮೇಲೆ -1 ಇದ್ದರೆ ಇದ್ರ ಬೆಲೆ 1/a ಅನ್ನಂಗೆ. ಹಾಗಿದ್ರೆ 2 -1 ಅಂದರೆ 1/2 ಇದ್ದಂಗೆ. ಹಾಗಿದ್ರೆ -1 ಅಂದರೆ 1/-1 ಅನ್ನಂಗೆ ಇರಲ್ಲ. ಹಾಗಿದ್ರೆ ಇದಿಷ್ಟು ವ್ಯಾಲ್ಯೂ ಏನಾಗುತ್ತೆ? 1/-1 ಅಂತ ಆಗುತ್ತೆ. ಕ್ಲಿಯರ್? ಅಂಡರ್ಸ್ಟುಡ್? raised to -1. ಕ್ಲಿಯರಾ? ಈಗ ನೋಡ್ರಿ, ಇಲ್ಲಿ ಮೈನಸ್ ಇದೆ, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ. ಹಾಗಾದರೆ -× ಪ್ಲಸ್ ಆಗುತ್ತೆ. 2 +
3. ಇಲ್ಲ ಎಲ್ಲ ಮಲ್ಟಿಪ್ಲೈ ಮಾಡಿದರೂ ಕೂಡ 3ನೇ ಬರುತ್ತೆ. ಓಕೆ, raised to -1. ಹಾಗಿದ್ರೆ 2 + 3 is 5 raised to -1. 5 raised to -1 is 1/5. ಯಾಕೆ ಇಲ್ಲಿ ಕಲ್ತಿದ್ದೀವಿ ನೋಡ್ರಿ, ಹೌದಲ್ವಾ? ಸೊ ಹಾಗಿದ್ರೆ ಆನ್ಸರ್ ಈಸ್ 1/5. ಅಂಡರ್ಸ್ಟ್ಯಾಂಡ್? ಸರಿ, ನೆಕ್ಸ್ಟ್ ಕ್ವಶನ್. 1 ಮತ್ತು 25ರ ನಡುವೆ ಇರುವ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಅವಿಭಾಜ್ಯ ಸಂಖ್ಯೆ ಅಂದರೆ ಏನು, ಪ್ರೈಮ್ ನಂಬರ್ಸ್ ಅಂದರೆ ಏನು, ಪ್ರೈಮ್ ನಂಬರ್ಸ್ ಅಂದರೆ ಕಲ್ತಿದ್ದೀವಿ. ಏನಂದರೆ ಸಿಂಪಲ್, ಯಾವುದೇ ಮಗ್ಗಿಯಿಂದ ಭಾಗ ಹೋಗದ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆ ಅಂತೀವಿ. ಅಥವಾ ಯಾವುದೇ ಅಪವರ್ತನಗಳನ್ನು ಹೊಂದಿರದೇ ಇದ್ದರೆ ಅವಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಂತೀವಿ. ಒಂದನ್ನು ಹೊರತುಪಡಿಸಿ, ಒಂದು ಎಲ್ಲದಕ್ಕೂ ಅಪವರ್ತನ ಆಗಿರುತ್ತೆ, ಹೌದಲ್ವಾ? ಸೊ ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರಿತಾ ಹೋಗ್ತೀನಿ. 1 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಮೊಟ್ಟ ಮೊದಲ ಅವಿಭಾಜ್ಯ ಸಂಖ್ಯೆ 2, 3, 5, 7, 11. ಚೆಕ್ ಮಾಡ್ತಾ ಹೋಗಿಬೇಕಂದ್ರೆ 13, ಕ್ಲಿಯರ್, 17, 19, 21 ಅಲ್ಲ 23. ನೋಡ್ರಿ, ಮತ್ತೆ ಯಾವುದಾದ್ರೂ ಇದೇನಾ? ಸಮಸಂಖ್ಯೆ ಬರೋದೇ ಇಲ್ಲ, ಯಾಕಂದರೆ ಅವು 2ರಿಂದ ಭಾಗ ಹೋಗ್ಬಿಡುತ್ತೆ, ಅಪವರ್ತನ 2 ಬಂದ್ಬಿಡುತ್ತೆ ಅಲ್ಲಿ. ಸೊ ಹಾಗಿದ್ರೆ ಇವುಗಳ ಮೊತ್ತ ಎಷ್ಟು ಅಂತ ಕೇಳಿದಾನೆ, ಹೌದಲ್ವಾ? ಸೊ ಕೂಡಿಸ್ತಾ ಹೋಗೋಣ, ಈಸಿ. 2 + 3 5, 5 + 5 10. ಓಕೆನಾ? 10 ಆಯಿತು, 17, 17 1 11 28. 28ಕ್ಕೆ 13ನ್ನು ಸೇರಿಸಿದ್ರೆ 41 ಆಯಿತು. 41ಕ್ಕೆ 17 ಸೇರಿಸಿದ್ರೆ 58 ಆಯಿತು. 58ಕ್ಕೆ 19 ಸೇರಿಸಿದ್ರೆ ಎಷ್ಟು? 68, 77 ಆಯಿತು. 77ಕ್ಕೆ 23 ಸೇರಿಸ್ರಿ, 77 + 23. ನೋಡ್ರಿ, 10, 7, 7, 2, 9, 1, 10. ಸೊ ಹಾಗಿದ್ರೆ 100. ನೋಡ್ರಿ, ಅರ್ಥ ಆಯ್ತಾ? ಕ್ಲಿಯರ್? ಅಂಡರ್ಸ್ಟ್ಯಾಂಡ್? ಸರಿ, ನೆಕ್ಸ್ಟ್ ಕ್ವಶನ್, 6 ಕ್ವಶನ್. 96ಅನ್ನು 3, 4 ಮತ್ತು 5 ಪ್ರಮಾಣದಲ್ಲಿರುವಂತೆ, ಪ್ರಮಾಣ ಅಂದರೆ ರೇಷೋಸ್, ಓಕೆನಾ, ಪ್ರಮಾಣದಲ್ಲಿರುವಂತೆ ಅಥವಾ ಕ್ವಾಂಟಿಟಿ ಅಂತ ಕೂಡ ಕರಿತೀವಿ, ಕ್ವಾಂಟಿಟೀಸ್ 3 ಭಾಗಗಳಾಗಿ ವಿಭಜಿಸಿದರೆ ಗರಿಷ್ಠ ಭಾಗದ ಬೆಲೆ, ಗರಿಷ್ಠ ಅಂದರೆ ದೊಡ್ಡ ಭಾಗದ ಬೆಲೆ ಯಾವುದು ಅಂದಂಗೆ, ಓಕೆನಾ, ಬಿಗ್ ವ್ಯಾಲ್ಯೂ ಯಾವುದು ಅಂದಂಗೆ. ಸೊ ನೋಡ್ರಿ, 96 ಅಂತ ಇದೆ ಯಾವುದೋ ಒಂದು ನಂಬರು, ಅದನ್ನು ಏನು ಮಾಡ್ತಾರೆ ಇವರು? ಸೊ 3 ರೀತಿ ಹಂಚುತ್ತಾರೆ, ಭಾಗಗಳಾಗಿ ವಿಭಜನೆ ಮಾಡ್ತಾರೆ. 3, 4, 5 ಅಂತ ವಿಂಗಡಣೆ ಮಾಡ್ತಾರೆ. ಹಾಗಿದ್ರೆ ಇದು 3x ಆಯಿತು, 4x ಆಯಿತು, 5x ಆಯಿತು. ಇವುಗಳನ್ನು ಸೇರಿಸಿದ್ರೆ 96. ಕೂಡಿಸ್ರಿ, 3, 4, 7, 7, 5, 12. x is equal to 96. x is equal to 96/12. 12 ಅಂದರೆ 12 ಎಂಟ್ಲೆ. ಹಾಗಿದ್ರೆ ಎಕ್ಸ್ ಬೆಲೆ ಎಷ್ಟು ಬಂತು? 8 ಬಂತು. ದೊಡ್ಡ ಪ್ರಮಾಣ ಅಂದರೆ ಯಾವುದು? 5x. 5 × 8 is equal to 40. ಫೈನ್, ಸರಿ, ನೆಕ್ಸ್ಟ್ ಕ್ವಶನ್. ದ ಪ್ರಾಡಕ್ಟ್ ಆಫ್ 3x - 2 ಆ್ಯಂಡ್ 2x + 5 ಈಸ್ ಈಕ್ವಲ್ ಟು, ಪ್ರಾಡಕ್ಟ್ ಅಂದರೆ ಗುಣಲಬ್ಧ. ಓಕೆ, ಮಾಡೋಣ. 3x - 2, 2x + 5. ದ್ವಿಪದೋಕ್ತಿ ಕಲ್ತಿದ್ದೀವಿ ಬೀಜೋಕ್ತಿಗಳಲ್ಲಿ, ಹೌದಲ್ವಾ? ಸೊ ಹಾಗಿದ್ರೆ ಫಸ್ಟ್ ಟರ್ಮ್ ಇದನ್ನು ಇದಕ್ಕೆ ಗುಣಾಕಾರ ಮಾಡಿ. ಫಸ್ಟ್ ಟರ್ಮ್ 3 × ಮೊದಲಿಗೆ ಸಂಖ್ಯೆಗಳನ್ನು ಮಾಡಿರಿ. 6, ಓಕೆ, 3 2 6 ಆಯಿತು. x × ಅಂದರೆ x² ಆಯಿತು. ಇಲ್ಲಿ ಪ್ಲಸ್ ಅಂತ ಇದೆ, ಪ್ಲಸ್ ಹಾಕ್ರಿ. ಮತ್ತೆ ಗುಣಾಕಾರ ಮಾಡಿರಿ ಫಸ್ಟ್ ಟರ್ಮಿಂದ, ಓಕೆನಾ. 3 5 15, ಚರಾಕ್ಷರ ಇಲ್ಲ, ಇರೋದೇ ಒಂದು. ನೆಕ್ಸ್ಟ್ ಇಲ್ಲಿ ಮೈನಸ್ ಅಂತ ಇದೆ, ಓಕೆನಾ. ಈಗ ಮೈನಸ್, ಕ್ಲಿಯರಾಗಿ ನೋಡ್ರಿ, ಮೈನಸ್ ಅಂತ ತೊಗೊಳ್ತೀನಿ. ಈಗ ಗುಣಾಕಾರ ಮಾಡಿರಿ. 2 × 2 4x, ಪ್ಲಸ್ ಅಂತ ಇದೆ, ಪ್ಲಸ್ ಅಂತಲೇ ಬರಿತೀನಿ. 2 × 5 is 10. ಅಂಡರ್ಸ್ಟ್ಯಾಂಡ್? 6x² + 15x. ಮೈನಸನ್ನು ಮಲ್ಟಿಪ್ಲೈ ಮಾಡಿರಿ, -4x - 10, ಓಕೆನಾ. ಇವಾಗ ಈ 15x - 4x ಅಂದರೆ 11x ಬರುತ್ತೆ, ಪ್ಲಸ್ 11x, ಸಾರಿ -10. ಸೊ ನೋಡ್ರಿ, ಆಪ್ಷನಲ್ಲಿ ಇದೆನಾ? ಹಾಂ, ಇಲ್ಲಿದೆ, ಸೆಕೆಂಡ್ ಆಪ್ಷನ್ ಇಸ್ ರೈಟ್. ಓಕೆ, ಸೊ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ರಿ, ಓಕೆನಾ. ಈ ರೀತಿ ಕ್ವಶನ್ಸನ್ನು ತುಂಬಾ ಬಿಡಿಸ್ಬೋದು. ಇದು ಒಂದು ಕ್ವಶನ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ಇಂಥವು 100 ಕ್ವಶನನ್ನು ನೀವು ಬಿಡಿಸ್ತೀರಿ. ಇದು ಒಂದೇ ಅರ್ಥ ಆಗದೇ ಇದ್ದರೆ ಇದನ್ನೇ ಬಿಡಿಸೋದಕ್ಕಾಗಲ್ಲ, ಓಕೆನಾ. ಕಾನ್ಸೆಪ್ಟ್ ತಿಳ್ಕೊರಿ. ಸರಿ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಈ ರೀತಿ ಇದೆ, ಇಲ್ಲಿ ಭಾಕಾರ ಇದೆ. ಸೊ ಮಾಡಬೇಕಂತೆ
ಸೊ ಫಸ್ಟಿಗೆ ಬರ್ಕೊಂಬಿಡೋಣ ಕ್ವಶನನ್ನು, ಅಂದರೆ ಅದರ ಬೆಲೆ ಏನು ಅಂತ ಕೇಳಿದ್ದಾರೆ. ಕ್ವಶನನ್ನು ಬರ್ಕೊಳ್ಳೋಣ. x² + 8x + 16 ಅಪಾನ್ x + 3 ಮತ್ತು ಭಾಗಾಕಾರ ಇದೆ, ಡಿವಿಷನ್ 2x + 8 ಅಪಾನ್ x² - 9. ಸೊ ಈ ರೀತಿ ಇದೆ. ಸೊ ಈಗ ಬಿಡಿಸ್ತಾ ಹೋಗೋಣ. ನೋಡಿರಿ ಸಿಂಪ್ಲಿಫಿಕೇಶನ್ ಬರುತ್ತಾ ಇಲ್ವಾ ಅಂತ ಕೇಳ್ದಂಗೆ. ಈಗ x² + 8x + 16 ಅಂತ ಇದ್ದರೆ ಇಲ್ಲಿ ನೋಡಿರಿ, ನೀವು ನಿತ್ಯ ಸಮೀಕರಣಗಳನ್ನು ಒಂದಿಷ್ಟು ನೆನಪು ಮಾಡ್ಕೋಬೇಕು. ಮೊದಲನೇ ನಿತ್ಯ ಸಮೀಕರಣ ಸೂತ್ರ ಏನು? a + b² = a² + b² + 2ab. ನೋಡ್ರಿ ಇದು ಫಸ್ಟ್ ಇದೆ ಅಲ್ವಾ, ಇದರಂಗಿದೆನಾ ನೋಡ್ರಿ. ಈಗ a² ಆಯಿತು, 16 ಅಂದರೆ 4² ಅಂತ ಬರಿಬೋದಾ? ಹೌದಲ್ವಾ? ಇಂಟು 2 ಇಂಟು a ಅಂದರೆ ಎಕ್ಸು, ಬಿ ಅಂದರೆ 4. ಹಾಗಿದ್ರೆ ಇದ್ರದ್ದು ಫಾರ್ಮುಲಾ ಏನಾಗುತ್ತೆ ಇಲ್ಲಿ? x + 4² ಅಂತ ಆಗುತ್ತೆ, ಹೌದಲ್ವಾ? ಹಾಗಿದ್ರೆ ಇದನ್ನು ನಾನು ಏನಂತ ಬರಿತೀನಿ ಅಂದರೆ x + 4² ಅಂತ ಬರಿತೀನಿ. ಕ್ಲಿಯರ್? ಅಪಾನ್ x + 3. ಎನಿ ಡೌಟ್ಸ್? ಓಕೆನಾ? ಈಗ ಈ ಭಾಗಾಕಾರ ಇರೋದನ್ನು ನಾವೇನಂತ ಬರಿಬೋದು ಅಂದರೆ ವೃತ್ಕ್ರಮ ಅಂತ ಕಲ್ತಿದ್ದೀವಿ, ರೆಸಿಪ್ರೋಕಲ್. ಇಂಟು ಅಂತ ಬರ್ಕೊಂಡ್ರೆ ಈ ಮೇಲಿನ ಟರ್ಮ್ ಈ ಕೆಳಗಿನ ಟರ್ಮ್ ಮೇಲೆ ಹೋಗುತ್ತೆ, ಮೇಲಿನ ಟರ್ಮ್ ಕೆಳಗೆ ಬರುತ್ತೆ. ಹಾಗಿದ್ರೆ x² - 9 ಅಪಾನ್ 2x + 8. ಅಂಡರ್ಸ್ಟ್ಯಾಂಡ್? ಓಕೆನಾ? ಇವಾಗ ಸೊ ಹಂಗೆ ಬರೆಯೋಣ. x + 4² ಅಪಾನ್ x + 3 ಇಂಟು ನೋಡ್ರಿ x² - 9 ಅಂದರೆ ಇದನ್ನು ನಾನು ಹೆಂಗೆ ಬರಿತೀನಿ ನೋಡ್ರಿ. ಈಗ x² - 3² ಅಂತ ಬರಿಬೋದಾ? ಹೌದಲ್ವಾ? x² - 3² ಅಂದರೆ ಈಗ a² - b² ಇದ್ದಂಗೆ, a² - b² ಇದ್ದಂಗೆ. ಇದ್ರ ಫಾರ್ಮುಲಾ ಏನು? a + b ಇಂಟು a - b. ಹಾಗಿದ್ರೆ ಇದನ್ನು ಹೆಂಗೆ ಬರಿತೀವಿ? x + 3 ಇಂಟು x - 3 ಅಂತ ಬರಿಬೋದಾ? ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಬರಿತೀನಿ, x + 3 ಇಂಟು x - 3. ಅಂಡರ್ಸ್ಟ್ಯಾಂಡ್? ಓಕೆನಾ? ಅಪಾನ್ ಈ 2x + 8 ಕಾಮನ್ ತೆಗೀರಿ. ಸಿಂಪ್ಲಿಫೈ ಮಾಡೋದು ಹಿಂಗೆ, ಓಕೆನಾ? ನೀವು ಎಲ್ಲಿ ಸಿಂಪ್ಲಿಫೈ ಬರುತ್ತಲ್ವ, ಚಾನ್ಸ್ ಸಿಕ್ಕರೆ ಮಾಡ್ಕೋಬೇಕು. ಇದರಲ್ಲಿ ಕಾಮನ್ ಏನು? 2 ತೆಗಿಬೋದಾ? 2 ತೆಗಿಬೋದಾ? ಉಳಿದಿರೋದೇನು? x + 4. ನೋಡಿರಿ, 2 ಇಂಟು x 2x 2 ಪ್ಲಸ್ 2 ಇಂಟು 4 = 8. ಹಾಗಿದ್ರೆ 2 ಇಂಟು x + 4 ಅಂತ ಬರಿಬೋದು. ನೋಡಿರಿ, ಗುಣಾಕಾರ ಇದಾವಂದರೆ ವೆರಿ ಸಿಂಪಲ್. ಈ x + 3 ಈ x + 3 ಕ್ಯಾನ್ಸಲ್ ಆಯಿತು. x + 4 ಇದರಲ್ಲಿ ಒಂದು x + 4 ಕ್ಯಾನ್ಸಲ್ ಆಯಿತು. ಉಳಿದಿರೋದು ಮೇಲ್ಗಡೆ x + 4 ಒಂದೇ, ಅಪಾನ್ ಈ 2 ಇಂಟು ಇಲ್ಲಿ ಉಳಿದಿರೋದು x - 3. ನೋಡ್ರಿ, ಮತ್ತೇನಾದರೂ ಹೋಗುತ್ತಾ ಕ್ಯಾನ್ಸಲ್ ಆಗಿ? ಹೋಗಲ್ಲ. ಸೊ ಇದು ಆಪ್ಷನಲ್ಲಿ ಇದೆನಾ? ಇದೆ. ಆಪ್ಷನ್ ಸಿ ಈಸ್ ರೈಟ್. ಕ್ಲಿಯರ್? ನೋಡ್ರಿ, ನಿತ್ಯ ಸಮೀಕರಣಗಳು ಬರಬೇಕು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್. ಸರಿ, ನೆಕ್ಸ್ಟ್ ಕ್ವಶನ್. ದ ಪೆರಿಮೀಟರ್ ಆಫ್ ಸ್ಕ್ವೇರ್ಸ್ ಆರ್ ಇನ್ ಅ ರೇಷಿಯೋ ಆಫ್ 4:9. ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದಿ ಏರಿಯಾಸ್ ಆಫ್ ದಿ 2 ಸ್ಕ್ವೇರ್ಸ್? ನೋಡ್ರಿ, ಇಲ್ಲೊಂದು ವರ್ಗ ಇದೆ. ಸ್ಕ್ವೇರ್ ಅಂದರೆ ಏನು? ವರ್ಗ ಅಂದರೆ ಚೌಕ ಇದೆ. ಇಲ್ಲೊಂದು ಚೌಕ ಇದೆ, ಓಕೆನಾ? ಈಗ ಪೆರಿಮೀಟರ್ ಅಂದರೆ ಏನು? ಸುತ್ತಳತೆ. ಇದರ ಸುತ್ತಳತೆ ಈ ಒಂದು ಚೌಕದ ಸುತ್ತಳತೆ ಮತ್ತು ಈ ಒಂದು ಚೌಕದ ಸುತ್ತಳತೆ ಅವು ಹೆಂಗಿದಾವೆ ಅಂದರೆ 4:9 ಇದ್ದಾವೆ, ಓಕೆನಾ? ಹಾಗಿದ್ರೆ ಪೆರಿಮೀಟರ್ ಫಾರ್ಮುಲಾ ಏನು? ಈ ಪೆರಿಮೀಟರ್ ಫಾರ್ಮುಲಾ ಏನು? 4 ಇಂಟು ಸೈಡ್. ಕ್ಲಿಯರ್ ಅಲ್ವಾ? ಹಾಗಿದ್ರೆ ಕೆಳಗಡೆ ಈ ಒಂದು ಚೌಕದ್ದಾಯಿತು. ನಾನಿವಾಗ ಈ ಒಂದು ಚೌಕದ ತೊಗೊತೀನಿ. ಇಲ್ಲಿ ಕೆಳಗಡೆ ನೋಡ್ರಿ, 4 ಇಂಟು ಎಸ್. ಇದು S1, ಇದು S2. S1 ಅಂದರೆ ಏನು? ಮೊದಲ ಚೌಕದ ಬಾಹು. ಇನ್ನು S2 ಅಂದರೆ ಎರಡನೇ ಚೌಕದ ಬಾಹು, ಸೈಡ್. ಹಾಗಿದ್ರೆ 4 ಕ್ಯಾನ್ಸಲ್ ಆಯಿತು. ಇದು ಎಷ್ಟಕ್ಕೆ ಸಮ ಆಗಿದೆ? 4/9ಗೆ ಸಮ ಆಗಿದೆ. therefore S1/S2 = 4/9. ಕ್ಲಿಯರಾ? ಅರ್ಥ ಆಯ್ತಲ್ವಾ? ಡನ್. ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ವಾಟ್ ಈಸ್ ದಿ ರೇಷಿಯೋ ಬಿಟ್ವೀನ್ ದಿ ಏರಿಯಾಸ್ ಆಫ್ ದಿ 2 ಸ್ಕ್ವೇರ್? ರೇಷಿಯೋ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಏನು? ಸೈಡ್ ಇಂಟು ಸೈಡ್, ಹೌದಲ್ವಾ? ನಾವು ಇದನ್ನು S² ಅಂತ ಬರೀತೀವಿ.
ಹಾಗಿದ್ರೆ ಎಸ್ ಇಂಟು ಎಸ್ ಅಪಾನ್ ಎಸ್ ಇಂಟು ಎಸ್ ಇದ್ರದ್ದು ನಾವು ಏನು ಕಂಡು ಹಿಡಿಬೇಕು ಹೇಳ್ರಿ, ರೇಷೋವನ್ನು ಕಂಡು ಹಿಡಿಬೇಕು. ಹಾಗಿದ್ರೆ ಸೈಡ್ ಒನ್ನದ್ದು ಅಂದರೆ ಮೊದಲನೇ ಸ್ಕ್ವೇರಲ್ಲಿರುವಂಥ ಸೈಡ್ ಒನ್ನು 4 ಇಂಟು 4 ಅಪಾನ್ ಎಷ್ಟು ಅಂತಂದರೆ 9 ಇಂಟು 9. ಹಾಗಿದ್ರೆ ನೋಡ್ರಿ 4 4 16 81 ಕ್ಲಿಯರ್ ಅಲ್ವಾ? ಹಾಗಿದ್ರೆ ಎಷ್ಟು ಬಂತು ರೇಷೋ 16 ಟು 81 ಅಥವಾ 16:81 ಆರ್ 16/81. ಕ್ಲಿಯರ್ ಅರ್ಥ ಆಯ್ತಲ್ವಾ? ಸೊ ಇದು ಪೆರಿಮೀಟರ್ ಫಾರ್ಮುಲಾ, ಇದು ಏರಿಯಾ ಫಾರ್ಮುಲಾ, ಸೈಡ್ ಇಂಟು ಸೈಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಸಂಖ್ಯೆಯ 50% ಆದರೆ ಆ ಸಂಖ್ಯೆಯ 75% ಎಷ್ಟು ಅಂತ ಕೇಳಿದಾನೆ. ಸೊ ಕೇಳಿ ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಇದೆ ಅಂತೆ, ಅದರ 50% ಎಷ್ಟು ಅಂದರೆ 20 ಅಂತೆ. ಸೊ ನೋಡ್ರಿ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಒಂದು ಸಂಖ್ಯೆ 50% 20 ಅಂತ ಹೇಳಿದಾನೆ ಅಂದರೆ ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಅನ್ಕೊಳ್ರಿ, ಎಕ್ಸ್ ಅಂತ ತಗೊಳ್ತೀನಿ. ಇದರ 50% ಅಂದರೆ 50/100 ಎಷ್ಟಂತೆ, 20 ಅಂತೆ. ಹಾಗಿದ್ರೆ ಈ ಒಂದು ಸಂಖ್ಯೆಯ 75 ಎಷ್ಟು ಅಂದಂಗೆ, 75% ಎಷ್ಟು ಅಂದಂಗೆ, ಹೌದಲ್ವಾ? ಸೊ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಯೋದಕ್ಕೆ ಈಸಿ ಇದೆ. ಸೊ ಇದೊಂದು 0 ಹೋಯಿತು, 5 1 5 2 1/2 ಬಂತು, ಹೌದಲ್ವಾ? ಈ 2 ಈ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ 2. ಹಾಗಿದ್ರೆ ಎಕ್ಸ್ ಈಸ್ 40. ದೇರ್ಫೋರ್ 40ಯ 75% ಅಂದಿದ್ದಾನೆ. ಇದ್ರೆ ಈ 0 ಹೋಯಿತು ಅಲ್ವಾ? 2 2 2 5 5 1 5 1 5 ಮತ್ತು 2 ಉಳಿತು, 5 5 25. ಹಾಗಿದ್ರೆ 15 2 30 ನೋಡ್ರಿ. ಹಾಗಿದ್ರೆ ಆ ಸಂಖ್ಯೆ 75% ಎಷ್ಟು, 30. ಕ್ಲಿಯರ್? ಶೇಕಡಾ ವ್ಯಾಲ್ಯೂ ಕಂಡುಹಿಡಿಯೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಎರಡು ಸಂಖ್ಯೆಗಳು 5:6 ಅಂದರೆ ರೇಷೋಸಲ್ಲಿದ್ದಾವೆ. ಅವುಗಳ ವರ್ಗಗಳ ಮೊತ್ತವು 3904 ಆದರೆ ದೊಡ್ಡದಾದಂಥ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಅನುಪಾತಕ್ಕೆ ಸಂಬಂಧಿಸಿದಂಥ ಕ್ವಶನ್. ಸೊ ನೋಡ್ರಿ, ಎರಡು ಸಂಖ್ಯೆಗಳಿದ್ದಾವೆ, ಓಕೆನಾ? ಎರಡು ಸಂಖ್ಯೆಗಳು 5:6, 5 ಮತ್ತು 6 ಅನುಪಾತದಲ್ಲಿ ಇದ್ದಾವೆ. ಅವುಗಳ ವರ್ಗಗಳ ಮೊತ್ತ ಅಂದರೆ ವರ್ಗ ಅಂದ್ರೆ ಇನ್ನು ಸ್ಕ್ವೇರ್, ಓಕೆನಾ? ಹಿಂಗೆ ಅನುಪಾತದಲ್ಲಿ ಇದಾವೆ ಅಂದರೆ ಅವುಗಳನ್ನು ಎಕ್ಸ್ ಅಂತ ಬರ್ಕೊತೀವಿ, ಓಕೆನಾ? ಅವುಗಳ ವರ್ಗಗಳು ಮೊತ್ತ ಎಷ್ಟಕ್ಕೆ ಸಮ, 3904ಕ್ಕೆ ಸಮ. ನೋಡ್ರಿ, ಅರ್ಥ ಆಯ್ತಾ? ಅವುಗಳ ವರ್ಗಗಳ ಮೊತ್ತ 3904. ಸೊ ಹಂಗಿದ್ರೆ ಈಗ ಮಲ್ಟಿಪ್ಲೈ ಮಾಡ್ರಿ, ಅಂದರೆ ಈಗ ಈ ಸ್ಕ್ವೇರ್ ಇದೆ ಅಲ್ವಾ, ಅದನ್ನು ಮಾಡ್ರಿ. 5 ಸ್ಕ್ವೇರ್ ಅಂದರೆ 25 ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಅಂದರೆ 36 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3904. ಸೊ ಈಗ 25 ಪ್ಲಸ್ 36 ಅಂದರೆ ಎಷ್ಟಾಯಿತು, 61. 61 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3904. ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3904 ಅಪಾನ್ 61. ನೋಡ್ರಿ, ಯಾವುದರಿಂದ ಭಾಗ ಹೋಗುತ್ತೆ, ಓಕೆನಾ? ನೋಡ್ರಿ, ಹೋಗುತ್ತಾ? ಈಗ ಡೈರೆಕ್ಟ್ ಮಾಡಿಬಿಡೋಣ, 61ಇಂದನೇ ಮಾಡಿಬಿಡೋಣ. 6 36 ಅಂದರೆ 6ರಿಂದ ತೊಗೊಳ್ಳೋಣ. 6 1 6, 6 36. ಓಕೆ, ಇದು ಬರುತ್ತೆ. ಸೊ ಹಂಗಿದ್ರೆ 61 6 366 ಆಯಿತು. 10ರಲ್ಲಿ 6 ಹೋದರೆ 4, 9ರಲ್ಲಿ 7 ಹೋದರೆ 2 0, ಹಾಗಿದ್ರೆ 4. ಸೊ ಈಗ 61 6 4 24 ಅಂದರೆ 61 4 244. ಕ್ಲಿಯರಾ? ಸೊ ಮಲ್ಟಿಪ್ಲಿಕೇಶನ್. ಸೊ ಹಂಗಿದ್ರೆ ಎಕ್ಸ್ ಸ್ಕ್ವೇರ್ ಎಷ್ಟು ಬಂತು, 64 ಬಂತು. ಹಾಗಿದ್ರೆ ಎಕ್ಸ್ ಅಂದರೆ ಈ ವರ್ಗ ಈ ಕಡೆ ಹೋದರೆ ವರ್ಗಮೂಲ ಆಗುತ್ತೆ, √64 ಅಂದರೆ ಎಕ್ಸ್ ಬೆಲೆ 8. ಸೊ ಎಕ್ಸ್ ಈಸ್ 8, ಓಕೆನಾ? ಅದರಲ್ಲಿ ಇವರು ದೊಡ್ಡ ಸಂಖ್ಯೆ ಕೇಳಿದ್ದಾರೆ ಅಂದರೆ 6 ದೊಡ್ಡ ಸಂಖ್ಯೆ, 6 ಇಂಟು 8 ಅಂದರೆ 6ರ ಪ್ರಮಾಣ ದೊಡ್ಡ ಸಂಖ್ಯೆ, 6 8 48. ಸೊ 48 ಈಸ್ ದಿ ರೈಟ್ ಆನ್ಸರ್, ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ ದ ಫಿಗರ್ ಬಿಲೋ ಡಿ ಈಸ್ ದಿ ಮಿಡ್ ಪಾಯಿಂಟ್ ಆಫ್ ಎ ಸಿ ಆ್ಯಂಡ್ ಬಿ ಡಿ. ಎ ಸಿ ಮತ್ತು ಬಿ ಡಿಯ ಈಸ್ ದಿ ಮಿಡ್ ಪಾಯಿಂಟ್ ಆಫ್ ಎ ಸಿ. ಓಕೆ, ಮಿಡ್ ಪಾಯಿಂಟ್ ಆಫ್ ಡಿ ಎಂದು ಮಿಡ್ ಪಾಯಿಂಟ್ ಅಂದರೆ ಮಧ್ಯದ ಬಿಂದು ಅಂತೆ. ಆ್ಯಂಡ್ ಬಿ ಡಿ ಈಸ್ ದಿ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಬಿ ಡಿಯಲ್ಲಿದೆ, ಇಲ್ಲಿ ಸ್ಟ್ರೇಟ್ ಇದೆ ಅಲ್ವಾ, ಇದು
ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂದರೆ 90 ಡಿಗ್ರಿ ಇದೆ, ಇಲ್ಲಿ ಕೂಡ 90 ಡಿಗ್ರಿನೇ ಇರುತ್ತೆ. ವಾಟ್ ಈಸ್ ದಿ ಲೆಂತ್ ಆಫ್ ಬಿ ಡಿ? ಲೆಂತ್ ಆಫ್ ಬಿ ಡಿ ಅಂದರೆ ಈ ಮಧ್ಯದಲ್ಲಿದೆ ಅಲ್ವಾ, ಇದು ಬೇಕು ನಮಗೆ. ಸೊ ಇವಾಗ ಏನು ಮಾಡೋಣ ಅಂದರೆ ಹಿಂಗಿರೋದನ್ನು ಫಸ್ಟಿಗೆ ನೀವು ಒಂದೊಂದೇ ತ್ರಿಭುಜ ತೊಗೊಳ್ರಿ, ಒಂದು ತ್ರಿಭುಜ ತೊಗೊಳ್ರಿ ಯಾವುದಾದ್ರೂ. ಓಕೆನಾ, ಇದೊಂದು ತ್ರಿಭುಜ ತೊಗೊಂಡಿದ್ದೀನಿ ನೋಡ್ರಿ, ಯಾವುದು ಬಿ ಡಿ ಸಿ ಅನ್ನು ತೊಗೊಳ್ತೀನಿ. ಈಗ ಬಿ ಡಿ ಸಿ ಅಂತ ತೊಗೊಳ್ತೀನಿ. ಸೊ ಈಗ ಮಿಡ್ ಪಾಯಿಂಟ್ ಅಂದರೆ ಇದು ಮಿಡ್ ಪಾಯಿಂಟ್ ಅಂದರೆ ಇದು 30 ಇದೆ, ಟೋಟಲ್ 30 ಇದೆ ಅಂದರೆ ನಮ್ಗೆ ಇಷ್ಟೇ ಅಂದರೆ ಎಷ್ಟು? 15 ಬಂತು, ಕರೆಕ್ಟ್ ಅಲ್ವಾ? ಸೊ ಈಗ ಇದು 25 ಆಯಿತು, ಇದನ್ನು ಕಂಡುಹಿಡಿಬೇಕು ನಾವು. ಬಿ ಡಿ ಸಿಂಪಲ್, ಆ ಫಾರ್ಮುಲಾ ಪೈಥಾಗೋರಿಯನ್ ಫಾರ್ಮುಲಾ ಯೂಸ್ ಮಾಡ್ತೀರಿ, ಹೌದಲ್ವಾ? ಬಿ ಸಿ ಸ್ಕ್ವೇರ್, ಇದಕ್ಕೆ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿದ್ರೆ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಈಸ್ 25 ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಡಿ ಈಸ್ ಗೊತ್ತಿಲ್ಲ, ಬಿ ಡಿ ಸ್ಕ್ವೇರ್ ಅಂತ ಹಂಗೆ ಹೇಳೋಣ. ಡಿ ಸಿ ಈಸ್ 15 ಸ್ಕ್ವೇರ್, 25ರ ವರ್ಗ 625 ಗೊತ್ತು ನಮಗೆ. ಅದನ್ನು ನೆನ್ಪಿಟ್ಕೊಳ್ರಿ, ವರ್ಗ ಸಂಖ್ಯೆಗಳನ್ನು ಮತ್ತು ಘನ ಸಂಖ್ಯೆಗಳನ್ನು. ಹೆಲ್ಪ್ಫುಲ್, ವೆರಿ ಹೆಲ್ಪ್ಫುಲ್. ಬಿ ಡಿ ಸ್ಕ್ವೇರ್ ಪ್ಲಸ್ 15ರ ವರ್ಗ 225, 225 ಈ ಕಡೆ ಬಂದರೆ ಮೈನಸ್ 225 ಆಗುತ್ತೆ, ಈಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್. 625ರಲ್ಲಿ 225 ಹೋದರೆ 25 ಮೈನಸ್, ಓಕೆ 400 ಬರುತ್ತೆ, ಈಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್. ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ 400 ಈಸ್ ಈಕ್ವಲ್ ಟು ಬಿ ಡಿ. ಹಾಂ ಗೊತ್ತು ನಮಗೆ, 400 ಅಂದರೆ 20. ನೋಡಿರಿ ಎತ್ತರ ಎಷ್ಟು ಬಂತು ನಮಗೆ, ಲೆಂತ್ ಎಷ್ಟು ಬಂತು? 20 ಸೆಂಟಿಮೀಟರ್. ಓಕೆನಾ, ಸರಿ. ನೆಕ್ಸ್ಟ್ ಒಂದು ಕುರ್ಚಿ ಮತ್ತು ಮೇಜಿನ ಒಟ್ಟು ಬೆಲೆ 100 ರೂಗಳು. ಕುರ್ಚಿಯ ಬೆಲೆಯು ಮೇಜಿನ ಬೆಲೆಗಿಂತ 16 ರು ಕಡಿಮೆಯಾಗಿದ್ದರೆ ಮೇಜಿನ ಬೆಲೆ ಎಷ್ಟು? ಓಕೆ, ಇಲ್ಲಿ ಎರಡು ಪ್ರಾಪರ್ಟೀಸ್ಗಳಿದ್ದಾವೆ, ಒಂದು ಕುರ್ಚಿ ಅಂತೆ, ಇನ್ನೊಂದು ಮೇಜು. ಓಕೆನಾ, ಓಕೆ, ನಾನು ಇಲ್ಲಿ ಕುರ್ಚಿಗೆ ಚೇರ್ ಅಂತ ತೊಗೊಳ್ತೀನಿ ಸಿ, ಮತ್ತು ಇದನ್ನು ಮೇಜು ಟೇಬಲ್ ಅಂತ ತೊಗೊಳ್ತೀನಿ. ಸೊ ಇವುಗಳನ್ನು ಸೇರಿಸಿದ್ರೆ 100 ರೂಪಾಯಿ ಅಂತೆ. ಓಕೆನಾ, ಇನ್ನೊಂದು ನೆಕ್ಸ್ಟ್ ಕಂಡೀಷನ್ ಹೇಳ್ತಾರೆ, ಕುರ್ಚಿಯ ಬೆಲೆಯು ಮೇಜಿನ ಬೆಲೆಗಿಂತ 16 ರು ಕಡಿಮೆ. ಅಂದರೆ ಕುರ್ಚಿ ಬೆಲೆ ಮೇಜಿನ ಬೆಲೆಗಿಂತ 16 ರೂಪಾಯಿ ಕಡಿಮೆ. ಓಕೆನಾ, ಕರೆಕ್ಟ್ ಅಲ್ವಾ? ಇದನ್ನು ಬರೆದಿರೋದು 16 ರೂಪಾಯಿ ಕಡಿಮೆ ಆದರೆ ಮೇಜಿನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಇದನ್ನು ಇಕ್ವೇಷನ್ 1 ಅಂತ ತೊಗೊಳ್ರಿ, ಇದನ್ನು ಇಕ್ವೇಷನ್ 2 ಅಂತ ತೊಗೊಳ್ರಿ. ನೋಡಿದ್ರೆ ಗೊತ್ತಾಗುತ್ತೆ, ಇವು ರೇಖಾತ್ಮಕ ಸಮೀಕರಣಗಳಿಗೆ ಸಂಬಂಧಿಸಿದಂಥ ಚಾಪ್ಟರ್, ಹೌದಲ್ವಾ? ಅಲ್ಲಿ ಅರ್ಥ ಆಗ್ಬಿಡುತ್ತೆ ನೋಡಿದ್ರೆ. ಓಕೆನಾ, 1 ವೇರಿಯೇಬಲ್ ಅಂತ ಕರಿತೀವಿ, ಸಾರಿ 2 ವೇರಿಯೇಬಲ್ ಅಂತ ಕರಿತೀವಿ. ಇವಾಗ ಏನು ಮಾಡೋಣ ಅಂದರೆ ಈ ಸಿ ಅನ್ನೋದನ್ನು ಮೇಲ್ಗಡೆ ಪುಟ್ ಮಾಡಿಬಿಡಿ, 2 in 1. ಹಾಗಿದ್ರೆ ಟಿ ಮೈನಸ್ 16, ಇಲ್ಲಿ ನೋಡ್ರಿ ಸಿ ಅನ್ನೋದು ಟಿ ಮೈನಸ್ 16 ಆಯಿತು, ಪ್ಲಸ್ ಟಿ ಇಸ್ ಈಕ್ವಲ್ ಟು 100. ಟಿ ಪ್ಲಸ್ ಟಿ ಇಸ್ 2t ಮೈನಸ್ 16 ಇಸ್ ಈಕ್ವಲ್ ಟು 100. 2t ಇಸ್ ಈಕ್ವಲ್ ಟು 100 ಪ್ಲಸ್ 16. ಟಿ ಇಸ್ ಈಕ್ವಲ್ ಟು 116 ಅಪಾನ್ 2. ಹಾಗಿದ್ರೆ ಎಷ್ಟು ಬಂತು? 58. RS 58 ಈಸ್ ಮೇಜಿನ ಬೆಲೆ, ಟೇಬಲ್ ವ್ಯಾಲ್ಯೂ. ಫೈನ್, ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಇಕ್ವೇಷನ್ ಈಸ್ ಇಕ್ವಲೆಂಟ್ ಟು ದಿಸ್ ಒನ್ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಈಗ ಯಾವುದು ಸಮ ಆಗಿರುತ್ತೆ ಈ ಒಂದು ಸಮೀಕರಣಕ್ಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆನಾ, 7x ಮೈನಸ್ ಈ 4 ಇಂಟು ಎಕ್ಸ್ ಅಂದರೆ 4x ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್, ಕರೆಕ್ಟ್ ಅಲ್ವಾ? 4 ಇಂಟು 3 ಈಸ್ 12 ಪ್ಲಸ್ 1 ಈಸ್ ಈಕ್ವಲ್ ಟು 16. ಕ್ಲಿಯರ್? ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈಗ ಈ ಮೂರನ್ನು ಕೂಡ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿಬಿಡೋಣ. ಏನು ಬರುತ್ತೆ ಹೇಳ್ರಿ? 21x ಮೈನಸ್ 12x ಪ್ಲಸ್ 12 ಪ್ಲಸ್ 1 ಇಸ್ ಈಕ್ವಲ್ ಟು 16. ನೋಡಿರಿ ಈ ಕಡೆ 16 ಇರೋದ್ರಿಂದ 16 ಹಾಗೆ ಇರಲಿ, ಅದನ್ನು ತೊಗೊಂಡು ಬರೋದು ಬೇಡ. 21ರಲ್ಲಿ 12 ಕಳೆದ್ರೆ 9x ಪ್ಲಸ್ 12 ಪ್ಲಸ್ 1 ಇಸ್ ಈಕ್ವಲ್ ಟು 16. 9x ಪ್ಲಸ್ 13 ಇಸ್ ಈಕ್ವಲ್ ಟು 16. ಸಿಂಪಲ್. ಇಲ್ಲಿದೆ ಆಪ್ಷನ್, ಸಾರಿ, ಈಗ ಇಲ್ಲಿ 3ರಿಂದ ಇದೊಂದು ಗುಣಿಸ್ಬೇಕಿತ್ತಲ್ವಾ, ಮಿಸ್ಟೇಕ್ ಮಾಡಿದ್ದೀವಿ. 12 3 36 ಅಲ್ವಾ? ಓಕೆ, ಸಾರಿ, ಈ 36. ಹಾಗಿದ್ರೆ ಈ 36ಕ್ಕೆ 1 ಸೇರಿಸಿದ್ರೆ 37 ಆಗುತ್ತೆ. ಹಾಗಿದ್ರೆ 9x ಪ್ಲಸ್ 37 ಇಸ್ ಈಕ್ವಲ್ ಟು 16. 9x ಪ್ಲಸ್ 37 ಇಸ್ ಈಕ್ವಲ್ ಟು 16. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯಿತಾ? ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ.
2.5 ಅಡಿಯಲ್ಲಿ ಎಷ್ಟು ಇಂಚುಗಳಿವೆ? 2.5 ಅಂದರೆ 2.5 ಅಲ್ಲಿ ಅಡಿ ಅಂದರೆ ಏನು? ಫೀಟ್. ಓಕೆನಾ? ಹಾಗಿದ್ರೆ ಎಷ್ಟು ಇಂಚ್ಗಳಿದ್ದಾವೆ, ಇಂಚಸ್ ಇದ್ದಾವೆ ಅಂತ ಕೇಳಿದ್ದಾರೆ. ಸೊ ಕನ್ವರ್ಷನ್ ನಿಮ್ಗೆ ಗೊತ್ತಿರಬೇಕು. ಫುಟ್ ಟು ಇಂಚ್. ಒಂದು ಫೂಟ್ ಅಂದರೆ 12 ಇಂಚ್. ಒಂದು ಫೂಟ್ ಅಂದರೆ ಎಷ್ಟು ಇಂಚ್ ಹೇಳ್ರಿ? 12 ಇಂಚು. ಹಾಗಿದ್ರೆ 2.5 ಫೂಟ್ ಅಂತಂದರೆ 2.5 ಫೂಟ್ ಅಂದರೆ ನೋಡ್ರಿ ಇಂಟು 12. ಕ್ಲಿಯರಾ? 2 ಅಲ್ಲಿ ಸಾರಿ. ಸೊ ಏನು ಮಾಡೋಣ ಅಂದರೆ ಇದು ಮಿಶ್ರ ಭಿನ್ನರಾಶಿ ಅಲ್ವಾ? ಓಕೆ, ಮಿಶ್ರ ಭಿನ್ನರಾಶಿ ಅಲ್ವಾ? ಇದನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಕೂಡಿಸ್ತೀವಿ. 2 1 2 2 4 4 1 5 5/2 ಇಂಟು 12 ಇಸ್ ಈಕ್ವಲ್ ಟು 2 1 2 6 ಹಾಗಿದ್ರೆ 5 6 30 ಇಂಚಸ್ ಇದ್ದಾವೆ ಅಂತ. 30 ಇಂಚಸ್ ಇದ್ದಾವೆ. ಕ್ಲಿಯರ್ ಆಯ್ತಾ? ಸೊ 2.5 ಅಂದರೆ ಹೀಗೆ ಮಿಶ್ರ ಭಿನ್ನರಾಶಿ ಇದ್ದಂಗೆ ಇಂಟು +1 ಹಾಗಿದ್ರೆ 2 2 4 4 1 5/2 ಈ ರೀತಿ ಮಾಡ್ತೀವಿ. ಇಲ್ಲಿ ಪ್ಲಸ್ ಬರುತ್ತೆ ಮೇಲ್ಗಡೆ, ಕೆಳಗಡೆ ಮೈನಸ್ ಇಂಟು ಬರುತ್ತೆ. 2 2 4 4 1 5 ಕೆಳಗಡೆ ಏನು ಉಳಿದಿರುತ್ತೆ? 2 ಉಳಿದಿರುತ್ತೆ. ಕ್ಲಿಯರಾ? 30 ಇಂಚಸ್ ಬಂತು. ಸೊ ಹಾಗಿದ್ರೆ ಆನ್ಸರ್ ಇಸ್ 30 ಇಂಚಸ್. ಓಕೆ, ವಾಟ್ ವ್ಯಾಲ್ಯೂ ಆಫ್ ಪಿ ಮೇಕ್ಸ್ ಟ್ರೂ ಅಂತ ಕೇಳಿದಾನೆ. ಓಕೆನಾ? ಟ್ರೂ ಇಲ್ಲಿದೆ ನೋಡ್ರಿ, ಟ್ರೂ. ಹಾಗಿದ್ರೆ ಇದರ ಒಂದು ಆನ್ಸರ್ ಪಿನ ಯಾವ ಬೆಲೆಗೆ ಇದೊಂದು ಸಮೀಕರಣ ಸರಿಯಾಗತ್ತೆ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಬಿಡಿಸ್ತಾ ಹೋಗ್ರಿ. p/-9 + 2 is equal to -4. ಈಗ p/-9 ಹಾಗೆ ಇಡ್ತೀನಿ. ಈ +2 ಈ ಕಡೆ ಹೋದರೆ -2 ಆಯಿತು. ಕ್ಲಿಯರಾ? p/-9 is equal to ಮೈನಸ್, ಇವೆರಡೂ ಮೈನಸ್ ಇರೋದ್ರಿಂದ ನಾವು ಕೂಡಿಸ್ತೀವಿ. ಓಕೆನಾ? ಎರಡು ಒಂದೇ ಚಿಹ್ನೆಗಳಿದ್ರೆ ಕೂಡಿಸ್ಬೇಕು. ಈಗ +4 +2 ಇದ್ರೆ ಹೆಂಗೆ ಕೂಡಿಸ್ತೀರಿ? ಓಕೆನಾ? ಹಾಗೆ ಎರಡು ಒಂದೇ ಚಿಹ್ನೆ ಇದ್ರೆ ಕೂಡಿಸ್ಬೇಕು, ಅದೇ ಚಿಹ್ನೆನ ಇಡಬೇಕು. ಇಲ್ಲಿ +6 ಆದರೆ ಇಲ್ಲಿ -6 ಆಗುತ್ತೆ. ಇನ್ನೇನಾದರೂ ಒಂದು ಪ್ಲಸ್ ಒಂದು ಮೈನಸ್ ಬಂದರೆ ಕಳಿತೀವಿ. ಓಕೆನಾ? ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇರುತ್ತಲ್ವ ಅದನ್ನೇ ಬರಿತೀವಿ. ನೋಡ್ರಿ, ಎರಡು ವಿರುದ್ಧ ಚಿಹ್ನೆಗಳು ಬಂದರೆ ಕಳಿತೀವಿ, ಎರಡು ಒಂದೇ ಚಿಹ್ನೆ ಬಂದರೆ ಏನು ಮಾಡ್ತೀವಿ? ಕೂಡಿಸ್ತೀವಿ. ಸಿಂಪಲ್. ಹಾಗಿದ್ರೆ ಈ -9 ಈ ಕಡೆ ಹೋದರೆ ಡಿವೈಡೆಡ್ ಬೈ ಇತ್ತು, -6 ಇಂಟು -9 ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಹಾಗಿದ್ರೆ 9 6 54. 54 ಇಸ್ ದಿ ರೈಟ್ ಆನ್ಸರ್. ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಕರ್ಣಗಳಿಗೆ ಸಂಬಂಧಿಸಿದಂಥ ಒಂದು ಕ್ವಶನ್. ಪೇಪರ್ 1 ಇರಲಿ, ಪೇಪರ್ 2 ಇರಲಿ, ಓಕೆನಾ? ಫಿಕ್ಸ್ ಕ್ವಶನ್ ಆಗಿರುತ್ತೆ. ಸೊ ಇದನ್ನು ಬಿಡಿಸ್ತಾ ಹೋದರೆ ಈ ಪದದ ಬೆಲೆ ಏನು ಬರುತ್ತೆ ಅಂತ ಕೇಳಿದಾನೆ. ಓಕೆನಾ? ಈ ಈಕ್ವೇಷನ್ ವ್ಯಾಲ್ಯೂ ಏನು ಬರ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಬಿಡಿಸ್ತಾ ಹೋಗ್ರಿ. ಫಸ್ಟಿಗೆ ಈಗ ಕೆಳಗಿನ ಟರ್ಮ್ಸನ್ನು ತೊಗೊಳ್ತೀನಿ. ಓಕೆನಾ? ಯಾಕಂದರೆ ಮೇಲ್ಗಡೆ ಇರುವಂಥ ಟರ್ಮ್ಸಲ್ಲಿ ಏನು ನಮಗೆ ಕಾಮನ್ ತೆಗಿಯೋಕ್ಕೆ ಬರೋದೇ ಇಲ್ಲ. ಕ್ಲಿಯರ್ ಅಲ್ವಾ? ಸರಿನಾ? ಸೊ ಹಾಗಿದ್ರೆ ಏನು ಮಾಡೋಣ ಅಂದರೆ ಈ √15 ಇದೆ ಅಲ್ವಾ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿರಿ. √15 ಇಂಟು √5 ಆಯಿತು. ಕ್ಲಿಯರಾ? ಪ್ಲಸ್ ಈ ಕಡೆ ಮತ್ತೆ √15 ಇಂಟು √3. √15 ಇಂಟು √3 ನೋಡ್ರಿ, ಅರ್ಥ ಆಯ್ತಾ? ಮೇಲ್ಗಡೆ ಏನಿದೆ? 5√3 ಪ್ಲಸ್ 3√5. ಏನು ಮಾಡೋದಕ್ಕೆ ಬರಲ್ಲ. ಇವಾಗ ಏನು ಮಾಡೋಣ ಅಂದರೆ ಈಗ ನೋಡ್ರಿ, ಒಂದು ರೂಲ್ ಗೊತ್ತು ನಮಗೆ. ಏನಂದರೆ √a ಇಂಟು √b ಅಂತಂದರೆ √ab ಹೌದಲ್ವಾ? √a ಇಂಟು √b ಅಂದರೆ √ab. ಹಾಗಿದ್ರೆ √15 5 75 ಪ್ಲಸ್ ಮುಂದೆ 15 3 45. ಓಕೆನಾ? 5√3 ಮೇಲ್ಗಡೆದ್ದು ಪ್ಲಸ್ 3√5. ಏನೂ ಮಾಡೋಕ್ಕೆ ಬರಲ್ಲ. ಓಕೆ, ಮತ್ತೆ ಕೆಳಗಡೆದು ನೋಡ್ರಿ. ಈಗ ಸೊ ಇಲ್ಲಿರೋದನ್ನು √75 ಇರೋದನ್ನು ನಾನು 15 ಇಂಟು 5 ಅಂತ ಬರ್ಕೊಳ್ತೀನಿ. ಮೊದಲಿಗೆ ಬರ್ಕೊಳ್ಬೇಕಿತ್ತು, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಓಕೆನಾ? ನಿಮ್ಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ಬರುತ್ತೆ ಅದು. ಬಟ್ 15 ಇಂಟು √5 ಪ್ಲಸ್ 15 ಇಂಟು 3. ಕ್ಲಿಯರಾ? ಸೊ ಈ ರೀತಿ ಬರಿಬೇಕಲ್ವಾ? ನಾನಿವಾಗ ಏನು ಚೇಂಜ್ ಮಾಡ್ತೀನಿ ಅಂದರೆ ಸ್ವಲ್ಪ ನೋಡ್ರಿ. ಸೊ ಈಗ ನನಗೆ ರೂಟ್ಗಳು ಬರಬೇಕು.
ಅಂದರೆ ರೂಟ್ ವ್ಯಾಲ್ಯೂ ಬರಬೇಕು. ರೂಟ್ 4 ಬಂದರೆ 2 ಬರುತ್ತೆ, ರೂಟ್ 9 ಬಂದರೆ 3 ಬರುತ್ತೆ, ರೂಟ್ 25 ಬಂದರೆ 5 ಬರುತ್ತೆ. ಈ ರೀತಿ ನಾನು ಹೆಂಗಾದರೂ ಮಾಡಿ ಇದರಲ್ಲಿ ತೊಗೊಂಡ್ಬರ್ಬೇಕು ಈಗ 75ಅಲ್ಲಿ. ಅರ್ಥ ಆಗ್ತಿದೆನಾ? ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಈ 75 ನೋಡ್ರಿ ಈ ರೀತಿ ಬರೀಬೇಕಿತ್ತು ಅಂತ ತೋರಿಸಿದೆ. ಬಟ್ ಇವಾಗ ಏನು ಹೇಳ್ತೀನಿ ಅಂದರೆ 75 ಈ ರೂಟ್ ಬರೋವಂಗೆ ಬರ್ಕೊಳ್ಳೋಣ. ನೋಡ್ರಿ 75 ಈ 25 ಮಗ್ಗಿಯಲ್ಲಿದೆ, ಹಾಗಾಗಿ 25 ಮೂರಲೆ 75 ಅಂತ ಬರ್ಕೊಳ್ತೀನಿ. ಅರ್ಥ ಆಗ್ತಾ ಇದೆನಾ? ಈಗ 45 ಹೆಂಗೆ ಬರ್ಕೋಬೋದು ಹೇಳ್ರಿ? 9ರ ಮಗ್ಗಿಯಲ್ಲಿದೆ, ಹಾಗಿದ್ರೆ 9 45 ನೋಡ್ರಿ. ಕ್ಲಿಯರಾ? ಸೊ ಹಾಗಿದ್ರೆ ಮೇಲ್ಗಡೆ 5√3 ಪ್ಲಸ್ 3√5 ಅಂತ ಇದೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇವಾಗ ಇದನ್ನು ಹೆಂಗೆ ಬರ್ಕೊಳ್ತೀವಿ ನಾವು? √25 ಮತ್ತೆ ಹೊಡಿತೀವಿ. √25 ಇಂಟು √3 ಪ್ಲಸ್ √9 ಇಂಟು √5 ಉಲ್ಟಾ. ಇವಾಗ ಓಕೆನಾ? ಮೇಲ್ಗಡೆ 5√3 ಪ್ಲಸ್ 3√5 ಕ್ಲಿಯರ್ ಅಲ್ವಾ? ಹಂಗಿದ್ರೆ ಇವಾಗ ನೋಡ್ರಿ ಕೆಳಗಡೆ ಬರಿತೀನಿ ಇವಾಗ. ಸೊ √25 ಇಸ್ 5√3 ಪ್ಲಸ್ √9 ಅಂದರೆ 3√5 ಮೇಲ್ಗಡೆದ್ದು 5√3 ಪ್ಲಸ್ 3√5. ಹಾಗಿದ್ರೆ ಎರಡೂ ಸೇಮ್ ಇರೋದ್ರಿಂದ ಅಂಶ ಮತ್ತು ಛೇದದಲ್ಲಿ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಇದರ ಬೆಲೆ 1. ಅರ್ಥ ಆಯ್ತಾ? ಸೊ ಸಿಂಪಲ್ ಆಗಿದೆ, ನೋ ಕನ್ಫ್ಯೂಷನ್. 75 ಅನ್ನೋದನ್ನು 15 5 75 ಅಂತ ಹೆಂಗೆ ಬರ್ಕೊಳ್ತೀವಿ ಹಾಗೆ 25 3 75 ಅಂತ ಬರ್ಕೋಬೋದು. ಯಾಕೆ ಬರ್ಕೊಳ್ತಾ ಇದ್ದೀನಿ? ವರ್ಗಮೂಲ 25ರ ಬೆಲೆ 5. ಕ್ಲಿಯರ್? ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ 3 ಇಂಟು ಬ್ರಾಕೆಟ್ ಆಫ್ m ಮೈನಸ್ n ಈಸ್ ಈಕ್ವಲ್ ಟು 7 ಇಂಟು ಬ್ರಾಕೆಟ್ ಆಫ್ 3n ಮೈನಸ್ m ದೆನ್ m ಈಸ್ ಈಕ್ವಲ್ ಟು ಅಂತ ಹೇಳಿದಾನೆ. ಓಕೆನಾ? ಏನು ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಓಕೆ, ಸೊ ಈಗ ಬಿಡಿಸ್ತಾ ಹೋಗ್ರಿ. ಈ 3 ಇಂಟು ದಿಸ್ ಒನ್ ಅಂದರೆ 3m ಮೈನಸ್ 3n ಕರೆಕ್ಟ್ ಅಲ್ವಾ? ಹೊರಗಡೆ ಒಬ್ಬರಿದ್ರೆ ಬ್ರಾಕೆಟ್ ಹೊರಗಡೆ ಒಬ್ಬರಿದ್ರೆ ಗುಣಾಕಾರ ಮಾಡ್ತೀವಿ. ಈಸ್ ಈಕ್ವಲ್ ಟು ಸೇಮ್ ಇಲ್ಲಿಯೂ ಹಂಗೆ ಮಾಡಿರಿ. 7 3 21n ಮೈನಸ್ 7m. ಅಂಡರ್ಸ್ಟ್ಯಾಂಡ್? m ಒಂದು ಕಡೆ ಮಾಡಿರಿ, n ಒಂದು ಕಡೆ ಮಾಡಿರಿ. ಓಕೆನಾ? ಸೊ ಇವಾಗ m ಒಂದು ಕಡೆ ಮಾಡೋಣ, ಇದನ್ನು ಈ ಕಡೆ ತೊಗೊಂಡು ಬರ್ತೀನಿ, ಪ್ಲಸ್ ಆಯಿತು. ಹಾಗಿದ್ರೆ 3m ಪ್ಲಸ್ 7m ಇಸ್ ಈಕ್ವಲ್ ಟು 21n. ಈ ಮೈನಸ್ 3n ಈ ಕಡೆ ಹೋದರೆ ಪ್ಲಸ್ 3n ಆಯಿತು. ಅಂಡರ್ಸ್ಟ್ಯಾಂಡ್? ಈ 3m ಪ್ಲಸ್ 7m ಇಸ್ 10m ಇಸ್ ಈಕ್ವಲ್ ಟು 21n 3n ಅಂದರೆ 24n ಆಯಿತು. ಹಾಗಾದರೆ m ಇಸ್ ಈಕ್ವಲ್ ಟು 24n. ಈ 10 ಅನ್ನೋದು ಇಂಟು ಇತ್ತು, ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಹಾಗಾದರೆ m ಈಸ್ ನೋಡ್ರಿ ಇಷ್ಟಿದೇನಾ ಆನ್ಸರಲ್ಲಿ? ಇಲ್ಲ, ಆಪ್ಷನಲ್ಲಿ ಇಲ್ಲ. ಹಾಗಾದರೆ ಡಿವೈಡೆಡ್ ಬೈ 10 ಅಂದರೆ ನೋಡ್ರಿ 2.4n ಅಂತ ಆಗುತ್ತೆ. ಯಾಕಂದರೆ 24ನ್ನ 10ರಿಂದ ಭಾಗಿಸ್ರಿ. 10 20 4 ಉಳಿತು, ಪಾಯಿಂಟ್ ಕೊಡ್ತೀವಿ, 40 ಆಯಿತು. 14 40. ಹಾಗಿದ್ರೆ 2.4n ಇಸ್ ದಿ ಅವರ್ ಆನ್ಸರ್, ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸರಿ, ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಜಾಮೆಟ್ರಿ ಕ್ವಶನ್ಸ್. ಸೊ 105 ಅಂದರೆ ನಮಗೆ ಗೊತ್ತು, ಇದೊಂದು ಸರಳ ರೇಖೆ. ಇಲ್ಲಿದು 105 ಅಂದರೆ ಟೋಟಲ್ 180 ಇರುತ್ತೆ. ಹಾಗಾದರೆ ಈ ಭಾಗ ಎಷ್ಟು ಬಂತು ಹೇಳ್ರಿ? 75 ಬಂತಲ್ವಾ? ಯಾಕೆ 180 ಹಾಕಿತ್ತು. ಈ 105 ಅಂದರೆ ಇನ್ನು 75 ಸೇರಿಸಿದ್ರೆ 180 ಆಯಿತು. ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ಸಮದ್ವಿಬಾಹು ತ್ರಿಭುಜ. ಇಲ್ಲಿದೆ ನೋಡ್ರಿ, ಸಮದ್ವಿಬಾಹು ತ್ರಿಭುಜ. ಸೊ ಹಂಗಿದ್ರೆ ಇದರ ಕೋನ ಎರಡು ಸಮನಾಗಿರುತ್ತೆ. ಇದು ಕೂಡ 75. ಹಂಗಿದ್ರೆ ಇದು 75 ಅದು ಹೇಳ್ರಿ, ಇದು ಕೂಡ 75, ಇದು ಕೂಡ 75. ಹಾಗಿದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180ಕ್ಕೆ ಸಮ ಆಗಬೇಕು. 75 ಪ್ಲಸ್ 75 ಪ್ಲಸ್ 75 ಎಷ್ಟು? 150. ಸೊ ಹಾಗಿದ್ರೆ ಇನ್ನು ಎಷ್ಟು ಬೇಕು ಹೇಳ್ರಿ? 30 ಬೇಕು. ಅಂದಾಗ 180 ಆಗುತ್ತೆ. ಸೊ ಹಾಗಿದ್ರೆ ಎಕ್ಸ್ನ ಬೆಲೆ 30. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಕ್ಲಿಯರ್? ಸಿಂಪಲ್ ಆಗಿದೆ. ಓಕೆನಾ? ಇದು 75, ಇದು ಕೂಡ 75. ಯಾಕಂದರೆ ಸಮದ್ವಿಬಾಹು ತ್ರಿಭುಜ. ಇವೆರಡನ್ನ ಸೇರಿಸಿದ್ರೆ 150 ಆಯಿತು.
ಇನ್ನೊಂದು ಬೇಕು ನಮಗೆ, ಅದು 30. ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, 0.009 ವರ್ಗ ಅಂತ ಹೇಳಿದಾನೆ. ಅಂದರೆ ವರ್ಗ ಅಂದರೆ ಸ್ಕ್ವೇರ್ ಏನು ಅಂತ ಕೇಳಿದಾನೆ. ಸೊ ಹಾಗಿದ್ರೆ ನೀವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ನೋಡ್ರಿ 0.009 ಹೋಲ್ ಸ್ಕ್ವೇರ್ ಅನ್ನಂಗೆ. ಹಿಂಗಂದ್ರೆ ನಾವು ಹೆಂಗೆ ಬರ್ಕೊಳ್ತೀವಿ, 0.009 ಇಂಟು 0.009 ಅನ್ನಂಗೆ. ಅಂಡರ್ಸ್ಟ್ಯಾಂಡ್? 9 81. ಕ್ಲಿಯರ್ ಅಲ್ವಾ? 9 0 0 ಅಂದರೆ 8, 9 0 0, 9 0 0. ಓಕೆ, ಒಂದು ಸ್ಥಾನವನ್ನು ಬಿಡ್ತೀವಿ. ಇಲ್ಲಿ 0 ಇರೋದ್ರಿಂದ ನೋಡ್ರಿ 0 0 0. ಓಕೆನಾ? 4 0ಗಳನ್ನು ಬರಿತೀನಿ. ಮತ್ತೆ 2 ಸ್ಥಾನ ಬಿಡ್ತೀನಿ, 3 ಸ್ಥಾನಗಳನ್ನು ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಕ್ಲಿಯರ್ ಅಲ್ವಾ? ಹಾಗಿದ್ರೆ 1ಕ್ಕೆ 1, 8 0 0 0 0 0. ಹೌದಲ್ವಾ? ಇವಾಗ ನಮಗೆ ಟಾಸ್ಕ್ ಏನು ಅಂತಂದರೆ, ಕ್ಲಿಯರ್ ನೋಡ್ರಿ, ಇಲ್ಲಿ ಮೇಲ್ಗಡೆ 3 ಸ್ಥಾನಗಳಿದ್ದಾವೆ ಪಾಯಿಂಟ್ ಆದಮೇಲೆ, ಇಲ್ಲೂ ಕೂಡ 3 ಸ್ಥಾನಗಳಿದ್ದಾವೆ. ಸೊ ಇಲ್ಲಿ ಟೋಟಲ್ ಆಗಿ 6 ಸ್ಥಾನಗಳಾಯಿತು. ನೀವು ಇಲ್ಲಿಂದ 6 ಸ್ಥಾನಗಳನ್ನು ಹೋಗಬೇಕು. 1 2 3 4 5 6. ಸೊ ಹಾಗಿದ್ರೆ ಪಾಯಿಂಟ್ ಇಲ್ಲಿ ಬಂತು. ಆನ್ಸರ್ ಏನು ಇವಾಗ? 0.0000081. 4 0ಗಳಿದ್ದಾವೆ ನೋಡ್ರಿ, 1 2 3 4, ಅದಾದಮೇಲೆ 81. ಸೊ ಇದಾನೆ ಆಪ್ಷನಲ್ಲಿ. ಡನ್. ಸಿಂಪಲ್. ಓಕೆ, ಈ ರೀತಿ ಮಾಡಕ್ಕೆ ಬರುತ್ತಾ ಇಲ್ವಾ ಅಂತ ಕೇಳ್ದಂಗೆ. ಓಕೆನಾ? ಮೂಲ ಕ್ರಿಯೆಗಳು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಚಿನ್ ಅವರು ತಮ್ಮ ಇತ್ತೀಚಿನ 7 ಇನ್ನಿಂಗ್ಸ್ಗಳಲ್ಲಿ ಗಳಿಸಿದ ರನ್ಗಳ ಸಂಖ್ಯೆ 9, 25, 12, 36, 4, 48 ಮತ್ತು 6. ಸಚಿನ್ ಅವರು ಈ 7 ಇನ್ನಿಂಗ್ಸ್ಗಳಲ್ಲಿ ಗಳಿಸಿದ ರನ್ಗಳ ಮಧ್ಯಾಂಕ ಎಷ್ಟು ಅಂತ ಕೇಳಿದಾನೆ. ವೆರಿ ಸಿಂಪಲ್. ಸೊ ಮಧ್ಯಾಂಕ ಗೊತ್ತಾಗಬೇಕಂದ್ರೆ ಕೊಟ್ಟಿರುವಂಥ ನಂಬರ್ಸನ್ನು ಆರ್ಡರ್ ವೈಸ್ ಬರಿತಾ ಹೋಗಬೇಕು. ಯಾವುದು ಸಣ್ಣದಿದ್ರಲ್ಲಿ? 4 ಸಣ್ಣದು. ಅದಾದಮೇಲೆ ಅದಕ್ಕಿಂತ ದೊಡ್ಡದು ಯಾವುದು ಹೇಳ್ರಿ? 9. ಅದಕ್ಕಿಂತ ದೊಡ್ಡದು 12. ಅದಾದಮೇಲೆ ನಮಗೆ ಬರುತ್ತೆ 25. ಸಾರಿ, 6 ಇದೆ ಅಲ್ವಾ? ಇಲ್ಲಿ 6 ಇದೆ. ಸೊ 6ನ್ನು ಬಿಟ್ಟಿದ್ದೀವಿ. 4 ಆದಮೇಲೆ 6 ಬರುತ್ತೆ. 6 ಆದಮೇಲೆ 9 ಬರುತ್ತೆ. 9 ಆದಮೇಲೆ 12. 12 ಆದಮೇಲೆ 25. 25ಕ್ಕಿಂತ ದೊಡ್ಡದು 36. 36 ಆದಮೇಲೆ 48. 7 ಆದ್ವಾ ಇವು? 7 ಇನ್ನಿಂಗ್ಸ್ಗಳಂತ ಅಂತ ಹೇಳಿದ್ದಾರೆ. 1 2 3 4 5 6 7. ಸೊ ಇದರಲ್ಲಿ ಮಧ್ಯಾಂಕ ಅಂತೆ. ನೋಡಿ, ಈ ಕಡೆ 3 ತೆಗೀರಿ, ಈ ಕಡೆ 3 ತೆಗೆದ್ಬಿಡಿ. ನಡುವೆ ಇರುವಂಥ ಸಂಖ್ಯೆ ಮಧ್ಯಾಂಕ ಅಂತೀವಿ. ಸೊ ಹಾಗಿದ್ರೆ 12 ನಮ್ಮ ಮಧ್ಯಾಂಕದ ವ್ಯಾಲ್ಯೂ. ಅಂಡರ್ಸ್ಟ್ಯಾಂಡ್? ಸರಿ. ನೆಕ್ಸ್ಟ್, ದ ಸಮ್ ಆಫ್ 2 ಟ್ರೈನೋಮಿಯಲ್ಸ್ ಈಸ್ this one. If one of the trinomial is 3x cube minus 2x square plus 3x, then the other trinomial is ಅಂತ ಕೇಳಿದಾನೆ. ಟ್ರೈನೋಮಿಯಲ್ ಅಂದ್ರೆ ಏನು? ತ್ರಿಪದೋಕ್ತಿ ಇದೆ. ಸೊ ಈಗ ಎರಡನ್ನ ಸಮ್ ಅಂದ್ರೆ ಏನು? ಕೂಡಿಸ್ತಾ ಇದ್ದಾರೆ. 2 ತ್ರಿಪದೋಕ್ತಿಗಳನ್ನ ಕೂಡಿಸ್ತಾ ಇದ್ದಾರೆ. ಸೊ ಇಲ್ಲೊಂದು ಇದೆ ಅನ್ಕೊಳ್ರಿ, ಪ್ಲಸ್ ಇಲ್ಲೊಂದಿದೆ ಅನ್ಕೊಳ್ರಿ. ಇವೆರಡನ್ನ ಕೂಡಿಸ್ತಾ ಇದ್ದಾರೆ. ಕೂಡಿಸಿದಾಗ ಎಷ್ಟು ಬಂದಿದೆ? 7x ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಮೈನಸ್ 2x ಅಂತ ಅಲ್ವಾ? ಈ ರೀತಿ ಇದೆ. ಓಕೆನಾ? ಅದರಲ್ಲಿ ಇಫ್ ಒನ್ ಆಫ್ ದಿ ಟ್ರೈನಾಮಿಯಲ್ ಇಸ್ ದಿಸ್ ಒನ್. ಓಕೆನಾ? ದಿಸ್ ಮಚ್ ಅಂದಂಗೆ ಇದ್ರೆ ಇದರಲ್ಲಿ ಒಂದು ತ್ರಿಪದೋಕ್ತಿ ಅಥವಾ ಬಹುಪದೋಕ್ತಿ ಏನಂದರೆ 3x ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಪ್ಲಸ್ 3x. ಹಾಗಿದ್ರೆ ಇನ್ನೊಂದು ನಾ x ಅಂತ ತೊಗೊಳ್ತೀನಿ, ಇನ್ನೊಂದು ಎಷ್ಟು ಅನ್ನಂಗೆ. ಸಿಂಪಲ್ ಅಲ್ವಾ? ಹಾಗಿದ್ರೆ ಈ ಪ್ಲಸ್ ಇರೋದನ್ನು ಈ ಕಡೆ ಕಳಿಸ್ರಿ, ಮೈನಸ್ ಆಗುತ್ತೆ. ಹಾಗಿದ್ರೆ x ಇಸ್ ಈಕ್ವಲ್ ಟು ನೋಡ್ರಿ 7x ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಮೈನಸ್ 2x. ಈ ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್, ಕರೆಕ್ಟ್ ಅಲ್ವಾ? ಈ ಪ್ಲಸ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ 3x ಸ್ಕ್ವೇರ್. ಕ್ಲಿಯರ್ ಅಲ್ವಾ? ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಮೈನಸ್ 3x ಸ್ಕ್ವೇರ್ ನೋಡ್ರಿ, ಮೈನಸ್ 2x ಸ್ಕ್ವೇರ್ ಪ್ಲಸ್ 3x. ಅಂಡರ್ಸ್ಟ್ಯಾಂಡ್? x ಇಸ್ ಈಕ್ವಲ್ ಟು 7x ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಮೈನಸ್ 2x. ಈ ಮೈನಸನ್ನು ಮಲ್ಟಿಪ್ಲೈ ಮಾಡಿರಿ, ಮೈನಸ್ 3x ಸ್ಕ್ವೇರ್ ಆಯಿತು, ಪ್ಲಸ್ ಸಾರಿ ಎಕ್ಸ್ ಕ್ಯೂಬ್ ಅಲ್ವಾ ಇದು?
3x³ ಅಲ್ವಾ? ಹಾಂ, 3x³ x³ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2x² ಪ್ಲಸ್ ಪ್ಲಸ್ ಇಂಟು ಮೈನಸ್, ಇಲ್ಲಿತ್ತು ಮೈನಸ್, ಇಲ್ಲಿದೆ ಮೈನಸ್. ಓಕೆನಾ? ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 3x. ಇವಾಗ x ಇಸ್ ಈಕ್ವಲ್ ಟು ನೋಡ್ರಿ 7x³ ಇಲ್ಲಿದೆ, ಮೈನಸ್ 3x³ ಇಲ್ಲಿದೆ. ಹಾಗಿದ್ರೆ 7ರಲ್ಲಿ 4ನ್ನು ಕಳೆದ್ರೆ 3ನ್ನು ಕಳೆದ್ರೆ 4x³ ಬಂತು. ಅಂಡರ್ಸ್ಟ್ಯಾಂಡ್? ನೋಡ್ರಿ, ಪ್ಲಸ್ 4x² ಪ್ಲಸ್ 2x². ಓಕೆನಾ? ಇಲ್ಲಿದೆ 2x². ಹಾಗಾದರೆ ಎಷ್ಟಾಯಿತು? ಪ್ಲಸ್ 6x² ಆಯಿತು. ನೆಕ್ಸ್ಟ್ ನೋಡ್ರಿ, ಮೈನಸ್ 2x ಮೈನಸ್ 3x ಎರಡನ್ನ ಕೂಡಿಸ್ತೀರಿ, ಹಾಗಿದ್ರೆ ಮೈನಸ್ 5x ಬಂತು. ನೋಡ್ರಿ, ಆಪ್ಷನ್ ಇಲ್ಲಿದೆನಾ? 4x³ ಪ್ಲಸ್ 6x² ಮೈನಸ್ 5x ಇಲ್ಲಿದೆ. ಚಿಹ್ನೆಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಅವುಗಳನ್ನು ಹಿಂದೆ ಮತ್ತು ಮುಂದೆ ಮಾಡುವಂತಹ ನಿಮಗೆ ಎಲ್ಲ ಪದ್ಧತಿಗಳು ಕೂಡ ಗೊತ್ತಿರಬೇಕು. ಸೊ ಇದು ಬೇಸಿಕ್ ಥಿಂಗ್ಸ್. ಓಕೆನಾ? ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಟ್ರೈನಾಮಿಯಲ್ ಅಂದರೆ ತ್ರಿಪದೋಕ್ತಿ. ನೋಡ್ರಿ, ಇಲ್ಲಿ ಮೈನಸ್ ಅಂದರೆ ಕೇವಲ ಇದೊಂದೇ ಮೈನಸ್ ಆಗಲ್ಲ ಈ ಕಡೆ ಹೋದರೆ. ಓಕೆನಾ? ಹಿಂಗೆ ಬರ್ಕೊಂಡ್ಬಿಡಿ, ಟೋಟಲ್ ಟರ್ಮೇ ಮೈನಸ್ ಆಗುತ್ತೆ ಅನ್ನಂಗೆ. ಆವಾಗ ಮತ್ತೆ ಮೈನಸನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಇಲ್ಲಿ ಮಾಡ್ತಾ ಇದ್ದೀರಿ ನೋಡ್ರಿ, ಈ ರೀತಿ ಟೋಟಲ್ ಟರ್ಮನ್ನು ಮೈನಸ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಇಲ್ಲದಿದ್ದರೆ ಆನ್ಸರ್ ರಾಂಗ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕ್ವಶನ್. ಒಂದು ವರ್ಷದ ಹಿಂದೆ ಒಬ್ಬ ವ್ಯಕ್ತಿಯ ವಯಸ್ಸು ಆತನ ಮಗಳ ವಯಸ್ಸಿಗಿಂತ 8 ಪಟ್ಟು ಹೆಚ್ಚಾಗಿತ್ತು. ಈಗ ಆತನ ವಯಸ್ಸು ತನ್ನ ಮಗಳ ವಯಸ್ಸಿನ ವರ್ಗದಷ್ಟು. ಮಗಳ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ವಯಸ್ಸಿಗೆ ಸಂಬಂಧಿಸಿದಂಥ ಕ್ವಶನ್. ಇಲ್ಲಿ ಈ ವಯಸ್ಸಿಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳಲ್ಲಿ ಇಕ್ವೇಷನ್ಸ್ಗಳನ್ನು ಬರೆದ್ಬಿಟ್ರೆ ಅರ್ಧ ಗೆದ್ದಂಗೆ. ಓಕೆನಾ? ಅದನ್ನು ಪ್ರಾಕ್ಟೀಸ್ ಮಾಡಿರಿ ಜಾಸ್ತಿಯಾಗಿ, ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಪ್ರಶ್ನೆಗಳನ್ನು. ಸೊ ಓಕೆ ನೋಡ್ರಿ, ಒಂದು ವರ್ಷದ ಹಿಂದೆ ಅಂತ ಹೇಳಿದ್ದಾರೆ ಅಂತಂದರೆ, ಈಗ ಹಿಂದೆ ಅಂದರೆ ಮೈನಸ್ ಮಾಡಬೇಕು. ಎಷ್ಟು ವರ್ಷ ಅಂದರೆ -1 ಅಂತ ಮಾಡಬೇಕು. 1 ವರ್ಷ ಅಂದಿದ್ದಾನೆ, -1 ಅಂತಾಗುತ್ತೆ. ಒಬ್ಬ ವ್ಯಕ್ತಿಯ ವಯಸ್ಸು ಆತನ ಮಗಳ ವಯಸ್ಸಿಗಿಂತ ಅಂತ ಹೇಳಿದ್ದಾನೆ. ಸೊ ಇಬ್ಬರು ವ್ಯಕ್ತಿಗಳು ಬರ್ತಾರಂದರೆ ಒಬ್ಬ ವ್ಯಕ್ತಿಯನ್ನು ನಾನು ಎಕ್ಸ್ ಅಂತ ತಗೊಳ್ತೀನಿ. ಆತನ ಮಗಳ ವಯಸ್ಸು, ಮಗಳ ಅಂತಂದರೆ ಒಬ್ಬಳು ಮಗಳಿದ್ದಾಳೆ ಅವನಿಗೆ, ಅವಳ ನಾನು y ಅಂತ ತಗೊಳ್ತೀನಿ. ಓಕೆನಾ? ಸೊ ಎಕ್ಸ್ ಅಂದರೆ ಒಬ್ಬ ವ್ಯಕ್ತಿ, y ಅಂದರೆ ಮಗಳು. ಸೊ ಈಗ 1 ವರ್ಷದ ಹಿಂದೆ ಅಂದಿದ್ದಾರೆ ನೋಡ್ರಿ, 1 ವರ್ಷದ ಹಿಂದೆ, ಇದನ್ನು ಕರೆಕ್ಟ್ ಹೋದ್ರಿ. 1 ವರ್ಷದ ಹಿಂದೆ ಅಂದರೆ ಸೊ ಈಗ ಎಕ್ಸ್ ಮೈನಸ್ 1 ವರ್ಷದ ಹಿಂದೆ ಆತನ ಒಬ್ಬ ವ್ಯಕ್ತಿಯ ವಯಸ್ಸು ಆತನ ಮಗಳ ವಯಸ್ಸಿಗಿಂತ, ಮಗಳ ವಯಸ್ಸು ಅಂದರೆ ನೋಡ್ರಿ ಅವಳಿಗೂ ಕೂಡ 1 ವರ್ಷ ಹಿಂದೆ ಆಗಿರುತ್ತೆ. ಓಕೆನಾ? ವಯಸ್ಸಿಗಿಂತ 8 ಪಟ್ಟು ಹೆಚ್ಚು. ನೋಡ್ರಿ, 8 ಪಟ್ಟು ಹೆಚ್ಚು. ಇದು 1 ವರ್ಷದ ಹಿಂದಿಲ್ದು. 1 ವರ್ಷದ ಹಿಂದಿಲ್ದು. ಓಕೆನಾ? ಕರೆಕ್ಟ್ ಅಲ್ವಾ? -1 ಅಂದರೆ ಹಿಂದೆ 8 ಪಟ್ಟಾಗಿತ್ತಂತೆ. ಈಗ ಆತನ ವಯಸ್ಸು, ಆತ ಅಂದರೆ ಈಗ ಪ್ರೆಸೆಂಟ್, ಎಕ್ಸ್ ಇಸ್ ಈಕ್ವಲ್ ಟು, ಹಾಗಿದ್ರೆ ಈಗ ಆತನ ವಯಸ್ಸು ತನ್ನ ಮಗಳ ವಯಸ್ಸಿನ ವರ್ಗದಷ್ಟು. ಮಗಳ ವಯಸ್ಸು ಅಂದರೆ y, ಅದರ ವರ್ಗದಷ್ಟು. ಅರ್ಥ ಆಯ್ತಾ? ಸೊ ಈಗ ನೋಡ್ರಿ, ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ರಿ, ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತಗೊಳ್ರಿ. ಓಕೆನಾ? ಎಲ್ಲಿ ಎಕ್ಸ್ ಇದೆ ಅಲ್ಲಿ y² ಅಂತ ಪುಟ್ ಮಾಡ್ರಿ. ಪುಟ್ 2 in 1, ಅಥವಾ ಎರಡನ್ನು ಒಂದರಲ್ಲಿ ಆದೇಶಿಸಿದಾಗ ಅಥವಾ ಹಾಕಿದಾಗ. ನೋಡ್ರಿ, ಎಕ್ಸ್ ಇದ್ದಿದ್ದಲ್ಲಿ ನಾನು ಇಲ್ಲಿ ಎಕ್ಸ್ ಅಂತ ಇದೆ ಅಲ್ವಾ, ಅಲ್ಲಿ ಏನು ಪುಟ್ ಮಾಡ್ತೀನಿ ನಾನು y² ಅಂತ ಪುಟ್ ಮಾಡ್ತೀನಿ. y² -1 ಇಸ್ ಈಕ್ವಲ್ ಟು, ನೋಡ್ರಿ ಇದನ್ನು ಮಲ್ಟಿಪ್ಲೈ ಮಾಡಿರಿ, 8y ಆಯಿತು, ಮೈನಸ್ 8 1 8. ಕ್ಲಿಯರ್? ಸೊ ಈಗ ಇವುಗಳನ್ನು ಒಂದು ಕಡೆ ನೀಟಾಗಿ ಆರ್ಡರ್ ವೈಸ್ ಬರೀರಿ. ನೋಡ್ರಿ, 8y ಈ ಕಡೆ ತೊಗೊಂಡು ಬಂದರೆ -8y ಆಯಿತು. ಓಕೆನಾ? -8 ಈ ಕಡೆ ಬಂದರೆ +8 ಆಯಿತು. ಇಲ್ಲಿರೋದು -1, ಸೊ ಇಸ್ ಈಕ್ವಲ್ ಟು 0. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋಣ. 8ರಲ್ಲಿ 1 ಹೋದರೆ 7, ಹಾಗಿದ್ರೆ y² ಪ್ಲಸ್ 8y ಪ್ಲಸ್ 7 ಇಸ್ ಈಕ್ವಲ್ ಟು 0. ನೋಡ್ರಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು ನಮಗೆ, ಹೌದಲ್ವಾ? ಸೊ ಈಗ ನಾವು ಕಲ್ತಿದ್ದೀವಿ. ಸೊ ಅದರ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಓಕೆನಾ? ಅಲ್ಲಿ ನೀವು ಇದನ್ನು ವಾಚ್ ಮಾಡ್ಬೋದು, ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ನಾವು ಬಿಡಿಸ್ತೀವಿ ಅಂತ. y ಅಂತ ಬರ್ಕೊಳ್ತೀವಿ, y² ಅಂದರೆ ಮೊದಲ ಪದ. ಈಗ 7 ಅನ್ನೋದನ್ನು 7 1 7 ಅಂತ ಬರ್ಕೊಳ್ತೀವಿ. ಕ್ಲಿಯರ್? ಹಾಗಿದ್ರೆ 1x 1y
ಈ ಕಡೆ ಮಾಡಿದ್ರೆ 7y. ಹಾಗಿದ್ರೆ 1y ಮತ್ತು 7y ಅನ್ನು ಕೂಡಿಸಿದ್ರೆ 8y ಬರುತ್ತೆ, ಹೌದಲ್ವಾ? ಕ್ಲಿಯರ್ ಅಲ್ವಾ? ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಒಂದು ಮಿಸ್ಟೇಕನ್ನು ಮಾಡಿದ್ದೀವಿ ನೋಡ್ರಿ, ಇಲ್ಲಿ -8y ಆಗುತ್ತೆ, ಹೌದಲ್ವಾ? ಸೊ ಹಾಗಿದ್ರೆ ಇವೆರಡನ್ನ ನಾವೇನು ಮಾಡಬೇಕು, ಕೂಡಿಸ್ಬೇಕು. -1 -7 ಮಾಡಿದ್ರೆ -8 ಆಗುತ್ತೆ. ಹಾಗಿದ್ರೆ y² -7y -1y + 7 = 0 ಅನ್ನಂಗೆ, ಹೌದಲ್ವಾ? ಸೊ ಇವಾಗ ನೋಡ್ರಿ, ಇವೆರಡರಲ್ಲಿ ಕಾಮನ್ ಏನು y, ಓಕೆನಾ? ಉಳಿದಿರೋದು y -7. ಸೊ ಇದೆ ಇಲ್ಲಿ ಈ ಕಡೆ ಬರುತ್ತೆ y -7. ಹಾಗಿದ್ರೆ ಇಲ್ಲಿ ಕಾಮನ್ ಏನೀಗ ಇವಾಗ -1, ಯಾಕಂದ್ರೆ ಮಲ್ಟಿಪ್ಲೈ ಮಾಡಿ ನೋಡ್ರಿ ಅಷ್ಟೇ ಬರುತ್ತೆ. ಸೊ ಹಾಗಿದ್ರೆ ಕಾಮನ್ ಫ್ಯಾಕ್ಟರ್ ಏನು ಇಲ್ಲಿ y -7, ಉಳಿದಿರೋದು y -1. ಈಗ y -7 = 0, y -1 = 0. ಹಾಗಿದ್ರೆ -7 ಈ ಕಡೆ ಹೋದರೆ +7 ಆಗುತ್ತೆ, y -1 ಈ ಕಡೆ ಬಂದರೆ +1 ಆಗುತ್ತೆ, ಓಕೆನಾ? ಈಗ 1 ಅಂತ ಅನ್ನೋದು ನೋಡ್ರಿ 7 ಮತ್ತು 1 ಬಂತು, ಇದರಲ್ಲಿ ಆಪ್ಷನ್ ಯಾವುದು ಅಂದಂಗೆ ಈಗ, ಓಕೆನಾ? ಕ್ಲಿಯರ್ ಅಲ್ವಾ? ಅದರಲ್ಲೂ ಕೂಡ ಅವ್ರು ಏನು ಕೇಳಿದ್ದಾರೆ, ಮಗಳ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ, ಓಕೆನಾ? ವ್ಯಕ್ತಿಯನ್ನು ನಾವು x ಅಂತ ತೊಗೊಂಡಿದ್ದೀವಿ, ಓಕೆನಾ? ಮಗಳನ್ನು ನಾವು y ಅಂತ ತೊಗೊಂಡಿದ್ದೀವಿ. ಈಗ ಆಲ್ರೆಡಿ y ಬಂದಿದೆ ನಮಗೆ, ಆದರೆ ಎರಡೆರಡು ಬಂದಿದೆ, ಒಂದು 7 ಏನು 1 ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ 1 ಅನ್ನೋದು ಆಪ್ಷನಲ್ಲಿ ಇಲ್ಲ, ಹಾಗಾಗಿ 7 ಅಂತ ಇದೆ. ಸೊ ಅವಳ ಮಗಳ ವಯಸ್ಸು 7 ಅಂತ ಇರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಕ್ಲಿಯರ್? ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಈಸ್ ಈಕ್ವಲ್ ಟು ದಿಸ್ ಒನ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಬಿಡಿಸ್ತಾ ಹೋದರೆ ಯಾವುದು ಸಮ ಆಗುತ್ತೆ ಅಂತ ಕೇಳಿದ್ದಾರೆ. ಬಿಡಿಸ್ತಾ ಹೋಗ್ರಿ. ಕ್ವಶನ್ನ ಬರ್ಕೊಳ್ತೀನಿ ಫಸ್ಟ್. x + 2 + x - 2 × 2x + 1. ನೋಡ್ರಿ, x + 2 ಅನ್ನು ಹಾಗೆ ಇಡೋಣ, ಪ್ಲಸ್ ಇದೆ, ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಕ್ಲಿಯರ್ ಅಲ್ವಾ? ಹೌದಲ್ವಾ? ನೋಡ್ರಿ, x × 2x is 2x² + x × 1 is x. ಅಂಡರ್ಸ್ಟ್ಯಾಂಡ್? ಮೈನಸ್ ಇದೆ, ಮೈನಸ್ ಬ್ರಾಕೆಟ್ ಹಾಕ್ತೀನಿ. 2 × 2 is 4x + 2 × 1 is 2. ಹಾಗಿದ್ರೆ x + 2 + 2x² + x ಮೈನಸ್, ನೋಡ್ರಿ ಈಗ ಮೈನಸನ್ನು ಮಲ್ಟಿಪ್ಲೈ ಮಾಡಿದ್ರೆ 4x - 2, ಹೌದಲ್ವಾ? ಈಗ x + 2 ಪ್ಲಸ್ ನೋಡ್ರಿ, ಇವಾಗ ಇಲ್ಲಿ +1x ಇದೆ, -4x ಇದೆ, ಅಂದರೆ ಇದರ ವ್ಯಾಲ್ಯೂ ಏನಾಗುತ್ತೆ, 2x² ಅಂತ ಬರ್ಕೊಳ್ತೀನಿ. ಇದರ ವ್ಯಾಲ್ಯೂ -3x, ಅಂದರೆ ಕಳಿತೀವಿ -2, ಓಕೆನಾ? ಈ +2 - 2 ಏನಾಯಿತು, ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು x ಇದೆ, ಇಲ್ಲಿ -3x ಇದೆ, ಕಳಿತೀರಿ. ಫಸ್ಟಿಗೆ 2x² ಅಂತ ಬರ್ಕೊಂಡ್ಬಿಡೋಣ, ಓಕೆನಾ? ಈ -3x ಮತ್ತು +1x ಅಂದರೆ -2x ಅಂತ ಆಗುತ್ತೆ. ಇದ್ರ ವ್ಯಾಲ್ಯೂ ಇಷ್ಟು. ಫಸ್ಟ್ ಆಪ್ಷನ್ ಈಸ್ ರೈಟ್. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಸರಿ, ನೆಕ್ಸ್ಟ್ ನೋಡ್ರಿ, ABC ತ್ರಿಭುಜದಲ್ಲಿ ಓಕೆ ಕೋನ B + ಕೋನ C = 130 ಡಿಗ್ರಿ ಮತ್ತು ಕೋನ A = ಕೋನ C ಅಂತ ಆದರೆ ಕೋನ B ನ ಬೆಲೆ ಎಷ್ಟು ಅಂತ ಕೇಳಿದರೆ, ಓಕೆನಾ? ಸೊ ಈಗ ಒಂದು ತ್ರಿಭುಜ ಇದೆ ಅಂದ್ಕೊಳ್ರಿ, ತ್ರಿಭುಜವನ್ನು ಡ್ರಾ ಮಾಡೋಣ, ಸರಿನಾ? A B C ಅಂತ ಇದೆ. ಈ ತ್ರಿಭುಜದಲ್ಲಿ ಕೋನ B ಮತ್ತು ಕೋನ C ಇವೆರಡನ್ನ ಸೇರಿಸಿದ್ರೆ 130, ಹೌದಲ್ವಾ? ಕೋನ B + ಕೋನ C ಎರಡನ್ನ ಸೇರಿಸಿದ್ರೆ 130 ಅಂತೆ, ಓಕೆನಾ? ಹಾಗಿದ್ರೆ ಇವೆರಡನ್ನ ಸೇರಿಸಿದ್ರೆ 130 ಅಂದರೆ ಒಳಗಡೆದು ಎಷ್ಟು ಹೇಳ್ರಿ, ಕೋನ A ಎಷ್ಟು? ಯಾಕೆ ಕೋನ A? ಇವೆರಡು 130 ಆದರೆ ಇದು 130 ಆದರೆ, ಹೌದಲ್ವಾ? 130 ಆದರೆ ಇನ್ನು ಬೇಕಾಗಿರೋದು ನಮಗೆ 50. ಹಾಗಿದ್ರೆ ಅದು ಕೋನ A ಆಗಿರುತ್ತೆ. ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಅವರು, ಕೋನ A = ಕೋನ C. ಕೋನ A ಎಷ್ಟಿದೆನೋ ಕೋನ Cನೂ ಅಷ್ಟೇ ಇದೆ. ಹಾಗಿದ್ರೆ 50 + 50 100 ಬಂತು. ಉಳಿದಿರೋದೆಷ್ಟು ಹೇಳ್ರಿ, ಕೋನ B ದ ಬೆಲೆ 80. ಬೇಕಂದ್ರೆ ಈ ಕೋನ C ಯಲ್ಲಿ 50 ಅಂತ ಪುಟ್ ಮಾಡಿದ್ರೆ ಕೋನ B ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ,
130 ಮೈನಸ್ 50 ಕೋನ ಬಿ ಇಸ್ ಈಕ್ವಲ್ ಟು 130ರಲ್ಲಿ 50 ಹೋದರೆ 80 ನೋಡ್ರಿ ಅಷ್ಟೇ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಾ? ವೆರಿ ಸಿಂಪಲ್ ಇದೆ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಕ್ವಶನ್ ಟಫ್ ಇದೆ ಅಂತ ಅನ್ಕೊಳ್ತೀನಿ. ಓಕೆನಾ? ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಮತ್ತು ಬಿ ಇಸ್ ಈಕ್ವಲ್ ಟು ಪಿ ಮೈನಸ್ ಕ್ಯೂ ಆದರೆ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಮೈನಸ್ ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿನ ಮೌಲ್ಯವು ಅಂದರೆ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಇಲ್ಲಿ ಗಮನಿಸಿ ನೋಡ್ರಿ, ಇವೆಲ್ಲ ಕಡೆ ಎ ಪ್ಲಸ್ ಬಿ ಅಂತ ಇದೆ, ಎ ಮೈನಸ್ ಬಿ ಅಂತ ಇದೆ, ಇಲ್ಲೂ ಎ ಪ್ಲಸ್ ಬಿ ಅಂತ ಇದೆ, ಎ ಮೈನಸ್ ಬಿ ಅಂತ ಇದೆ. ಸೊ ಹಾಗಿದ್ರೆ ನಮಗೆ ಇರೋದೇ ಎರಡು, ಎ ಮತ್ತು ಬಿ. ಕ್ಲಿಯರ್ ಅಲ್ವಾ? ಅದರಲ್ಲೂ ಕೂಡ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಅವುಗಳನ್ನು ಕಂಡು ಹಿಡ್ಕೊಂಡ್ಬಿಡೋಣ ಫಸ್ಟಿಗೆ. ಓಕೆನಾ? ಈಗ ಎ ಪ್ಲಸ್ ಬಿ ಕಂಡು ಹಿಡಿಯೋಣ. ಎ ಅಂದರೆ ಏನು? ಪಿ ಪ್ಲಸ್ ಕ್ಯೂ. ಕ್ಲಿಯರಾ? ಪ್ಲಸ್ ಎ ಅಂದರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಬಿ ಅಂದರೆ ಏನು? ಪಿ ಮೈನಸ್ ಕ್ಯೂ. ಹೌದಲ್ವಾ? ಸೊ ಹಾಗಾದರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಪಿ ಮೈನಸ್ ಕ್ಯೂ ಆಯಿತು. ನೋಡ್ರಿ, ಇಲ್ಲೊಂದು ಪಿ, ಈ ಕ್ಯೂ ಕ್ಯಾನ್ಸಲ್ ಆಯಿತು, ಉಳಿದಿರೋದು 2 ಪಿ ಅಷ್ಟೇ. ಹಾಗಿದ್ರೆ ಎ ಪ್ಲಸ್ ಬಿ ಏನು ಬಂತು? 2 ಪಿ ಬಂತು. ಅದೇ ರೀತಿ ಎ ಮೈನಸ್ ಬಿ ಒಂದು ಮಾಡ್ರಿ, ಯಾಕಂದರೆ ಇವು ಈ ಈಕ್ವೇಷನಲ್ಲಿ ಅವೇ ಇದಾವೆ ಪದೇ ಪದೇ. ಹೌದಲ್ವಾ? ಸೊ ಹಾಗಿದ್ರೆ ಪಿ ಪ್ಲಸ್ ಕ್ಯೂ ಮೈನಸ್ ಬ್ರಾಕೆಟ್ ಹಾಕ್ತೀವಿ, ಪಿ ಮೈನಸ್ ಕ್ಯೂ ಇದ್ರೆ ಪಿ ಪ್ಲಸ್ ಕ್ಯೂ ಮೈನಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ಯೂ ಈಕ್ವಲ್ ಟು ಈ ಪಿ ಕ್ಯಾನ್ಸಲ್ ಆಯಿತು. ಹಾಗಿದ್ರೆ 2 ಕ್ಯೂ. ನೋಡ್ರಿ, ಎ ಪ್ಲಸ್ ಬಿ ಮಾಡಿದಾಗ 2p ಬಂದಿದೆ, ಎ ಮೈನಸ್ ಬಿ ಮಾಡಿದಾಗ 2q ಬಂದಿದೆ. ಹಾಗಿದ್ರೆ ಅದರಲ್ಲಿ ಪುಟ್ ಮಾಡಿರಿ. ಇವಾಗ ಏನದು ಈಕ್ವೇಷನ್ ಏನು? ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಮೈನಸ್ ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಓಕೆ, ಎ ಪ್ಲಸ್ ಬಿ ಕಂಡು ಹಿಡಿದಿದ್ದೀವಿ, ಏನು ಕಂಡು ಹಿಡಿದಿದ್ದೀವಿ? 2p. ಹೌದಲ್ವಾ? 2p. ಎ ಮೈನಸ್ ಬಿ ಕಂಡು ಹಿಡಿದಿದ್ದೀವಿ, ಏನು? 2q ಮೈನಸ್ ಎ ಮೈನಸ್ ಬಿ ಕಂಡು ಹಿಡಿದಿದ್ದೀವಿ, ಏನು? 2q ಅಪಾನ್ ಎ ಪ್ಲಸ್ ಬಿ ಕಂಡು ಹಿಡಿದಿದ್ದೀವಿ, ಏನು? 2p. ಹೌದಲ್ವಾ? 2p. ಕ್ಲಿಯರ್ ಆಯ್ತಾ? ಒಂದು ನಿಮಿಷ. ಓಕೆನಾ? 2p ಅಂತ ಆಗುತ್ತೆ. ಇವಾಗ ಸೊ ಮಲ್ಟಿಪ್ಲೈ ಮಾಡಿರಿ. ಓಕೆನಾ? ಒರೇ ಗುಣಾಕಾರ ಗೊತ್ತು ನಮಗೆ. 2q ಇಂಟು 2p ಅಂದರೆ 4pq ಆಯಿತು. ಈಗ ಈ ಕಡೆ ಮಾಡ್ತೀವಿ. 2p ಇಂಟು 2p ಅಂದರೆ 2p ಸ್ಕ್ವೇರ್ ಮೈನಸ್ 2q ಇಂಟು 2q ಅಂದರೆ 2q ಹೋಲ್ ಸ್ಕ್ವೇರ್. ಅಂಡರ್ಸ್ಟ್ಯಾಂಡ್? ಹೌದಲ್ವಾ? ಸರಿ, 4p ಸ್ಕ್ವೇರ್ ಅಂತ ಹೇಳಿದಾನೆ. ಓಕೆನಾ? 4p ಸ್ಕ್ವೇರ್ ಅಂತ ಹೇಳಿದಾನೆ. ಓಕೆನಾ? ಮೈನಸ್ ಇದನ್ನು ಮಾಡಿದಾಗ 4q ಸ್ಕ್ವೇರ್ ಅಂತ ಬರುತ್ತೆ ಅಪಾನ್ 4pq. ಈ ಆಪ್ಷನ್ ಇದೆನಾ? ಇಲ್ಲ. ಸೊ ಹಾಗಾದರೆ ಇವೆಲ್ಲದರಲ್ಲೂ ಕೂಡ ನೋಡಿದ್ರೆ 4 ಕಾಮನ್ ಇದೆ, ತಗೊಂಡ್ಬಿಡ್ತೀನಿ. 4p ಸ್ಕ್ವೇರ್ ಮೈನಸ್ q ಸ್ಕ್ವೇರ್ ಡಿವೈಡೆಡ್ ಬೈ pq 4pq. ಹಾಗಿದ್ರೆ ಈ 4 ಕ್ಯಾನ್ಸಲ್ ಆಯಿತು. ಉಳಿದಿರೋ ಆಪ್ಷನ್ p ಸ್ಕ್ವೇರ್ ಮೈನಸ್ q ಸ್ಕ್ವೇರ್ ಅಪಾನ್ pq. ಎಲ್ಲಿದೆ? p ಸ್ಕ್ವೇರ್ ಮೈನಸ್ q ಸ್ಕ್ವೇರ್ ಅಪಾನ್ pq ಆಪ್ಷನಲ್ಲಿದೆ. ಓಕೆನಾ? ದಿಸ್ ಒನ್ ಇಸ್ ದಿ ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸರಿ, ನೆಕ್ಸ್ಟ್ ನೋಡ್ರಿ, 27ನೇ ಕ್ವಶನ್ ಇದು. 30% ಆಫ್ 180 ಈಸ್ ಸೇಮ್ ಆ್ಯಸ್ ಅಂತ ಹೇಳ್ತಾನೆ. 30% ಆಫ್ 180 ಈಸ್ ಸೇಮ್ ಆ್ಯಸ್ ಅಂತ ಹೇಳಿದಾನೆ. ಓಕೆನಾ? ಏನಿಲ್ಲ, ಸಿಂಪಲ್. ಈ 180ಯ 30% ಕಂಡು ಹಿಡ್ಕೊಳ್ರಿ ಫಸ್ಟ್. ಓಕೆನಾ? ಎಷ್ಟು ಬರುತ್ತೆ? ಈ 0 ಹೋಯಿತು. ಓಕೆ, ಈ 0 ಹೋಯಿತು. ಹಾಗಿದ್ರೆ 18 3 54. ಓಕೆನಾ? ಇದರಲ್ಲಿ ಸಿಂಪಲ್ ಏನಂದರೆ, ಈಗ 18 3 54 ಹೆಂಗೆ ಬರುತ್ತಂದರೆ, ಹೆಂಗೆ ಬಂತು ಹಾಗೆ ಇದನ್ನು ಮಾಡಿರಿ. 1 9 9 ಇದಲ್ಲ, 2 27 54. ಓಕೆ, ಒಂದು ಆಪ್ಷನ್ ಇದೆ. 9 9 36 ಇದು ಸಮ ಆಗಲ್ಲ. 6 9 24. ಹಾಗಿದ್ರೆ ಸಮ ಆಗೋದು ಯಾವುದು? 54. ಓಕೆನಾ? 30% ಆಫ್ 180
ಈ ರೀತಿ 180ಯ 30% ಅನ್ನಂಗೆ 54 ಬಂತು. 54 ಇಲ್ಲಿ ಎರಡನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ m = 2 ಆದಾಗ ಈ ರೂಟ್ನ ಬೆಲೆ ಏನು ಅಂತ ಕೇಳಿದಾನೆ. ಓಕೆನಾ, m ಇದ್ದಲ್ಲಿ 2 ಹಾಕೊಳ್ತಾ ಹೋಗ್ರಿ. √m² ಅಂತ ಇದೆ, 2 ಸ್ಕ್ವೇರ್ ಅಂತ ಬರಿತೀನಿ, ಪ್ಲಸ್ m ಅಂದರೆ 2 ಕ್ಯೂಬ್ ಪ್ಲಸ್ 2 4 ಇಂಟು 4 ಇಂಟು 2 ಕ್ಲಿಯರ್. √2 ವರ್ಗ 4 ಪ್ಲಸ್ 2 ಕ್ಯೂಬ್ 8 ಪ್ಲಸ್ 2 ಘಾತ 4 ಅಂದರೆ 16 ಪ್ಲಸ್ 4 8 ನೋಡ್ರಿ. √4 ಇಂಟು 12 12ಕ್ಕೆ 16 ಸೇರಿಸಿದ್ರೆ 28 ಆಯಿತು. 28 ಇಂಟು 36 ಆಯಿತು. √36 ಅಂದರೆ 6. ಈಸಿ ಇದೆ. ನೆಕ್ಸ್ಟ್ ಕ್ವಶನ್, ಇದರ ಅತ್ಯಂತ ಸರಳ ಸಂಕ್ಷಿಪ್ತ ರೂಪ ಏನು ಅಂತ ಹೇಳಿದರೆ, ಸೊ ಇದರ ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಭಾಗ ಮಾಡ್ತಾ ಹೋಗ್ರಿ, ತುಂಬ ಈಸಿ ಇದೆ. ಓಕೆನಾ, 5ರಿಂದ ಭಾಗ ಹೋಗುತ್ತೆ ಮೊದಲಿಗೆ, ಅದನ್ನು ಭಾಗ ಮಾಡಿರಿ, ತುಂಬ ಈಸಿ. ನೆಕ್ಸ್ಟ್ 8.8% ಆಫ್ 0.25 ಅಂತೆ. 8.8% ಆಫ್ 0.25 ನೋಡ್ರಿ. ಸೇಮ್ ಈಗ ಒಂದು ಕ್ವಶನ್ ಮಾಡಿದ್ವಲ್ಲ, ಇಲ್ಲಿದೆ. ಸೊ ಇಲ್ಲಿದೆ ಅಲ್ವಾ, 30% ಆಫ್ 180 ಸೇಮ್ ಹಾಗೆ ಇದೆ, ಬಟ್ ಇಲ್ಲಿ ದಶಮಾಂಶ ಇದೆ. ಓಕೆನಾ, ಸೊ 8.8% ಅಂದಿದ್ದಾರೆ. ಸರಿ ನೋಡ್ರಿ, 0.25ನ 8.8% ಎಷ್ಟು ಅನ್ನಂಗೆ. ಓಕೆನಾ, ಸೊ ನೋಡ್ರಿ ಈ ರೀತಿ ಇದೆ. ಇವಾಗ 0.25 ಹಂಗೆ ಇಡೋಣ ಇಂಟು ಈಗ 8.8 ಡಿವೈಡೆಡ್ ಬೈ 100 ಅಂದರೆ ಈ ಸ್ಥಾನ ಇದೆ ಅಲ್ವಾ, 2 ಸ್ಥಾನ ಹಿಂದಕ್ಕೆ ಹೋಗುತ್ತೆ, ಯಾಕಂದರೆ 2 ಸೊನ್ನೆಗಳಿದ್ದಾವೆ. ಕರೆಕ್ಟಾ? ಹಾಗಿದ್ರೆ 0.088 ಅಂತ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಕ್ಲಿಯರ್ ಆಯ್ತಾ? ಸೊ ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಹಾಗಿದ್ರೆ 0.088 ಮೇಲ್ಗಡೆ ಬರಿತೀನಿ, 0.25 ಕೆಳಗಡೆ ಬರಿತೀನಿ. ಓಕೆನಾ, ಸೊ 25 ಮಗ್ಗೆಯನ್ನು ತೊಗೊಂಡ್ಬಿಡೋಣ. ಓಕೆನಾ, 25 ಮಗ್ಗೆಯನ್ನು ತೊಗೊಂಡ್ಬಿಡೋಣ. ಸೊ ಇವಾಗ ಕ್ಲಿಯರಾಗಿ ನೋಡ್ರಿ, 25 ಎಂಟ್ಲೆ 200 ಅಲ್ವಾ, 25 ಹತ್ತಲೆ 250 ಅಂದರೆ ಅದರಲ್ಲಿ 50 ಮೈನಸ್ ಮಾಡಿದ್ರೆ 200. 25 ಎಂಟ್ಲೆ ಮತ್ತೆ 200 ಅಂದರೆ ಇದು 220 ಆಯಿತು. 25 ಸೊನ್ನೆಲೆ 0 ಅಂದರೆ 22 ಅಂದರೆ ಇಲ್ಲಿ ಬಂತು. 25 ಸೊನ್ನೆಲೆ 0 ಅಂದರೆ 2 ಉಳಿತು. ಓಕೆನಾ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಅರ್ಥ ಆಗ್ತಾ ಇದೆ ಅಲ್ವಾ? ಸರಿ, ಇಲ್ಲಿ ಮತ್ತೆ ಒಂದು ಸ್ಥಾನವನ್ನು ನಾವು ಬಿಡ್ತೀವಿ. ಓಕೆನಾ, ಸೊ ಇವಾಗ ಈ 0ದಿಂದ ಮಲ್ಟಿಪ್ಲೈ ಮಾಡಿದ್ರೆ 0 0 0 0 ಅಂತ ಬರುತ್ತೆ ನೋಡ್ರಿ. 0 0 2 2 0 ಅಂತ ಬಂತು. ಇಲ್ಲಿ ಎಷ್ಟು ಸ್ಥಾನ? 3 ಸ್ಥಾನ. ಇಲ್ಲಿ 2 ಸ್ಥಾನಗಳಿದ್ದಾವೆ. ಸೊ ಹಾಗಾದರೆ ಟೋಟಲ್ ಆಗಿ ನೀವು ಎಷ್ಟು ಸ್ಥಾನಗಳನ್ನು ಬಿಡಬೇಕಾಗುತ್ತೆ? 5 ಸ್ಥಾನಗಳನ್ನು ಬಿಡಬೇಕಾಗುತ್ತೆ. ಓಕೆನಾ, ಇಲ್ಲಿಂದ 1 2 3 4 5 ಹಾಗಿದ್ರೆ ಇಲ್ಲಿ ಬರುತ್ತೆ ಪಾಯಿಂಟ್. ಹಾಗಿದ್ರೆ 0.022 ನಮ್ಮ ಆನ್ಸರ್. ಇಲ್ಲಿ ಮುಂದೆ ಎಷ್ಟೇ ಸೊನ್ನೆ ಇದ್ರೂ ಕೂಡ ಅದು ನಮಗೆ ಮ್ಯಾಟರ್ ಆಗಲ್ಲ ದಶಮಾಂಶ ಇದ್ದಾಗ. ಸೊ ಹಾಗಿದ್ರೆ 0.022 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, 7 ಮೀಟರ್ ಮತ್ತು 12 ಮೀಟರ್ ಎತ್ತರದ 2 ಕಂಬಗಳು ನೆಲದ ಮೇಲೆ ನಿಂತಿವೆ. ಸೊ ಫಸ್ಟಿಗೆ ಡ್ರಾ ಮಾಡ್ಕೊಳ್ಳೋಣ. ಸೊ 7 ಮೀಟರ್ದು ಒಂದು ಕಂಬ ಇದೆ, ಇನ್ನೊಂದು ಅದಕ್ಕಿಂತ ಎತ್ತರದಲ್ಲಿರುವಂಥದ್ದು ಕಂಬ. ಓಕೆನಾ, ಇದು 12 ಮೀಟರ್ ಇದೆ ಟೋಟಲ್. ಇದನ್ನು ಸ್ಟ್ರೇಟಾಗಿ ಹಾಕೊಳ್ಳೋಣ. ಓಕೆನಾ, 12 ಮೀಟರ್ ಇದೆ, ಇದು 7 ಮೀಟರ್ ಇದೆ. ಓಕೆನಾ, 2 ಕಂಬಗಳು ನೆಲದ ಮೇಲೆ ನಿಂತಿವೆ. ಹಂಗಿದ್ರೆ ಇದು ನೆಲ ಅಂದ್ಕೊಳ್ರಿ, ಇದ್ರ ಮೇಲೆ ನಿಂತಿದ್ವೆ. ಓಕೆನಾ, ಅವುಗಳ ಪಾದಗಳ ನಡುವಿನ ದೂರ ಅಂದರೆ ಇವು ಪಾದ ಅಲ್ವಾ, ಇವುಗಳ ನಡುವಿನ ದೂರ 12 ಮೀಟರ್. ಓಕೆನಾ, 12 ಮೀಟರ್ಗಳಾದರೆ ಅವುಗಳ ತುದಿಗಳ ನಡುವಿನ ದೂರ ಎಷ್ಟು ಅಂದಿದ್ದಾನೆ ಅಂದರೆ ಇಲ್ಲಿದೆ ಅಲ್ವಾ, ಈ ಪಾಯಿಂಟು ಮತ್ತು ಈ ಪಾಯಿಂಟ್ ಇವೆರಡರ ನಡುವಿನ ದೂರ ಎಷ್ಟು ಅನ್ನಂಗೆ. ಸೊ ಇವಾಗ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ಒಂದು ರಚನೆಯನ್ನು ಮಾಡ್ಕೊಳ್ರಿ ಈ ರೀತಿ ಕನ್ಸ್ಟ್ರಕ್ಷನಲ್ಲಿ. ಸೊ ಈಗ ನೋಡ್ರಿ, ನಮಗೆ ಒಂದು ತ್ರಿಭುಜ ಉಂಟಾಗುತ್ತೆ. ನಾನು ಹೆಸರು ಕೊಡ್ತೀನಿ ಎ ಬಿ ಮತ್ತು ಸಿ ಅಂತ. ಓಕೆನಾ, ಈಗ ಎ ಸಿ ಉದ್ದ ಎಷ್ಟು? ಇದು 12 ಇದೆ ಅಂದರೆ ಇದು ಕೂಡ 12 ಇದ್ದಂಗೆ ಸೇಮ್ ಅಲ್ವಾ ಕೆಳಗಡೆದ್ದು ಡಿಸ್ಟೆನ್ಸ್. ಬಿ ಸಿ ಅಂದರೆ ಎಷ್ಟು?
ಬಿ ಸಿ ಅಂದರೆ ಎಷ್ಟು? ಟೋಟಲ್ ಕಂಬ 12 ಇತ್ತು. ಅದರಲ್ಲಿ ಇದನ್ನು ತೆಗೆದುಬಿಡಿ, ಇದನ್ನಷ್ಟು ತೆಗೆದುಬಿಟ್ರೆ ಮೇಲ್ಗಡೆ ಉಳಿಯುತ್ತೆ. ಇದಂದರೆ ಎಷ್ಟು? 7. ಇದಂದರೆ 7. ಟೋಟಲ್ 12 ಇತ್ತು, ಅದರಲ್ಲಿ 7 ತೆಗೆದುಬಿಟ್ರೆ ಮೇಲ್ಗಡೆ 5. ಅಂಡರ್ಸ್ಟ್ಯಾಂಡ್? ಹಾಗಿದ್ರೆ ಇದು ಬೇಕು ನಮಗೆ. ಸೊ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡ್ತೀರಿ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈ ಪ್ರಮೇಯದ ಪ್ರಕಾರ ನಾವು ಪೈಥಾಗೋರಸ್ ಹಾಕ್ತಾ ಇದ್ದೀವಿ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹಾಗಿದ್ರೆ ಎ ಸಿ ಸ್ಕ್ವೇರ್ ಅಂದರೆ 12ರ ವರ್ಗ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ 5ರ ವರ್ಗ. 12ರ ವರ್ಗ 144 ಪ್ಲಸ್ 5ರ ವರ್ಗ 25. ಎರಡನ್ನು ಸೇರಿಸಿದ್ರೆ 169 ಆಯಿತು. ಈ ಎ ಬಿ ಸ್ಕ್ವೇರ್ ಇರೋದನ್ನು 169 ಆಯಿತು. ಈ ಎ ಬಿ ಸ್ಕ್ವೇರ್ ಇರೋದು ಈ ಕಡೆ ಬಂದರೆ ರೂಟ್ ಆಗುತ್ತೆ. ಸೊ ರೂಟ್ 169 ಈಸ್ 13. ಸೊ ಎ ಬಿ ಈಸ್ 13 ಮೀಟರ್, ಅವುಗಳ ತುದಿಗಳ ನಡುವಿನ ದೂರ. ಅರ್ಥ ಆಯ್ತಲ್ವಾ? ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ನೋಡ್ರಿ, 32ನೇ ಕ್ವಶನ್. ಒಂದು ಚತುರ್ಭುಜದಲ್ಲಿ 2 ಪಾರ್ಶ್ವಕೋನಗಳು ಲಂಬಕೋನಗಳಾಗಿದ್ದಾವೆ. ಆ ಚತುರ್ಭುಜವು ಯಾವುದು ಅಂತ ಕೇಳಿದ್ದಾರೆ. ಇನ್ ಎ ಕ್ವಾಡ್ರಿಲ್ಯಾಟ್ರಲ್ ಅಡ್ಜಸೆಂಟ್ ಆಂಗಲ್ಸ್ ಆರ್ ರೈಟ್ ಆಂಗಲ್ಸ್ ದೆನ್ ದಿ ಕ್ವಾಡ್ರಿಲ್ಯಾಟ್ರಲ್ ಈಸ್ ಅಂತ ಹೇಳಿದ್ದಾರೆ. ಸೊ ಯಾವುದೋ ಒಂದು ಸೊ ಇದು ಚೌಕ ಅಲ್ಲ, ಮತ್ತೆ ಯಾವುದೋ ಒಂದು ಚತುರ್ಭುಜ ಇದೆ. ಆ ಚತುರ್ಭುಜ ಅಂದರೆ 4 ಬಾಹುಗಳನ್ನು ಹೊಂದಿದೆ. ಸೊ ಇದರಲ್ಲಿ ಅಡ್ಜಸೆಂಟ್ ಆಂಗಲ್ಸ್ ಅಂತೆ, ಅಂದರೆ ಇದು ಮತ್ತು ಇವು ಎರಡು ಕೂಡ 90 ಡಿಗ್ರಿಗೆ ಸಮ ಆಗಿದಾವಂತೆ. ಕ್ಲಿಯರಾ? ಹಾಗಿದ್ರೆ ಇದು ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಪತಂಗ ಅಂತೆ. ಫಸ್ಟ್ ಒನ್ ಕೈಟ್ ಅಂತ ಹೇಳಿದ್ದಾರೆ. ಸೊ ಕೈಟಲ್ಲಿ ಏನಾಗುತ್ತಂದ್ರೆ ಈ ರೀತಿ ಇರುತ್ತೆ. ಸೊ ಇದರಲ್ಲಿ ಈ ಬಾಹು ಸಮ ಇದ್ರೆ ಈ ಬಾಹು ಸಮ ಇರುತ್ತೆ. ಇವು 90 ಡಿಗ್ರಿ ಆಗಿರಲ್ಲ. ಅಂಡರ್ಸ್ಟ್ಯಾಂಡ್? ಕ್ಲಿಯರಾ? ಇನ್ನು ವಜ್ರಾಕೃತಿಗೆ ಬಂದರೆ 4 ಬಾಹುಗಳು ಸಮನಾಗಿರ್ತವೆ, ಬಟ್ ಇದರ ಎದುರಿಗಿರುವಂಥ ಕೋನಗಳು ಸಮನಾಗಿರ್ತವೆ. ಇದು ಸಮನಾಗಿರುತ್ತೆ, ಬಟ್ ಇಲ್ಲಿ ಇವೆರಡು ಅಂದರೆ ಪಾರ್ಶ್ವಕೋನಗಳು ಅವೆರಡೂ ಕೂಡ ಏನಾಗಿರಲ್ಲ, ಅಕ್ಕಪಕ್ಕದ ಕೋನಗಳು 90 ಡಿಗ್ರಿ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಇನ್ನು ತ್ರಾಪಿಜ್ಯ ಅಂತೆ. ತ್ರಾಪಿಜ್ಯ ಹೆಂಗಿರುತ್ತೆ? ಕೇವಲ ಒಂದೇ ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿರ್ತವೆ. ಹಿಂಗೆ ಈ ರೀತಿ ಇರುತ್ತೆ. ಇದಕ್ಕೆ ಇದು ಸಮಾಂತರ. ಹಾಗಿದ್ರೆ 90 ಡಿಗ್ರಿ ಹೊಂದಿರಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಿದ್ರೆ ಉಳಿದಿರೋದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ಲಕ್ಷಣ ಗೊತ್ತಿರಬೇಕು. ಏನಂದರೆ ಅಭಿಮುಖ ಕೋನಗಳು ಸಮ ಇರ್ತವೆ, ಅಭಿಮುಖ ಬಾಹುಗಳು ಕೂಡ ಸಮನಾಗಿರ್ತವೆ ಮತ್ತು ಸಮಾಂತರ ಕೂಡ ಇರ್ತವೆ. ಓಕೆನಾ? ಹಾಗಾಗಿ ಅದರಲ್ಲಿ ಪಾರ್ಶ್ವಕೋನಗಳ ಮೊತ್ತ 180ಕ್ಕೆ ಸಮ ಆಗಿರುತ್ತೆ. ಅವು ಕೂಡ 90 ಡಿಗ್ರಿ ಆಗಿರ್ತವೆ ಸಮಾಂತರ ಚತುರ್ಭುಜದಲ್ಲಿ. ಸೊ ಆನ್ಸರ್ ಈಸ್ ಪ್ಯಾರಲೋಗ್ರಾಮ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕ್ವಶನ್. ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ DOE 40 ಡಿಗ್ರಿ ಮತ್ತು x + y 90 ಡಿಗ್ರಿ ಆದರೆ ಕೋನ AOCನ ಅಳತೆ. ಕೋನ AOC ಬೇಕಂತೆ, ಅಂದರೆ ಇಲ್ಲಿದೆ ಅಲ್ವಾ, ಇದು ಬೇಕು ಅವ್ರಿಗೆ. ಓಕೆನಾ? ಹಾಗಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಓಕೆ, ಸರಿನಾ? ಓಕೆ, ಇವಾಗ ಏನು ಮಾಡಬೇಕಂದ್ರೆ ನಾವು ಒಂದಿಷ್ಟು ಪ್ರಾಪರ್ಟೀಸ್ಗಳನ್ನು ಯೂಸ್ ಮಾಡೋಣ. ನೋಡ್ರಿ, ಇಲ್ಲಿ ಈ ರೀತಿ ಇದೆ. ಅಂದರೆ ಇಲ್ಲಿ ನೋಡ್ರಿ, ಇದು 40. ಹಾಗಾದರೆ ಇದು ಕೂಡ 40 ಆಗಿರುತ್ತೆ. ಯಾಕೆ ಎಕ್ಸ್ ವ್ಯಾಲ್ಯೂ ಈಸ್ 40. ವೈ? ಯಾಕಂದರೆ ಇವೆರಡೂ ಕೂಡ ಶೃಂಗಾಭಿಮುಖ ಕೋನಗಳು. ರೇಖೆಗಳು ಮತ್ತು ಕೋನಗಳು ಅನ್ನುವಂಥ ಚಾಪ್ಟರಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ನೋಡಿದ್ರೆ ಇದು ಅರ್ಥ ಆಗುತ್ತೆ. ಓಕೆನಾ? ಶೃಂಗಾಭಿಮುಖ ಕೋನಗಳು, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಓಕೆನಾ? 40 ಆಯಿತು. ಹಾಗಾದರೆ ಈಗ ನೋಡ್ರಿ, ಕ್ಲಿಯರಾಗಿ ನೋಡ್ರಿ, ಇಲ್ಲಿ ಒಂದು ರೇಖೆಯನ್ನು ಎಳೆದಿದ್ದಾರೆ ಅವರು. ಓಕೆನಾ? ಈ ವೈ ಎಷ್ಟಾಗುತ್ತಂದರೆ 50 ಆಗುತ್ತೆ. ಯಾಕೆ 50 ಆಯ್ತಂದರೆ ಹೇಳಿದಾರೆ ಅವರು x + y ಈಸ್ 90. ಎಕ್ಸ್ ಆಲ್ರೆಡಿ 40 ಇದೆ, ಇನ್ನು 50. ಓಕೆನಾ? ಹಾಗಾದರೆ ಇದೊಂದೇನು ಹೇಳ್ರಿ, ಇದೊಂದು ಸರಳ ರೇಖೆ. ಈ ಸರಳ ರೇಖೆ ಮೇಲೆ ಒಂದು ರೇಖೆಯನ್ನು ಎಳೆದಿದ್ದಾರಂದರೆ ಇದು 50 ಇದೆ. ಓಕೆನಾ? ಇದು ಎಷ್ಟಿರಬೇಕು ಹಂಗಿದ್ರೆ ಟೋಟಲ್ ಆಗಿ ಎಷ್ಟಿರಬೇಕು? 50 ಅಂದರೆ ಟೋಟಲ್ ಆಗಿ 130 ಇರಬೇಕು. ಅದರಲ್ಲಿ ಎಕ್ಸ್ ವ್ಯಾಲ್ಯೂ ಈಸ್ ಆಲ್ರೆಡಿ 40. ಓಕೆನಾ? ಎಕ್ಸ್ ಆಲ್ರೆಡಿ 40 ಇದೆ. ಹಾಗಿದ್ರೆ ಉಳಿದಿರೋದೆಷ್ಟು? 90. ಹಾಗಿದ್ರೆ ಇದು ಉಳಿದಿರೋದೆಷ್ಟು ಇರಬೇಕು? 90 ಇರಬೇಕು. ಇದು 90 ಇರುತ್ತೆ. ಅಂಡರ್ಸ್ಟ್ಯಾಂಡ್? ಎಕ್ಸ್ 40 ಬಿಕಾಸ್ ಆಫ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಓಕೆನಾ? ಎಕ್ಸ್ + y ಈಸ್ 90 ಅಂದರೆ ಇನ್ 90 ಇಲ್ಲಿರುತ್ತೆ. ಅಂಡರ್ಸ್ಟ್ಯಾಂಡ್? ಪ್ರಾಪರ್ಟಿ. ನೆಕ್ಸ್ಟ್ ನೋಡ್ರಿ,
ಎಕ್ಸ್ ಮೈನಸ್ 3 ಅಪಾನ್ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 3/5. ಸಮೀಕರಣದಲ್ಲಿ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆನಾ, ಅಂದರೆ ಎಕ್ಸ್ ಬೆಲೆ ಎಷ್ಟು ಬರುತ್ತೆ ಅನ್ನಂಗೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಮೈನಸ್ 3 ಅಪಾನ್ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 3/5. ಅಂಡರ್ಸ್ಟ್ಯಾಂಡ್? ಈ ಎಕ್ಸ್ ಮೈನಸ್ 4 ಅನ್ನೋದನ್ನ ಇದನ್ನ ಈ ಕಡೆ ಕಳಿಸ್ಬಿಡ್ರಿ. ಓಕೆನಾ, ಎಕ್ಸ್ ಮೈನಸ್ 4 ಈ ಕಡೆ ಕಳಿಸಿದ್ರೆ ನೋಡ್ರಿ, ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 5 3. ಎಕ್ಸ್ ಮೈನಸ್ 4 ಈ ಡಿವೈಡೆಡ್ ಬೈ ಈ ಕಡೆ ಬಂದರೆ ಇಂಟು ಆಗುತ್ತೆ. ಸಿಂಪಲ್ ಹೌದಲ್ವಾ? ನೆಕ್ಸ್ಟ್ ಈ 5ನು ಈ ಕಡೆ ಕಳಿಸ್ಬಿಡ್ರಿ. 5 ಇಂಟು ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಮೈನಸ್ 4. ಅಂಡರ್ಸ್ಟ್ಯಾಂಡ್? ಈಗ ಮಲ್ಟಿಪ್ಲೈ ಮಾಡಿರಿ. 5x ಮೈನಸ್ 5 3 15 ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಮೈನಸ್ 3 4 12. ಓಕೆನಾ? ಸೊ ಈಗ 3x ಈ ಕಡೆ ಬಂದರೆ ಮೈನಸ್ 3x ಆಗುತ್ತೆ. ಪ್ಲಸ್ 15 ಈ ಕಡೆ ಹೋದರೆ ಮೈನಸ್ 15 ಈ ಕಡೆ ಹೋದರೆ ಪ್ಲಸ್ 15 ಆಗುತ್ತೆ. ನೋಡು, 5x ಮೈನಸ್ 3x ಇಸ್ 2x ಇಸ್ ಈಕ್ವಲ್ ಟು 15ರಲ್ಲಿ 12 ಹೋದರೆ 3, x ಇಸ್ ಈಕ್ವಲ್ ಟು 3/2. ಆಪ್ಷನ್ ಬಿ ಇಸ್ ರೈಟ್. ಸೊ ನೆಕ್ಸ್ಟ್ 3a² b ಪ್ಲಸ್ 8 ಮೈನಸ್ 12b ಮೈನಸ್ 2a² ಅಪವರ್ತನಗಳು ಅಂತ ಕೇಳಿದ್ದಾರೆ. ಅಂದರೆ ಫ್ಯಾಕ್ಟರ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಹಿಂಗೆ ಕೇಳಿದಾಗ ಇದನ್ನು ಆರ್ಡರ್ ವೈಸ್ ಬರ್ಕೊಳ್ರಿ. ಇದು ಆ್ಯಕ್ಚುಲಿ ಆರ್ಡರ್ ವೈಸ್ ಇಲ್ಲ. ಓಕೆನಾ, ಆರ್ಡರ್ ವೈಸ್ ಬರ್ಕೊಳ್ರಿ. 3a² b ಅದಾದಮೇಲೆ ಮತ್ತೆ ವರ್ಗ ಇರೋದು ಯಾವುದು? ಮೈನಸ್ 2a². ಅದಾದಮೇಲೆ ಮತ್ತೆ ಚರಾಕ್ಷರ ಇರೋದು ಮೈನಸ್ 12b ಪ್ಲಸ್ 8. ಚಿಹ್ನೆ ಹೆಂಗಿದೆ ಹಾಗೆ ಬರ್ಕೋಬೇಕು. ಓಕೆನಾ? ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇವೆರಡರಲ್ಲಿ ಕಾಮನ್ ತೆಗಿತೀನಿ. ಇವೆರಡರಲ್ಲಿ ಕಾಮನ್ ಏನು ಬರುತ್ತೆ ಕಾಮನ್? a² ಬರುತ್ತಾ? ಎರಡರಲ್ಲೂ a² ಬರುತ್ತಾ? ಹಾಂ, a² ತೆಗಿತೀನಿ ಕಾಮನ್. ಉಳಿದಿರೋದೇನು ಹೇಳ್ರಿ ಇಲ್ಲಿ? 3b ಮೈನಸ್ 2. ಕ್ಲಿಯರ್? ಇವೆರಡರಲ್ಲಿ ಕಾಮನ್ ನೋಡ್ರಿ. ಅವೆರಡರಲ್ಲಿ ಕಾಮನ್ ಏನು? ನೀವು ಇದು 3b ಮೈನಸ್ 2 ತೆಗೆದಿದ್ದೀರಂದರೆ ಅಲ್ಲೂ ಕೂಡ 3b ಮೈನಸ್ 2 ಅಂತಲೇ ತೆಗಿಬೇಕು. ಹಾಗಿದ್ರೆ ಸಿಂಪಲ್ ಇದು. ಈ 3bಯನ್ನು ನೋಡ್ರಿ, ಇಲ್ಲಿ ಮೈನಸ್ 12b ಇದೆ, ಹಾಗಿದ್ರೆ ಮೈನಸ್ ಅಂತೂ ಬರಲೇಬೇಕು. ಓಕೆನಾ? 3 ಇದ್ದಿದ್ದು 12 ಆಗಿದೆ. ಇಲ್ಲಿ ಮೈನಸ್ ಇದ್ದಿದ್ದನ್ನು ಹೊರಗಡೆ ಬರ್ತಿದ್ದೀನಿ. ಈಗ 3 ಇದ್ದಿದ್ದು 12 ಆಗ್ಬೇಕಂದ್ರೆ 4 ಅಂತ ಬರ್ಕೊಳ್ತೀನಿ. ಅಂಡರ್ಸ್ಟ್ಯಾಂಡ್? ನೋಡ್ರಿ, ಮಲ್ಟಿಪ್ಲೈ ಮಾಡಿರ್ಬೇಕಂದ್ರೆ ಮೈನಸ್ 4 ಇಂಟು 3b ಅಂದರೆ ಮೈನಸ್ 12b ಆಯಿತು. ಮೇಲ್ಗಡೆ ಇದೆನಾ? ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್, 4 ಇಂಟು 2 ಅಂದರೆ 8. ನೋಡ್ರಿ, ಸಿಂಪಲ್ ಇದೆ. ಹಾಗಿದ್ರೆ ಮತ್ತೆ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ನ ತೆಗೀರಿ. ಅದು 3b ಮೈನಸ್ 2 ಆಯಿತು. ಇನ್ನು ಉಳಿದಿರೋದು ದಿಸ್ ಒನ್ ಆ್ಯಂಡ್ ದಿಸ್ ಒನ್, a² ಮೈನಸ್ 4. ಆಪ್ಷನಲ್ಲಿ ಇದೆನಾ ನೋಡ್ರಿ, 3b ಮೈನಸ್ 2 a² ಮೈನಸ್ 4 ಇದೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸಿಂಪಲ್. ನೆಕ್ಸ್ಟ್ ಕ್ವಶನ್, a ಮೈನಸ್ 1/a ಇಸ್ ಈಕ್ವಲ್ ಟು 3 ಆದರೆ a² ಪ್ಲಸ್ 1/a² ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದಕ್ಕೆ ಒಂದು ಸೂತ್ರ ಇದೆ. ಓಕೆನಾ? ಅದನ್ನು ನಾನು ನಮ್ಮ ವಿಡಿಯೋಗಳಲ್ಲಿ ತಿಳಿಸಿದ್ದೀವಿ. ಅಲ್ಜಿಬ್ರಾ ಅಂತ ಒಂದು ವಿಡಿಯೋ ಇದೆ, ಬೀಜೋಕ್ತಿಗಳು. ಅದರಲ್ಲಿ ಕಂಪ್ಲೀಟ್ ಆದಂತಹ ಎಲ್ಲ ಸೂತ್ರಗಳಿಗೂ ನಾವು ಫಾರ್ಮುಲಾಸ್ಗಳನ್ನು ತಿಳಿಸಿದ್ದೀವಿ. ಸೊ ಏನು ಹೇಳುತ್ತಂದರೆ, ಸೊ ಈಗ ಎಕ್ಸ್ ಮೈನಸ್ 1/x ಇಸ್ ಈಕ್ವಲ್ ಟು a ಅಂತ ಇದ್ದರೆ ಎಕ್ಸ್ ಪ್ಲಸ್ ಅಂದರೆ x² ಪ್ಲಸ್ 1/x² ಇಸ್ ಈಕ್ವಲ್ ಟು a² ಮೈನಸ್ 2 ಅಂತ ಇರುತ್ತೆ. ಓಕೆನಾ? ಸೊ ಇಲ್ಲಿ ಮೈನಸ್ ಇದೆ ಅಲ್ವಾ? ಪ್ಲಸ್ ಅಂತ ಇರುತ್ತೆ. ಇಲ್ಲಿ ಮೈನಸ್ ಬಂದರೆ ಅಲ್ಲಿ ಪ್ಲಸ್ ಇರುತ್ತೆ. ಓಕೆನಾ? ಸೊ ಹಾಗಾದರೆ ಈಗ a ಮೈನಸ್ 1/a ಅಂತಂದರೆ 3 ಅಂದರೆ a ವ್ಯಾಲ್ಯೂ ಇಸ್ 3 ಆಯಿತು. ಹಾಗಿದ್ರೆ ದಿಸ್ ಒನ್ ಈಸ್ a² ಪ್ಲಸ್ 2 ಅಂದರೆ 3² ಪ್ಲಸ್ 2 ಅನ್ನಂಗೆ 3² ಅಂದರೆ 9 ಪ್ಲಸ್ 2, 9 ಪ್ಲಸ್ 2 ಇಸ್ 11. ಅಂಡರ್ಸ್ಟ್ಯಾಂಡ್ ಆಯ್ತಾ? ಕ್ಲಿಯರ್? ಸರಿ. ಸೊ ಇದರ ಫಾರ್ಮುಲಾಸನ್ನು ಬೀಜೋಕ್ತಿ ಅನ್ನುವಂಥ ಚಾಪ್ಟರಲ್ಲಿ ಮಾಡಿದ್ದೀವಿ. ನೋಡಿದ್ರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. x² ಪ್ಲಸ್ y² ಇಸ್ ಈಕ್ವಲ್ ಟು 100 ಮತ್ತು xy ಇಸ್ ಈಕ್ವಲ್ ಟು 48 ಆದರೆ x ಮೈನಸ್ yನ ಬೆಲೆ ಏನು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಹಿಂಗಿದ್ದಾಗ ಒಂದನ್ನು ನೀವು ಅರ್ಥ ಮಾಡ್ಕೊಳ್ರಿ, ನಮಗೆ ನಿತ್ಯ ಸಮೀಕರಣಗಳು ಬರಬೇಕು. ಓಕೆನಾ? ಫಾರ್ಮುಲಾಸ್ ಬರಬೇಕು. ಯಾವ ಫಾರ್ಮುಲಾ? a ಪ್ಲಸ್ b ಹೋಲ್ ಸ್ಕ್ವೇರು, a ಮೈನಸ್ b ಹೋಲ್ ಸ್ಕ್ವೇರು,
ಎಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದನ್ನು ಯೂಸ್ ಮಾಡಿಕೊಂಡ್ರೆ ಇವು ತುಂಬಾ ಈಸಿ ಆಗುತ್ತೆ. ಓಕೆನಾ, ಇಲ್ಲದಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ, ಸೊ ಈಗ ಎಕ್ಸ್ ಮೈನಸ್ ವೈ ಅಂದರೆ ಅದನ್ನು ಕಂಡುಹಿಡಿ ಅಂದರೆ ಸೊ ನಿತ್ಯ ಸಮೀಕರಣವನ್ನು ಬಳಸ್ರಿ. ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂತ ಬಳಸ್ರಿ. ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದ್ದಂಗೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಹೌದಲ್ವಾ. ಈಗ ಎಕ್ಸ್ ಮೈನಸ್ ವೈ ಅಂದರೆ ಗೊತ್ತಿಲ್ಲ, ಹಂಗೆ ಇಡೋಣ. ಅದರ ವರ್ಗ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಕೊಟ್ಟಿದ್ದಾನೆ ಎಷ್ಟು? 100 ಮೈನಸ್ 2 ಅಂತ ಬರ್ಕೊಳ್ತೀನಿ. ಎಕ್ಸ್ ವೈ ಕೊಟ್ಟಿದ್ದಾನೆ 48, 248 ಆಗುತ್ತೆ. ಹಾಗೆ ಬರ್ಕೊಂಡ್ರೆ ಹುಷಾರು. ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಮೈನಸ್ 248 96. ಹಾಗಿದ್ರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100ರಲ್ಲಿ 96 ಕಳೆದ್ರೆ 4. ಈ ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಗುತ್ತೆ. ಹಾಗಿದ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ರೂಟ್ 4 ಆಯಿತು. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ರೂಟ್ 4 ಅಂದರೆ 2. ನೋಡಿರಿ, ಎಕ್ಸ್ ಮೈನಸ್ ವೈ ಬೆಲೆ ಎಷ್ಟು? 2. ಸಿಂಪಲ್. ನಮಗೆ ನೀತಿ ಸಮೀಕರಣಗಳು ಬರಬೇಕು, ಅವಾಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ, ಸರಿ. ನೆಕ್ಸ್ಟ್, 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ -35/18. ಅವುಗಳಲ್ಲಿ ಒಂದು ಸಂಖ್ಯೆ 5/12 ಆದರೆ ಮತ್ತೊಂದು ಸಂಖ್ಯೆ ಏನು ಅಂತ ಕೇಳಿದ್ದಾನೆ. ಓಕೆನಾ, ಸೊ ಸಿಂಪಲ್ ಏನಂದರೆ ಸಿಂಪಲ್ ಆಗಿ ಬಿಡಿಸ್ಬೋದು. 2 ಭಾಗಲಬ್ಧ ಸಂಖ್ಯೆಗಳಿದ್ದಾವೆ, ಇಲ್ಲೊಂದಿದೆ ಗುಣಲಬ್ಧ ಅಲ್ವಾ. ಇವೆರಡನ್ನ ಗುಣಾಕಾರ ಮಾಡಿದ್ರೆ -35/18 ಅಂತ ಬಂದಿದೆ ಅಂತೆ. ಹಾಗಿದ್ರೆ ಅದರಲ್ಲಿ ಒಂದು ಸಂಖ್ಯೆ 12 ಅಂದರೆ 5/12 ಇದ್ದರೆ ಇನ್ನೊಂದು ಸಂಖ್ಯೆ ಎಷ್ಟು? ಕ್ಲಿಯರಾ? ಹಾಗಿದ್ರೆ ಇದನ್ನು ಈ ಕಡೆ ತೊಗೊಂಡ್ಬಿಡಿ, ಉಲ್ಟಾ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು -30/18 ಇಂಟು ಈ 12 ಮೇಲ್ಗಡೆ ಹೋಗುತ್ತೆ, 5 ಕೆಳಗಡೆ ಬರುತ್ತೆ. ಕ್ಲಿಯರಾ? ಎಕ್ಸ್ ಇಸ್ ಈಕ್ವಲ್ ಟು ನೋಡ್ರಿ, 5 ಒಂದೇ 5 ಏಳೇ, ಓಕೆ, 2 6 12, 2 9 18, 3 2 6, 3 3 9. ಹಾಗಿದ್ರೆ 7 7 14 -14/3 3. ಆಪ್ಷನಲ್ಲಿ ಇದೆನಾ? ರೈಟ್, ಫೈನ್. ನೆಕ್ಸ್ಟ್ ಕ್ವಶನ್, 3x+3 ಇಸ್ ಈಕ್ವಲ್ ಟು 9x+1 ಆದರೆ ಎಕ್ಸ್ನ ಬೆಲೆ ಏನು ಅಂತ ಕೇಳಿದರೆ ಘಾತಾಂಕಗಳಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಇದು. ಸೊ ಎರಡೂ ಘಾತಗಳು ನಮಗೆ ಸಮ ಇರಲಿ ಬಿಡಲಿ, ಬಟ್ ಕೆಳಗಡೆ ಇರುವಂಥ ಬೇಸ್ಗಳು ಸಮನಾದರೆ ಮುಂದೆ ನಾವು ಈಸಿಯಾಗಿ ಮಾಡ್ಬೋದು. ಅಂದರೆ ಈ 3 ಮತ್ತು ಇವೆರಡು ಸಮ ಆಗಬೇಕು. ಬಟ್ 9 ನಮಗೆ ಗೊತ್ತು ಈ 3ರ ವರ್ಗ ಅಂತ, ಹೌದಲ್ವಾ. ಹಾಗಿದ್ರೆ ಈಗ 3x+3 ಅಂತ ಬರ್ಕೊಳ್ತೀನಿ ಇಸ್ ಈಕ್ವಲ್ ಟು, ಮೊದಲನೇದು ಹಾಗೆ ಬರ್ಕೊಂಡಿದ್ದೀನಿ. ಈ 9 ನಾನು ಹೆಂಗೆ ಬರೀತೀನಿ ಅಂದರೆ 3/2 ಅಂದರೆ 9, ಅದರ ಮೇಲ್ಗಡೆ x+1 ಅಂತ ಇದೆ. ಅಂಡರ್ಸ್ಟ್ಯಾಂಡ್? ಸರಿ. ಈಗ 3x+3 ಇಸ್ ಈಕ್ವಲ್ ಟು ಹಿಂಗಿದೆ ಅಂದರೆ a⁴n ಅಂತ ಇದೆ ಅಂದರೆ a⁴m ಅಂತ ಬರ್ಕೊಳ್ತೀವಿ. ಹಾಗಿದ್ರೆ 3/2 x+1 ಅಂತ ಬರ್ಕೊಳ್ತೀನಿ. ಕ್ಲಿಯರ್ ಆಯ್ತಾ? ನೋಡ್ರಿ, ಕೆಳಗಡೆ ಇರುವಂತಹ ಎರಡೂ ಬೇಸ್ಗಳು ಸಮನಾದವು. ಈಗ ಮೇಲ್ಗಡೆ ಇರುವಂತಹ ಘಾತಗಳು ಸಮನಾಗುತ್ತೆ. x+3 ಇಸ್ ಈಕ್ವಲ್ ಟು 2 × x+1 ಮಲ್ಟಿಪ್ಲೈ ಮಾಡಿರಿ. 2 2x ಆಯಿತು, ಪ್ಲಸ್ 2 1 2 ಆಯಿತು. ಓಕೆನಾ, ಸಂಖ್ಯೆ ಒಂದು ಕಡೆ ಮಾಡಿರಿ, ಚರಾಕ್ಷರ ಒಂದು ಕಡೆ ಮಾಡಿರಿ. ಈ ಎಕ್ಸ್ ಇದೆ ಅಲ್ವಾ, ಇದನ್ನು ಈ ಕಡೆ ತೊಗೊಂಡು ಬಂದರೆ ಮೈನಸ್ ಆಯಿತು. ಈ +2 ಈ ಕಡೆ ಬಂದರೆ -2 ಆಯಿತು. 3ರಲ್ಲಿ 2 ಹೋದರೆ 1, 2ರಲ್ಲಿ 1 ಹೋದರೆ 1 ಎಕ್ಸ್ ಬಂತು. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1. ನೋಡಿರಿ, ತುಂಬ ಈಸಿ. ಮೊದಲಿಗೆ ಘಾತಗಳನ್ನು ಸಮ ಮಾಡಿಕೊಳ್ಳುವಂಥ ಕಲೆ ಗೊತ್ತಿರಲಿ, ಬೇಸ್ಗಳನ್ನು ಆಧಾರಗಳನ್ನು ಸೇವ್ ಮಾಡಿಕೊಳ್ಳುವಂಥ ಕಲೆ ಗೊತ್ತಿದ್ರೆ ತುಂಬ ಈಸಿಯಾಗಿ ಮಾಡಬಹುದು. ನೆಕ್ಸ್ಟ್, ಮತ್ತೊಂದು ಘಾತಾಂಕಗಳಿಗೆ ಸಂಬಂಧಿಸಿದಂಥ ಕ್ವಶನ್ ನೋಡ್ಬೋದು. ಸೊ ನೋಡ್ರಿ, 2 ಮತ್ತು 3 ಅದ್ರ ಮೇಲ್ಗಡೆ 0, ಸೇಮ್ ಅದೇ ಟ್ರೆಂಡ್ ಈ ಕಡೆ ಇದೆ. ಹಂಗಿದ್ರೆ ಇದ್ರ ಬೆಲೆ ಏನು ಅಂತ ಕೇಳಿದಾನೆ. ಕಲ್ತಿದ್ದೀವಿ ಇವಾಗಲೇ a⁴m, ಅದ್ರ ಮೇಲ್ಗಡೆ ಮತ್ತೆ ಘಾತ ಇದ್ದರೆ ಅವೆರಡನ್ನ ನಾವೇನು ಮಾಡ್ತೀವಿ? ಕೂಡಿಸ್ತೀವಿ. ಸರ್, ಇದ್ರ ಮೇಲ್ಗಡೆ ಮತ್ತೊಂದು ಘಾತ ಇದ್ದರೆ ಅದನ್ನು ಗುಣಿಸ್ತೀವಿ, ಹೌದಲ್ವಾ. ಹಾಗಿದ್ರೆ 2 × 3 × 0 ಮೈನಸ್ 2 0 × 3 × 2. ನೋಡ್ರಿ, ಗುಣಾಕಾರ ಮಾಡ್ತಾ ಇದೀವಿ ಅಂದರೆ 0 ಬಂದರೆ ಅದರ ವ್ಯಾಲ್ಯೂ 0 ಆಗುತ್ತೆ. -2 0 × 3 × 2 ಇಸ್ 0ನೇ.
ಹಾಗಿದ್ರೆ 2ರ ಘಾತ ನೋಡ್ರಿ, ನೀವು ಅನ್ಬೋದು ಇದರಲ್ಲಿ ಇದನ್ನು ಕಳೆದ್ಬಿಟ್ರೆ 0 ಅಂತ. ನೋ, ಕರೆಕ್ಟ್. ಬಟ್ ಇವಾಗ 2ರ ಘಾತ 0 ಅಂದರೆ ನೋಡ್ರಿ, ಏರಷ್ಟು 0 ಅಂದರೆ 1. ಹಾಗಿದ್ರೆ ಸಂಖ್ಯೆಯ ಮೇಲೆ 0 ಇದ್ದರೆ ಘಾತ 0 ಆಗಿದ್ರೆ ಅದರ ಬೆಲೆ 1 ಮೈನಸ್ ಇದು 1 0 ಹಿಂಗೆ ಮಾಡಬೇಕು. ಓಕೆನಾ? ಸೊ ಹಿಂಗೆ ಮಾಡಿದ್ರೆ ಡೈರೆಕ್ಟ್ ಆನ್ಸರೇ ಬರುತ್ತೆ. ಬಟ್ ಇದನ್ನ ಗೊತ್ತಿದ್ರೆ ಮತ್ತೊಂದು ಎಕ್ಸ್ಟ್ರಾ ಪ್ರಾಪರ್ಟಿ ಗೊತ್ತಿದ್ದಂಗೆ ತುಂಬ ಈಸಿಯಾಗಿ ಬಿಡಿಸ್ಬೋದು ನೆಕ್ಸ್ಟ್ ಲೆಕ್ಕಗಳನ್ನು. ಓಕೆನಾ? ಸರಿ, ನೋಡ್ರಿ, ಒಂದು ಸಂಖ್ಯೆ ಮತ್ತು ಅದರ 2ರಷ್ಟರ ಮೊತ್ತ 69 ಆದರೆ ಆ ಸಂಖ್ಯೆ ಯಾವುದು? ಕ್ವಶನ್ ನೋಡ್ರಿ, ಒಂದು ಸಂಖ್ಯೆ ಮತ್ತು ಅದರ 2ರಷ್ಟರ ಮೊತ್ತ. ನೋಡ್ರಿ, ಒಂದು ಸಂಖ್ಯೆನ ತಗೊಳ್ತೀನಿ, ಅದರ 2ರಷ್ಟಂತೆ, ಅದರ 2ರಷ್ಟರ ಮೊತ್ತ 69ಕ್ಕೆ ಸಮ. ಸಿಂಪಲ್ ರೇಖಾತ್ಮಕ ಸಮೀಕರಣಗಳು, ಲೀನಿಯರ್ ಇಕ್ವೇಷನ್ಸ್. 2x plus 1x is 3x is equal to 69. ಓಕೆನಾ? x is equal to 69/3. x is equal to 3 1 3 2 6 3 3 9. x is 23. ಸಿಂಪಲ್. ನೆಕ್ಸ್ಟ್, ಮೊದಲ 10 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು? ಮೊದಲ 10 ಸರಿ ಸಂಖ್ಯೆಗಳಂತೆ. ಸರಿ ಸಂಖ್ಯೆಗಳಂದ್ರೆ ಸಮ ಸಂಖ್ಯೆಗಳು, ಈವನ್ ನಂಬರ್ಸ್ಗಳ ಸರಾಸರಿ ಎಷ್ಟು ಅಂದಿದ್ದಾನೆ. ಓಕೆನಾ? ನೋಡ್ರಿ, ಮೊದಲ 10 ಸಮ ಸಂಖ್ಯೆಗಳನ್ನು ಬರ್ಕೊಂಡು ಬಿಡ್ತೀನಿ. 2 + 4 + 6 + 8 + 10 + 12 + 14 + 16 + 18 + 20 upon 10. ಸರಾಸರಿ ಸೂತ್ರ ಅಲ್ವಾ ಇದು? ಕೊಟ್ಟಿರುವ ದತ್ತಾಂಶಗಳನ್ನು ಕೂಡಿಸ್ತೀವಿ, ಕೆಳಗಡೆ ಆ ದತ್ತಾಂಶಗಳ ಸಂಖ್ಯೆ ಎಷ್ಟಿದಾವೆ ಅಂತ ಬರೀತೀವಿ. 10 ಇದಾವೆ. ಹಾಗಿದ್ರೆ 1 2 3 4 5 6 7 8 9 10. ಹಾಂ, ಕೂಡಿಸ್ತಾ ಹೋಗ್ರಿ. ತುಂಬ ಈಸಿ ಆಗುತ್ತೆ. ಓಕೆ, 2 4 6 6 12 12 8 20 6 12 ಎಷ್ಟು 20 30 42, ಅದಾದಮೇಲೆ 56. 56ಕ್ಕೆ 6 ಸೇರಿಸಿದ್ರೆ ನಿಮಗೆ 62 ಸಿಗುತ್ತೆ. 72 ಆಯಿತು. 72 1 18 ಎಷ್ಟಾಯಿತು? 90 ಆಯಿತು. ಕ್ಲಿಯರ್ ಅಲ್ವಾ? 90 + 20 ಅಂದರೆ 110 ಆಯಿತು. 110 upon 10 ಅಂದರೆ 10 1 10 11 ಎಷ್ಟು ಬಂತು? 11 ಬಂತು. ಸೊ ಇಲ್ಲಿ ಗೊತ್ತಿರಲಿ, ಈ ರೀತಿ ಕೂಡಿಸೋದು ನಿಮಗೆ ಕಷ್ಟ ಅನಿಸಿದ್ರೆ ಒಂದು ಸೂತ್ರ ಇದೆ. ಮೊದಲ ಸಮ ಸಂಖ್ಯೆಗಳನ್ನು ಕೂಡಿಸುವಂಥ ಸೂತ್ರ. ಸಿಗ್ಮಾ ಆಫ್ n is equal to n into n plus 1. ಸಿಂಪಲ್. ನೋಡ್ರಿ, ಎಷ್ಟು ಕೂಡಿಸಂದಿದ್ದಾರೆ? ಮೊದಲ 10 ಅಂದಿದ್ದಾರೆ. 10 10 + 1 ಏನ 10 10ಕ್ಕೆ 1 ಸೇರಿಸಿದ್ರೆ 11 11 10 110. ನೋಡ್ರಿ, ಬಂತಲ್ವಾ? ಸೊ ಈ ರೀತಿ. ಓಕೆನಾ? ನಿಮ್ಗೆ 2 ಮೆಥಡನ್ನು ಕೂಡ ನಾನು ತಿಳಿಸಿದ್ದೀನಿ. ಓಕೆ, ತೋರಿಸಿದ್ದೀನಿ ಇಲ್ಲಿ. ಈ ರೀತಿ ಮಾಡ್ಬೋದು. ಸಮ ಸಂಖ್ಯೆಗಳು ಬಂದರೆ ಈ ಒಂದು ಸೂತ್ರ ಬರುತ್ತೆ. ಬೆಸ ಸಂಖ್ಯೆಗಳು ಬಂದರೆ n² ಅಂತೀವಿ. ಸಿಗ್ಮಾ n is equal to n² ಅಂತೀವಿ. ಏನಾದರೂ ಸ್ವಾಭಾವಿಕ ಸಂಖ್ಯೆಗಳನ್ನು ಕೇಳಿದ್ರೆ, ಅಂದರೆ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂದರೆ ಸಿಗ್ಮಾ n is equal to n into n plus 1 upon 2 ಅಂತ ಬಳಸ್ತೀವಿ. ಇದು ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್. ಇದು ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್. ಇದು ಈವನ್ ನಂಬರ್ಸ್. ಓಕೆನಾ? ಸರಿ, ನೋಡ್ರಿ, ಒಂದೊಂದು ಕ್ವಶನಲ್ಲಿ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಓಕೆ, 98A 36 ಇದು 11ರಿಂದ ಭಾಗವಾಗುತ್ತದೆ. 11ರಿಂದ ಭಾಗ ಆಗುತ್ತದೆ. ಹಾಗಾದರೆ ಏನ ಬೆಲೆ ಏನು ಅಂತ ಕೇಳಿದಾನೆ. 11ರ ಭಾಜ್ಯತೆ ನಿಯಮ ಗೊತ್ತಿರಬೇಕು, ಡಿವಿಸಿಬಿಲಿಟಿ ರೂಲ್ಸ್. 11ರ ಭಾಜ್ಯತೆ ಗೊತ್ತಿರಬೇಕು. ಏನು ಹೇಳ್ತಾರೆ ಅವರು? ಸಮಸ್ಥಾನದ ಸಂಖ್ಯೆಗಳನ್ನು ಬೆಸಸ್ಥಾನದ ಸಂಖ್ಯೆಗಳಲ್ಲಿ ನಾವು ಮೈನಸ್ ಮಾಡಬೇಕು. ಅಂದರೆ 98A36 ಅಂತ ಇದ್ರೆ ನೋಡ್ರಿ, ಇದನ್ನು ಮತ್ತು ಇದನ್ನು ಕೂಡಿಸ್ಬೇಕು. ಕೂಡಿಸ್ರಿ. 9 into A 9 + A ಆಯಿತು. 9 + A ಅಂದರೆ 9 + Aನೇ, ಪ್ಲಸ್ ಅದಕ್ಕೆ 6 ಸೇರಿಸಿದ್ರೆ 15 + A ಅಂತ ಆಯಿತು. ಓಕೆನಾ? ಈ ಕಡೆ ನೋಡ್ರಿ, 8 + 3 11 ಆಯಿತು. 8 + 3 11 ಆಯಿತು. ಇವೆರಡನ್ನ ಕಳಿಬೇಕಂತೆ. ಕಳೆದಾಗ ನಮಗೆ ಎಷ್ಟು ಬಂದಿದೆ ಆನ್ಸರ್? ಈಗ ನೋಡ್ರಿ, ಎಷ್ಟು ಬರುತ್ತೆ ಆನ್ಸರ್? ಹಾಗೆ ಸುಮ್ಮನೆ 15ರಲ್ಲಿ 11 ಕಳೆದ್ರೆ 4 + A ಅಂತ ಬಂತು.
ಅವ್ರು ಏನು ಹೇಳ್ತಾರಂದರೆ ಈ ರೀತಿ ಭಾಗಿಸಿದಾಗ ಆನ್ಸರ್ 0 ಬರಬೇಕು ಆರ್ 1 ಬರಬೇಕು. ಬಟ್ ಇಲ್ಲಿ ನಿಮಗೆ 4 ಬರ್ತಾ ಇದೆ, ಅದರ ಜೊತೆಗೆ ಮತ್ತೆ ಎ ಕೂಡ ಇದೆ. ಹಾಗಿದ್ರೆ ಈಗ ನಾವೇನು ಮಾಡ್ಬೇಕು ಹೇಳ್ರಿ, ನಾವೇನು ಮಾಡಬೇಕು, ಅದನ್ನು ಹೆಂಗಾದರೂ ಮಾಡಿ 0 ಆದರೂ ಮಾಡಬೇಕು, 1 ಆದರೂ ಮಾಡಬೇಕು. ಓಕೆನಾ. ನಮಗೆ ಈ 15ಕ್ಕೆ ನೋಡ್ರಿ, ಅಥವಾ ಈ ಪ್ಲಸ್ ಎ ಅಂತ ಇದೆ ಅಲ್ವಾ, ಈ ಎ ಜಾಗದಲ್ಲಿ ನಾವು ಬೆಲೆಗಳನ್ನು ಹಾಕ್ಕೊಳ್ತಾ ಹೋಗೋಣ. 4 ಪ್ಲಸ್ ಎ ಅಂದರೆ 5, ಎಷ್ಟಾಯಿತು, 9 ಆಯಿತು. 4 ಪ್ಲಸ್ 7 ಅಂದರೆ 11 ಆಯಿತು. 4 ಪ್ಲಸ್ 9 ಅಂದರೆ ಎಷ್ಟಾಯ್ತು ಹೇಳ್ರಿ, 13 ಆಯಿತು. 4 ಪ್ಲಸ್ 3 ಎಷ್ಟಾಯಿತು, 7 ಆಯಿತು. ಹಾಗಿದ್ರೆ ನಾವು ನೋಡ್ರಿ ಎಷ್ಟನ್ನು ಸೇರಿಸಿದ್ರೆ 11ರಿಂದ ಭಾಗ ಹೋಗುತ್ತೆ. ಇವಾಗ ನೋಡ್ರಿ 7ಅನ್ನು ಸೇರಿಸಿದ್ರೆ 11ರಿಂದ ಭಾಗ ಆಗುತ್ತಲ್ವಾ. 9 ಅಂತೂ ಹೋಗಲ್ಲ, 13 ಹೋಗಲ್ಲ, 7 ಹೋಗಲ್ಲ, ಮತ್ತೆ ಉಳ್ಕೊಳ್ತವೆ. ಕ್ಲಿಯರ್ ಆಯ್ತಾ? ಅಂಡರ್ಸ್ಟ್ಯಾಂಡ್? ಸೊ ಹಾಗಿದ್ರೆ ಎಷ್ಟು ಸೇರಿಸ್ಬೇಕು ಹೇಳ್ರಿ, 7ಅನ್ನು ಸೇರಿಸ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಂಡರ್ ರೂಟ್ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾನೆ. ಓಕೆನಾ, ಸಿಂಪಲ್ ಇದೆ. ಫಸ್ಟಿಗೆ ಬರ್ಕೊಳ್ತಾ ಹೋಗೋಣ. ಕ್ವಶನ್ನ ಬರಿತೀನಿ ಮೊದಲಿಗೆ ಒಮ್ಮೆ. 4 ಮತ್ತು ಕ್ಯೂಬ್ ರೂಟ್ 2 ಮತ್ತು ಸ್ಕ್ವೇರ್ ರೂಟ್ 16. ನೋಡ್ರಿ ಬರಿತಾ ಹೋಗ್ತೀನಿ. 4 ಕ್ಯೂಬ್ ರೂಟ್ ಆಫ್ 2. ಈಗ ರೂಟ್ 16 ಅಂದರೆ ಬೆಲೆ ಎಷ್ಟು, 4 ಗೊತ್ತು ನಮಗೆ. ಕ್ಯೂಬ್ ರೂಟ್ 4 ಕ್ಯೂಬ್ ರೂಟ್ 4 × 2 8. ಕ್ಯೂಬ್ ರೂಟ್ ಆಫ್ 8 ಈಸ್ 2. ಹೌದಲ್ವಾ? ಕ್ಲಿಯರಾ? ಹಾಗಿದ್ರೆ 4 ಮತ್ತೆ 8. ಕ್ಯೂಬ್ ರೂಟ್ ಆಫ್ 8 ಈಸ್ 2. ಆನ್ಸರ್ ಈಸ್ 2. ಈಸಿ. ನೆಕ್ಸ್ಟ್, 100 ಸೆಂಟಿಮೀಟರ್ ಉದ್ದದ ತಂತಿಯನ್ನು ಚೌಕಾಕಾರದಲ್ಲಿ ಭಾಗಿಸಿದೆ. ಹೀಗೆ ಭಾಗಿಸಿದಾಗ ಉಂಟಾದ ಚೌಕದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ. 100 ಸೆಂಟಿಮೀಟರ್ ಉದ್ದದ ತಂತಿಯನ್ನು ಚೌಕಾಕಾರದಲ್ಲಿ ಏನು ಮಾಡಿದ್ದಾರೆ, ಭಾಗಿಸಿದ್ದಾರೆ. ಹೀಗೆ ಭಾಗಿಸಿದಾಗ ಉಂಟಾದ ಚೌಕದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ 100 ಸೆಂಟಿಮೀಟರ್ ಉದ್ದ ಇದೆ ತಂತಿ, 100 ಸೆಂಟಿಮೀಟರ್ ಉದ್ದ ಇದೆ. ಹಾಗಿದ್ರೆ ಈ 100 ಸೆಂಟಿಮೀಟರ್ ಉದ್ದ ಇರೋ ತಂತಿನ ಅವ್ರು ಏನು ಮಾಡಿದ್ದಾರೆ, ಭಾಗಿಸಿದ್ದಾರೆ. ಅಂದರೆ ಅದನ್ನ ಮೋಲ್ಡ್ ಮಾಡಿ ಈ ರೀತಿ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿದ್ದಾರೆ ಅಂದರೆ ಟೋಟಲ್ 100 ಇದೆ. ಅಂದರೆ ಚೌಕಾಕಾರದಲ್ಲಿ ಅಂದರೆ ಎಲ್ಲ ಬಾಹುಗಳು ಸಮನಾಗಿರೋದ್ರಿಂದ ಒಂದೊಂದು ಬಾಹು 25 ಬರುತ್ತೆ. ಅಂಡರ್ಸ್ಟ್ಯಾಂಡ್? 25 ಸೆಂಟಿಮೀಟರ್ ಅಂದರೆ 100 ಆಯ್ತಾ, ಚೌಕ ಅಲ್ವಾ ಅದು. ಹಾಗಿದ್ರೆ ಇದ್ರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾನೆ. ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಬಾಹು ಇಂಟು ಬಾಹು. ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಾಹು ಎಷ್ಟು, 25 ಇಂಟು ಮತ್ತೊಂದು ಬಾಹು ಕೂಡ 25. ಹಾಗಿದ್ರೆ 625 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ಅವರ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 7, 10, 12, 15 ಎಕ್ಸ್ 22, 24, 29 ಮಧ್ಯಾಂಕ 18 ಆದರೆ ಎಕ್ಸ್ನ ಬೆಲೆ ಏನು ಅಂತ ಹೇಳಿದಾನೆ. ಓಕೆ, ಮಧ್ಯಾಂಕನೇ 18 ಆಗಿದೆ. ಹಾಗಿದ್ರೆ ಎಕ್ಸ್ ಬೆಲೆ ಏನು? ಓಕೆ, ಆರ್ಡರ್ ವೈಸ್ ಇದೆನಾ ಇವೆಲ್ಲ? ಆರ್ಡರ್ ವೈಸ್ ಇದೆ. ಸರಿ. ಸೊ ನೋಡ್ರಿ 7, 10, 12, 15 ಮತ್ತು ಎಕ್ಸ್ ಅಂತ ಇದೆ 22, 24, 29. ಇದರಲ್ಲಿ ಮಧ್ಯಾಂಕ ಸಿಗುತ್ತಾ ನೋಡ್ರಿ. ಟೋಟಲ್ ಎಷ್ಟಿದಾವೆ? ಈ 4 ಬರಲ್ಲ. ಸೊ ಹಾಗಿದ್ರೆ ಇವೆರಡನ್ನು ನಾವು ಕೂಡಿಸ್ತೀವಿ, ಅದನ್ನು 2ರಿಂದ ಭಾಗಿಸ್ತೀವಿ, ಅದು ನಮ್ಮ ಮಧ್ಯಾಂಕ ಆಗಿರುತ್ತೆ. ಮಧ್ಯಾಂಕ ಅವನೇ ಕೊಟ್ಟಿರೋದ್ರಿಂದ ಈ ಮಧ್ಯಾಂಕದ ವ್ಯಾಲ್ಯೂ 18. ಹೌದಲ್ವಾ? ಈ ಮಧ್ಯಾಂಕದ ವ್ಯಾಲ್ಯೂ 18. ಹಾಗಿದ್ರೆ 15 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 18 ಇಂಟು 2. 15 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 18 36. ಎಕ್ಸ್ ಇಸ್ ಈಕ್ವಲ್ ಟು 36. ಈ ಪ್ಲಸ್ 15 ಈ ಕಡೆ ಬಂದರೆ ಮೈನಸ್ 15. ಎಕ್ಸ್ ಇಸ್ ಈಕ್ವಲ್ ಟು ಈ 36ರಲ್ಲಿ 15 ಕಳೆದ್ರೆ 21 ಬರುತ್ತಾ? ನೋಡ್ರಿ, ಬೇಕಂದ್ರೆ 6ರಲ್ಲಿ ಕಳೆದ್ರೆ 1, 2 ನೋಡ್ರಿ. ಅಂಡರ್ಸ್ಟ್ಯಾಂಡ್? ಫೈನ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಸಮಾಂತರ ಇದೆ. ಓಕೆನಾ. ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್, ಎ ಎಸ್ ಪ್ಯಾರಲಲ್ ಟು ಬಿ ಆರ್. ನೋಡ್ರಿ ತುಂಬಾ ಪ್ಯಾರಲಲ್ಗಳಿದ್ದಾವೆ. ಓಕೆನಾ. ಪ್ಯಾರಲಲ್ಗಳಾಗಿರೋದ್ರಿಂದ ಬಿ ಎ ಡಿ ಅಂದರೆ ಇಲ್ಲಿದೆ. ಈ ಬಿ ಎ ಡಿ ಅಂದರೆ ಈ ಕಡೆ ರೆಡ್ ಕಲರ್ ಮಾರ್ಕ್ ತೋರಿಸ್ತೀನಿ ನೋಡ್ರಿ. ಇದು ಈ ಕೋನ 120 ಆಗಿದೆ, ಈ ಆರ್ ಕೋನ 70 ಆಗಿದೆ. ಓಕೆನಾ. ಹಾಗಾದರೆ ಎಕ್ಸ್ ಬೆಲೆ ಏನು? ಎಕ್ಸ್ ಎಲ್ಲಿದೆ? ಇಲ್ಲಿದೆ. ಎಕ್ಸ್ ಬೆಲೆ ಏನು ಅಂತ ಕೇಳಿದಾನೆ. ಓಕೆ, ಚಿತ್ರವನ್ನು ಕರೆಕ್ಟಾಗಿ ನೋಡ್ರಿ.
ಓಕೆನಾ. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ, ಇವು ಸಮಾಂತರ ಆಗಿರೋದ್ರಿಂದ ಯಾವುದು ಸಮಾಂತರ ಹೇಳ್ರಿ, ಇದಕ್ಕೆ ಇದು ಸಮಾಂತರ ಅಂತೆ. ಹಂಗಿದ್ರೆ ಇದು 70 ಆದರೆ ಇದು ಕೂಡ 70, ಯಾಕಂದರೆ ಇವು ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ಹೌದಲ್ವಾ? ಅಂದರೆ ಅನುರೂಪ ಕೋನಗಳು. ಈ ಕೋನ ಈ ಕೋನಕ್ಕೆ ಸಮ ಆಯಿತು. ಓಕೆನಾ. ಇನ್ನೊಂದು ನೋಡ್ರಿ, ಇನ್ನೂ ಒಂದು ಏನೋ ಸಮಾಂತರ ರೇಖೆ ಇದೆ ಇಲ್ಲಿ, ಇದಕ್ಕೆ ಇದು ಸಮಾಂತರ ಈ ಕಡೆದ್ದು. ಹಾಗಿದ್ರೆ ಈ ಕೋನ 120 ಇದೆ ಅಲ್ವಾ, ಇದು ಕೋನ ಕೂಡ 120 ಬರುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಏನು ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಒಂದು ಪ್ಯಾಟರ್ನ್ ಉಂಟಾಗುತ್ತೆ, ಈ ರೀತಿ ಪ್ಯಾಟರ್ನ್ ಉಂಟಾಗುತ್ತೆ. ಏನು? ಪರ್ಯಾಯ ಕೋನಗಳದ್ದು. ಕ್ಲಿಯರ್ ಅಲ್ವಾ? ಸೊ ಹಾಗಿದ್ರೆ ಇಲ್ಲಿರುವಂತಹ ಕೋನ ಈ ಕೋನಕ್ಕೆ ಸಮ ಆಗುತ್ತೆ. ಇವಾಗ ಏನು ಮಾಡ್ಬೇಕಂತಂದ್ರೆ, ಸೊ 120 ಅಲ್ವಾ, ಟೋಟಲ್ ಆಗಿ 180 ಇರುತ್ತೆ. ಇದು ಆಲ್ರೆಡಿ 120 ಇದೆ ಅಂದರೆ ಇನ್ನು ಉಳಿದಿರೋದು 60 ಅಷ್ಟೇ. ಸೊ ಹಂಗಿದ್ರೆ ಇದು 60 ಆದರೆ ಇದು ಕೂಡ 60. ಸೊ ಹಾಗಿದ್ರೆ ಒಂದು ತ್ರಿಭುಜದಲ್ಲಿ 3 ಒಳಕೋನಗಳ ಮೊತ್ತ 180ಕ್ಕೆ ಸಮ ಆಗಿರುತ್ತೆ. 70 + 60 130 ಆಯಿತು. ಹಾಗಿದ್ರೆ ಈ ಮೇಲ್ಗಡೆದ್ದು ಇನ್ನೆಷ್ಟು ಹೇಳ್ರಿ, 50. 180 ಆಗುತ್ತಲ್ವಾ ಅಂದರೆ. ಸೊ ಇದು 50 ಆದರೆ ನೋಡ್ರಿ, ಇದು 50 ಆದರೆ ಈ ಕೋನ ಮೇಲ್ಗಡೆ ಇರುವಂಥ ಈ ಎಕ್ಸ್ಗೆ ಸಮ. ಯಾಕಂದರೆ ಇವೆರಡು ಶೃಂಗಾಭಿಮುಖ ಕೋನಗಳು, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಹಿಂಗಿದೆ, ಇದು ಎಕ್ಸ್ ಅಂತೆ, ಇದು 50 ಆದರೆ ಮೇಲ್ಗಡೆದ್ದು ಕೂಡ 50. ಸೊ ಪ್ರಾಪರ್ಟಿನ ಯೂಸ್ ಹೇಗೆ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ರಿ, ಸರಿನಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, a³ = 2 ಆದರೆ, ಸೊ ಇದು ಸಮವಾಟ್ ಏನೋ ಇದೆ, ಇದ್ರ ಬೆಲೆ ಏನು ಅಂತ ಕೇಳಿದಾನೆ. ಓಕೆನಾ. a³ ಅನ್ನೋದನ್ನು 2 ಅಂತ ನೆನ್ಪಿಡ್ರಿ, ಅದರಲ್ಲಿ ಪುಟ್ ಮಾಡೋದಕ್ಕೆ ನಾವೀಗ ರೆಡಿ ಆಗೋಣ. ಸೊ a⁻² ಅಂತ ಇದೆ, ಏನು ಮಾಡೋಕ್ಕಾಗಲ್ಲ, ಅದ್ರ ಮೇಲ್ಗಡೆ 3. ಮತ್ತು ಈಗ a³ ಅಂತ ಇದೆ ನೋಡ್ರಿ, a³ ಅಂತ ಇದೆ ಅಲ್ವಾ, ಇಲ್ಲಿ a³ ಅಂದರೆ 2 ಅಂತ ಹಾಕೊಂಡ್ಬಿಡ್ತೀನಿ. ಅದರ ತಲೆ ಮೇಲೆ 4. a²² ಅಪಾನ್ a⁸ ಕ್ಲಿಯರಾ. ಸೊ ಈಗ ನಮಗೊಂದು ಗೊತ್ತು, a⁻m⁴n ಅಂತ ಇದ್ದರೆ a⁻m × n ಅಂತೆ. ಅಂದರೆ ಇವೆರಡನ್ನ ಗುಣಿಸ್ಬಿಡ್ತೀವಿ ಘಾತಗಳನ್ನು. ಸೇಮ್ ಹಾಗೆ ಮಾಡೋಣ. ಕೆಳಗಡೆದು ಮಾಡ್ತೀನಿ, ಇವಾಗ ಬೇಸ್ ತೊಗೊಳ್ತಾ ಇದ್ದೀನಿ. 8 2 16. ಮೇಲ್ಗಡೆದು ಮಾಡೋಣ, ಇವೆರಡು ಮಾಡೋಣ, ಗುಣಾಕಾರ ಮಾಡಿರಿ. a⁻6 ಆಯಿತು. ಕ್ಲಿಯರ್. ಇದು 2⁴ ಅಂತೆ. 2⁴ ಅಂದರೆ 2 × 2 × 2 × 2 ಅಂದಂಗೆ. 2 2 4, 4 2 8, 8 2 16 ಇಂಟು a² ಮತ್ತೆ ಸ್ಕ್ವೇರ್ ಅಂತ ಇದೆ. ಹಾಗಿದ್ರೆ a⁴ ಅಂತ ಬರೀತೀನಿ. ಓಕೆನಾ. ನೋಡ್ರಿ, ಇಲ್ಲಿ ಮೇಲ್ಗಡೆ ಈ a⁻6 a⁴ ಅಂದರೆ ಉಳಿದಿರೋದು a⁻² ಅಷ್ಟೇ. ಯಾಕಂದರೆ ಇಲ್ಲಿ ಪ್ಲಸ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅಂದರೆ a⁻m × a⁻n ಅಂತ ಇದ್ದರೆ a⁻m+n ಅಂತ ಕರಿತೀವಿ. ಹಾಗಾದರೆ a⁻6 + 4 ಅಂದರೆ a⁻² ಉಳಿತು. ಇಂಟು 16 ಕೆಳಗಡೆ a⁻16 -16 ಅಲ್ಲ, a⁻16. ಸೊ ಇವಾಗ ನೋಡ್ರಿ, ಒಂದು ಫಾರ್ಮುಲಾ ಇದೆ ಮತ್ತೆ ಘಾತಾಂಕಗಳ ನಿಯಮಗಳಲ್ಲಿ. a⁻m ನೋಡ್ರಿ ಏನಂದರೆ a⁻m/a⁻n ಅಂತ ಇದ್ದರೆ ನಾವು ಹೆಂಗೆ ಬರಿತೀವಿ, a⁻m−n ಅಂತ ಬರಿತೀವಿ. ಹಾಗಿದ್ರೆ ಇಲ್ಲಿ ನೋಡ್ರಿ ಯಾವ್ದು ಯೂಸ್ ಆಗುತ್ತೆ ಅಂದರೆ ಇವೆರಡು ಯೂಸ್ ಆಗುತ್ತೆ ಇದರಲ್ಲಿ, ಹೌದಲ್ವಾ. ಸೊ ಇವಾಗ ಏನು ಬರೆಯೋಣ ಅಂದರೆ a⁻m ಅಂದರೆ -2 ಅಂತ ತೊಗೊಳ್ತೀನಿ, ಮೈನಸ್ ಮತ್ತು a⁻16 ಅಂದರೆ ಇದು ಮೇಲ್ಗಡೆ ಹೋಗುತ್ತೆ, n ಬೆಲೆ 16 ಇಂಟು 16 is equal to a⁻2 -16 is -18 is equal to 16. ಹಾಗಿದ್ರೆ a⁻−18 ಅಂತೆ. ಇದನ್ನು ಹೆಂಗೆ ಬರ್ಕೊಳ್ತೀನಿ ನೋಡ್ರಿ, a⁻3 ಇಂಟು -6 ಇಂಟು 16. ಯಾಕೆ ಹಿಂಗೆ ಬರ್ಕೊಂಡಿದ್ದೀನಿ ಗೊತ್ತು ನಮಗೆ, 3 6 18 ಅಲ್ವಾ, 3 6 18 ಅಲ್ವಾ. ಓಕೆನಾ. ಹಾಗಿದ್ರೆ ಅದನ್ನು ನಾನು ಬರ್ಕೊಂಡಿದ್ದೀನಿ. a⁻3 ಅಂದರೆ ಗೊತ್ತು ನಮಗೆ ಎಷ್ಟು, 2 2⁻6 ಇಂಟು 16 ಅನ್ನಂಗೆ. ಓಕೆನಾ. 2⁻6 ಅಂದರೆ ಏನು,
ನೋಡ್ರಿ 2 -6 ಅಂತ ಹೇಳಿದ್ದಾರೆ. ಸೊ ಈಗ 2 - 6 ನಾನು ಹೆಂಗೆ ಬರ್ಕೋಬೋದು ಅಂದರೆ a⁻1 ಅಂದರೆ 1/a ಅಂತ ಬರ್ಕೋಬೋದಾ? ಹಾಗಿದ್ರೆ 1/2⁶ ಇಂಟು 16 ಅಂತ ಕರ್ಕೊಳ್ತೀನಿ. ಓಕೆನಾ? 2⁶ ಅಂದರೆ 2 × 2 × 2 × 2. ನೀವು ಇಲ್ಲಿ ಫಸ್ಟಿಗೆ ಗೊತ್ತಿದ್ಬಿಟ್ರೆ ಈಸಿ ಆಗುತ್ತೆ. ಬಟ್ ಇಲ್ಲಿ ನೋ ಪ್ರಾಬ್ಲಮ್, 1 ಬೈ 1 ಮಾಡ್ತಾ ಹೋಗೋಣ. 2 2 4 4 8 8 16 16 32 32 64 ಬಂತು. ಮೇಲ್ಗಡೆ 16 ಇದೆ. ಹಾಗಿದ್ರೆ 16 1 16 4 1/4 ಇಸ್ ದಿ ಆನ್ಸರ್. ನೋಡ್ರಿ ಇದೇನಾ? ಇದೆ. ಅಂಡರ್ಸ್ಟ್ಯಾಂಡ್? ಓಕೆನಾ? ಸರಿ. ಸೊ ನೋಡ್ರಿ ನೆಕ್ಸ್ಟ್ ಕ್ವಶನ್. ABC ಸಮದ್ವಿಬಾಹು ತ್ರಿಭುಜದಲ್ಲಿ ABಯು ACಗೆ ಸಮ ಆಗಿದೆ. ಓಕೆ, ಕೊಟ್ಟಿದ್ದಾರೆ. AD ರೇಖೆಯು BC ಪಾದಕ್ಕೆ ಮಧ್ಯ ರೇಖೆ ಆದರೆ BAD ಅಳತೆ ಎಷ್ಟು ಅಂತ ಕೇಳಿದಾನೆ. BAD ಅಳತೆ ಅಂದರೆ ಇದು ಇರುವಂಥ ಈ ಅಳತೆ, ಕೇವಲ ಅದಷ್ಟೇ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಕೊಟ್ಟಿದ್ದಾರೆ ಅವರು. ಈಗ ನೋಡ್ರಿ, ಇದು ಇದಕ್ಕೆ ಸಮ ಅಂತೆ. ಹಾಗಿದ್ರೆ ಇದು ಎಷ್ಟಿದೆನೋ ಇದು ಕೂಡ ಅಷ್ಟೇ ಇರುತ್ತೆ. ಹಾಗಿದ್ರೆ ಇದು ಕೂಡ 35 ಬಂತು. ಕ್ಲಿಯರಾ? ಹಾಗಿದ್ರೆ ಇದು 35 ಇದು 35 70 ಆಯಿತು. ಇನ್ನೆಷ್ಟು ಬೇಕು ಹೇಳ್ರಿ? ಕೋನ ಅಂದರೆ 35 35 70 ಆಯಿತು. 180ಕ್ಕೆ ಇನ್ನೂ ಎಷ್ಟು ಬೇಕು? ಹಾಗಿದ್ರೆ 180ರಲ್ಲಿ 70ನ್ನು ಕಳಿತೀವಿ, 110 ಬಂತು. ಹಾಗಿದ್ರೆ ಕೋನ ಟೋಟಲ್ ಎ ಎಷ್ಟು ಬಂತು? 110 ಬಂತು. ಹೌದಲ್ವಾ? ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಕ್ಲಿಯರ್? ಸೊ ನೋಡ್ರಿ, ಈಗ BC ಪಾದಕ್ಕೆ ಈ ಪಾದಕ್ಕೆ AD ಅನ್ನೋದು ಮಧ್ಯರೇಖೆಯಂತೆ. ಮಧ್ಯರೇಖೆ ಅಂದರೆ ಕರೆಕ್ಟಾಗಿ 90 ಡಿಗ್ರಿ ಕಟ್ ಮಾಡ್ತಾ ಇದೆ ಅನ್ನಂಗೆ. ಅಂಡರ್ಸ್ಟ್ಯಾಂಡ್? ಹಾಗಾದರೆ ಈ 90 + 35 ಎಷ್ಟಾಯಿತು? 125 ಆಯಿತು. ಈ 110ರಲ್ಲಿ ಅರ್ಧ ಅಂದರೆ ಎಷ್ಟು ಬಂತು ಹೇಳ್ರಿ? ಕರೆಕ್ಟ್ ಅಲ್ಲ? 125 ಆಯಿತು. ಈಗ ಉಳಿದಿರೋದು 55. ಕ್ಲಿಯರ್? ಇದ್ರೆ 55 ಇಸ್ ಅವರ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. m + n = 4 ಮತ್ತು m × n = -192 ಆದರೆ m ಮತ್ತು n ಗಳ ಬೆಲೆ ಏನು ಅಂತ ಕೇಳಿದಾನೆ. ಓಕೆನಾ? ಸೊ ಈಗ ಒಂದು ಕನ್ವರ್ಟ್ ಮಾಡಿರಿ. m + n = -4 ಅಂತ ಇದೆ. ಈ ಕಡೆ mn = -192 ಅಂತ ಇದೆ. ಈಗ n ಕನ್ವರ್ಟ್ ಮಾಡೋಣ. n = -4. ಈ m ಈ ಕಡೆ ಬಂದರೆ -m ಆಗುತ್ತೆ. ಸೊ ಹಾಗಾದರೆ ಇದನ್ನು ನಾನು ಇದರಲ್ಲಿ ಪುಟ್ ಮಾಡ್ತೀನಿ. m × n = -192 ಇದೆ ಅಂದರೆ n ಇದ್ದಲ್ಲಿ ನಾನು -4 - m ಅಂತ ಹಾಕ್ಕೊಳ್ತೀನಿ =-192. ಓಕೆನಾ? ಈಗ ಮಲ್ಟಿಪ್ಲೈ ಮಾಡಿರಿ. -4m - m² = -192 ಆಯಿತು. ಕ್ಲಿಯರಾ? ಹಾಗಿದ್ರೆ ನೋಡ್ರಿ, ಈಗ -m² - 4m. ಓಕೆ, ನೆಕ್ಸ್ಟ್ =-192 ಆಯಿತು. ಓಕೆನಾ? ಹಾಗಾದರೆ ನಾವೇನಾದರೂ ಇದನ್ನು ಮೈನಸ್ದಿಂದ ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ಸ್ಕ್ವೇರ್ ಇರೋದನ್ನು ಪ್ಲಸ್ ಮಾಡ್ಕೊಳ್ಬೇಕು ಯಾವಾಗಲೂ. +m² ಆಯಿತು, +4m ಆಯಿತು, ಇದು +192 ಆಯಿತು. ಹಾಗಿದ್ರೆ +192 ಈ ಕಡೆ ಬಂದರೆ m² + 4m - 192 = 0. ನೋಡಿರಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು. ಇದನ್ನು ಬಿಡಿಸಿದಾಗ ನಮಗೆ m ಸಿಗುತ್ತೆ. ಅದನ್ನು ತೊಗೊಂಡು ಬಂದು n-ದಲ್ಲಿ ಹಾಕಿದಾಗ ನಮಗೆ n ವ್ಯಾಲ್ಯೂ ಸಿಗುತ್ತೆ. ಸೊ ಈ ಒಂದು ಕ್ವಶನ್ಗೆ ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಕಮೆಂಟ್ ಮೂಲಕ ಅದನ್ನು ತಿಳಿಸ್ರಿ ಎಷ್ಟು ಆನ್ಸರ್ ಬರುತ್ತೆ ಅಂತ. ಸೊ ನೀವು ಕಮೆಂಟ್ ಮೂಲಕ ಆನ್ಸರ್ ತಿಳಿಸಿದ್ರೆ ನಮಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಮತ್ತೆ ಖಂಡಿತವಾಗ್ಲೂ ಕೂಡ ನಾವು ವಿಡಿಯೋವನ್ನು ಮಾಡ್ತೀವಿ. ಈ TET ಪರೀಕ್ಷೆಗೆ ಬೇಕಾಗುವಂಥ ಎಲ್ಲ ಸಲಕರಣೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಈಗಾಗಲೇ ಗಣಿತದ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಹಂಚಿಕೊಂಡಿದ್ದೇವೆ. ಮುಂದೆ ಕೂಡ ಗಣಿತದ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಖಂಡಿತವಾಗ್ಲೂ ಕೂಡ ನಿಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಗಣಿತವನ್ನು ತುಂಬಾ ಈಸಿಯಾಗಿ ತಿಳಿಸ್ಕೊಡ್ತೀವಿ. ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಯನ್ನು ವಿಡಿಯೋದ ಮೂಲಕ ತಿಳಿಸ್ರಿ. ಏನೇ ತಪ್ಪುಗಳಿದ್ರೂ ಕೂಡ ಅವುಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿರಿ. ಅವುಗಳನ್ನು ತಿದ್ದುಕೊಂಡು ಮತ್ತೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ ಅಂತ ಹೇಳ್ತೀವಿ. ಈಗಾಗಲೇ ನಿಮ್ಮ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಂಡಿದ್ದೀರಿ, ಕೊನೆಯ ಹಂತಕ್ಕೆ ತಲುಪಿದ್ದೀರಿ. ನಿಮಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟನ್ನು ತಿಳಿಸ್ತೀವಿ. ಈ ಒಂದು ಕೊನೆಯ ಹಂತದಲ್ಲಿ ರಿವಿಷನ್ಗೆ ಟೈಮನ್ನು ಜಾಸ್ತಿ ಕೊಡಿ. ಹೊಸ ವಿಷಯಗಳನ್ನು ಓದೋದು ಬಿಟ್ಟು
ಸೊ ಈಗ ಓದಿರೋದನ್ನು ಪದೇ ಪದೇ ರಿಪಿಟೇಷನ್ ಮಾಡಿ ಸ್ಟ್ರಾಂಗ್ ಆಗಿ ಅವುಗಳಲ್ಲೇ ಸ್ಕೋರ್ಗಳನ್ನು ಜಾಸ್ತಿ ಮಾಡಿರಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ನೋಡಿದಂತಹ ನಿಮಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.